ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯಪರ್ಯಂತ ವಂದೇ ಗುರುಪರಂಪರಾ. ನಮ್ಮ ಬದುಕಿನಲ್ಲಿ ಬಂದಿರುವಂತಹ ಎಲ್ಲ ಗುರುಗಳ ಪಾದಗಳಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶ್ರೀಮದ್ ರಾಜಯೋಗಿ ಶ್ರೀ 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 ಚಿಕ್ಕಲಿಂಗಣ್ಣ ಸ್ವಾಮಿಗಳವರ 88ನೇ ವರ್ಷದ ಆರಾಧನಾ ಮಹೋತ್ಸವ. ಅಂದರೆ 88 ವರ್ಷ ಅಂದರೆ ಅವ್ರು ಹೋದಾಗ ಎಷ್ಟು ಅವರು ಅಂದರೆ ನೋಡ್ಕೊಳ್ಳಿ, 88 + 70 ಈಗಿದ್ದಿದ್ದರೆ ಆ ರೀತಿಯಾಗಿ ಅವರು ಸಾಧನೆಯನ್ನು ಮಾಡಿದ್ರಿಂದ ಇವತ್ತೂ ಕೂಡ ಅವ್ರನ್ನ ನಾವು ಸ್ಮರಣೆ ಮಾಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಒಂದು ಶುಕಾಷ್ಟಕ ಪುಸ್ತಕ ಇದೆ ನನ್ನ ಹತ್ರ, ಬಟ್ ಏನೂ ನನಗೆ ಲಭ್ಯವಾಗಲಿಲ್ಲ. ಅದ್ರ ಬದಲು ಶಿಕ್ಷಾಷ್ಟಕ ಅಂತ ಹೇಳಿ ಆ ಒಂದು ಭಾಗವನ್ನು ತಗೊಂಡು 8 ಶ್ಲೋಕಗಳಲ್ಲಿ ಇದನ್ನು ಬರೆದಿರೋರು ಯಾರಪ್ಪ ಅಂದರೆ ಚೈತನ್ಯ ಮಹಾಪ್ರಭು. ಕೇಳಿದ್ದೀವಿ, ಚೈತನ್ಯ ಮಹಾರಾಜ ಅಂತ ಕರೀತಾರೆ. ಕೃಷ್ಣನ ಪೂರ್ಣಾವತಾರ ಅನ್ನುವಂತಹ ನಂಬಿಕೆಯೇ ಅವರಿಗಿರುವಂಥದ್ದು. ಅವರು ಗೌಡಿಯ ವೈಷ್ಣವ ಪಂಥದ ಒಂದು ಅನುಯಾಯಿಗಳು ಅನ್ನುವಂತಹ ರೀತಿಯಲ್ಲಿ ಅವರು ಪೂಜಿಸಲ್ಪಡ್ತಾ ಇದ್ದಾರೆ. 16ನೇ ಶತಮಾನ ಇದ್ದು 16ನೇ ಶತಮಾನ ಅಂತ ಹೇಳ್ತಾ ಇದ್ದಾರೆ. ಸಂತರು ಯಾರು ನಮಗೆ ಚೈತನ್ಯ ಮಹಾಪ್ರಭು ಅಂತ ಹೇಳಿದ್ರೆ ಒಬ್ಬರು ಸಂತರು ಅಂತ, ಸಂತರದ್ದೇ ಆರಾಧನೆ ಆಗಿರುತ್ತೆ, ಸಂತರದ್ದೇ ಇನ್ನೊಬ್ಬರು ನೋಡೋಣ ಅಂತ ಇವರು ಪೂರ್ವ ಭಾರತದವರು ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯ ತತ್ವಶಾಸ್ತ್ರ ಏನಿದೆಯೋ ಅದನ್ನು ಆಧರಿಸಿ ಭಕ್ತಿ ಯೋಗವನ್ನು ತಂದಂಥವರು. ಮತ್ತು ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಮಾರ್ಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ಭಕ್ತಿಯೋಗವೂ ಕೂಡ ಒಂದಾಗಿದ್ದರಿಂದ ಆ ಭಕ್ತಿಯೋಗದ ವೈಷ್ಣವ ಪರಂಪರೆಯ ಪ್ರಮುಖರು ಇರುವಂಥದ್ದು ಪ್ರತಿಪಾದಕರು ಇವರು ವಿಷ್ಣುವಿನ ಆರಾಧಕರಾಗಿದ್ದರು ಅಂತ. ವೇದಾಂತ ಅನ್ನುವಂಥದ್ದು ಏನಿದೆಯೋ ಅದರ ಭೇದ ಅಭೇದ ಎಲ್ಲ ಭಾಗವನ್ನು ತಗೊಂಡಿದ್ದಾರೆ ಇವರು, ಅದನ್ನು ಸ್ಥಾಪನೆ ಮಾಡುವಂಥವ್ರು ಅಂತ ಹೇಳಿ ನೋಡಿ. ಇವತ್ತು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಹರೇ ಕೃಷ್ಣ 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 ಹರೇ ಹರೇ ನಮ್ಮ ಈಚೆಗೆ ಸೇರಿಸ್ಕೊಂಡಿರೋದು. ಹರೇ ಕೃಷ್ಣ ಅನ್ನುವಂತಹ ಒಂದು ಪರಂಪರೆಯನ್ನೇ ಶುರು ಮಾಡ್ತಾರೆ ಇವರು. ಇಸ್ಕಾನರ ಆಮೇಲೆ ಇವರು ಮೊದಲು 16ನೇ ಶತಮಾನದಲ್ಲಿ ಮೊದಲು ಪ್ರಾರಂಭ ಮಾಡಿದ್ದೇ ಇವರಂತೆ. ಹರೇ ಕೃಷ್ಣ ಅನ್ನುವಂಥದ್ದು ಒಂದು ಮಹಾಮಂತ್ರ ಅನ್ನುವಂಥದ್ದು. ಆಮೇಲೆ ಬಿಡು ಇತ್ತೀಚೆಗೆ ಬಂದವರು ಇಸ್ಕಾನವರೆಲ್ಲ ಹಾಗನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಹರೇ ಕೃಷ್ಣ ಅನ್ನುವಂಥದ್ದು ಮಹಾಮಂತ್ರ, ಅದರ ಪಠಣವನ್ನು ಜನಪ್ರಿಯಗೊಳಿಸಿದಂಥವರು ಇವರು ಚೈತನ್ಯ ಮಹಾಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ. ಏನು ಜೀವಾತ್ಮ ನಮ್ಮಲ್ಲಿರುವಂತಹ ಉಪಾಧಿಯ ಒಳಗಿರುವಂತಹ ಆ ಜೀವ ಏನಿದೆಯೋ ಆ ಜೀವಾತ್ಮ ಹಾಗೆ ಪರಮಾತ್ಮ ಎರಡು ರೀತಿಯಾಗಿ. ಉಪಾಧಿಯ ಒಳಗಿರುವವರಿಗೆ ಜೀವಾತ್ಮ ಅಂತೀವಿ, ಇಲ್ಲಿಂದ ಮುಂದೆ ಹೋಗಿ ಮುಕ್ತವಾದಂತಹ ಸಮಯದಲ್ಲಿ ಪರಮಾತ್ಮ ಅಂತ ಕರೀತಾ ಇದ್ದೀವಿ. ಇದರಲ್ಲಿ ಇರುವಾಗ ಸ್ಥಿತಿಯಲ್ಲಿರುವಾಗ ನಾವು ಹೇಗಿರ್ತೀವಿ, ನಮ್ಮ ಜೀವಾತ್ಮನೇ ಪರಮಾತ್ಮನ ರೂಪದಲ್ಲಿದ್ದರೂ ಕೂಡ ಉಪಾಧಿಯಲ್ಲಿ ಇರೋದ್ರಿಂದ ಕೆಲವು ನಿಬಂಧನೆಗಳೇ ಇದೆ. ನಾವು ಪರಮಾತ್ಮನಂಗೆ ಆಗಾಗಲ್ಲ. ನಮ್ಗೆ ಹೇಳಿದ್ದೀನಿ, ಕನಸನ್ನು ಎಲ್ಲರೂ ಕಾಣ್ತಾ ಇದ್ವಿ, ಸೃಷ್ಟಿ ಮಾಡಿದ್ವಿ, ಎಲ್ಲ ಮಾಡ್ತಾ ಇದ್ವಿ. ಹಾಗೆಲ್ಲ ಮಾಡಿದ್ರು ಕೂಡ ಅದು ನಿಜವಾಗಿ ಉಳ್ಕೊಳ್ಳಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗಿಲ್ಲ, ಅದೆಲ್ಲ ಪ್ರಾಪ್ತಿ ಎನ್ನುವಂಥದ್ದು, ಸಾಧನೆ ಎನ್ನುವಂಥದ್ದು ನಮಗಿಲ್ಲ. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಜೀವಾತ್ಮ ಏನಿದೆಯೋ ಪ್ರೇಮ ಮತ್ತು ಸೇವೆ ಇವುಗಳಿಂದೇ ಪರಮಾತ್ಮನ ಪಡೆಯುವಂತಹ ಸಾಧನೆ ಎನ್ನುವಂತಹ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ರು. ಮುಖ್ಯವಾಗಿ ಕೊಟ್ಟಿದ್ದು ಮೊದಲು ಪರಮಾತ್ಮನನ್ನು ಪ್ರೇಮ ಮಾಡಿ, ಹಾಗೆ ಅವನನ್ನು ಸೇವೆಯನ್ನು ಮಾಡಿ, ಪ್ರೇಮ ಪ್ರೀತಿ ಭಕ್ತಿ ಆ ರೀತಿಯಾಗಿರುವಂಥದ್ದು ಅಂತ ಹೇಳಿ ಶಿಕ್ಷಾಷ್ಟಕವನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಜಗನ್ನಾಥಾಷ್ಟಕ ಅನ್ನುವಂಥದ್ದು ಶಂಕರ ಭಗವತ್ಪಾದ ಬರೆದಿರೋದು ಬೇರೆ ಇದೆ, ಅದನ್ನು ಕೂಡ ರಚನೆ ಮಾಡಿದ್ದಾರೆ ಅಂತ. 1469 ನವದ್ವೀಪ ಅಂತ ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು, ಅಲ್ಲಿ ಇವರು ಜನನವಾಗಿದೆ ಎಂದರೆ ಇವರ ಹೆಸರು ಹುಟ್ಟಿನಿಂದ ಬಂದಿದ್ದ ಹೆಸರು ವಿಶ್ವಂಬರ ಮಿಶ್ರ ಅಂತ. ಬಹಳ ಬೆಳ್ಳಗಿದ್ರಂತೆ, ಗೌರಾಂಗ ಅಂತ ಕರೆಯೋರಂತೆ. ತುಂಬ ಬೆಳ್ಳಗಿದ್ದರಿಂದ ಇವ್ರನ್ನ ಗೌರಾಂಗ ಅಂತ ಕರೀತಿದ್ರು ಅಂತಲೂ ಕೂಡ ಗೊತ್ತಾಗುತ್ತೆ. ಗೌಡೀಯ ವೈಷ್ಣವ ಪಂಥವನ್ನು ಸಂಸ್ಥಾಪನೆ ಮಾಡಿದವರು. ಇವ್ರ ಗುರು ಈಶ್ವರಪುರಿ, ಯಾರು ಮಂತ್ರಗುರು. ಮಂತ್ರವನ್ನು ಉಪದೇಶ ಮಾಡಬೇಕಾದ್ರೆ ಒಬ್ಬರು ಗುರು, ಸನ್ಯಾಸವನ್ನು ಉಪದೇಶ ಮಾಡಬೇಕಾದ್ರೆ ಬೇರೆ ಗುರು. ಅಂತಹ ಅವರನ್ನು ಇವ್ರು ಯಾರು ಅಂದರೆ ಸ್ವಾಮಿ ಈಶ್ವರಪುರಿ ಎನ್ನುವಂಥವ್ರು ಮಂತ್ರಗುರು, ಹಾಗೆ ಸ್ವಾಮಿ ಕೇಶವ ಭಾರತಿ ಎನ್ನುವಂಥವ್ರು ಇವ್ರಿಗೆ ಸನ್ಯಾಸವನ್ನು ಕೊಟ್ಟರು.
ಪೂರ್ಣ ವಿವರಣಾಸಿಕತೆ ಇರುತ್ತೋ ಯಾವುದಾದ್ರೂ ಮುಖ್ಯವಾಗಿ ಆರಿಸ್ಕೊಂಡಿದ್ದು ಅಂದರೆ ತತ್ವಶಾಸ್ತ್ರವನ್ನೇ. ತತ್ವಶಾಸ್ತ್ರವೇ ಪ್ರಧಾನವಾಗಿ ಗೌರವಪೂರ್ಣವಾಗಿ ಮಹಾಮಂತ್ರ ಅದು ಕೂಡ ಕರೆಯಲ್ಪಡುತ್ತೆ. ಈ ಒಂದು ಹರೇ ಕೃಷ್ಣ ಅನ್ನುವಂಥದ್ದು ಇದನ್ನು ಕವಿ ಸಂತರಣ ಉಪನಿಷತ್ತಲ್ಲಿ ಹೇಳಲ್ಪಟ್ಟಿದೆ ಅಂತಾರೆ. ಎಲ್ಲೆಲ್ಲೋ ಎಷ್ಟೆಷ್ಟು ಉಪನಿಷತ್ತುಗಳಿದೆಯೋ 10 ಉಪನಿಷತ್ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸುಸ್ತು. ಕವಿ ಸಂತರಣ ಉಪನಿಷತ್ ಒಂದು ನಾನು ಕೇಳಿದ್ದೆ, ನಾವು ಓದಿದ್ದೆ ಹೊಸ್ತು. ಕಲಿಯುಗದಲ್ಲಿರುವಂತಹ ನಮ್ಗೆ ಏನೇನು ತೊಂದರೆ ಇದೆಯೋ ಅದನ್ನು ದಾಟಿಸುವಂತಹ ಉಪನಿಷತ್ತನ್ನ ಕವಿ ಸಂತರಣ ಉಪನಿಷತ್ ಅಂತಾರೆ. ಅಲ್ಲಿ ಪ್ರಪ್ರಥಮವಾಗಿ ಆಗಿದೆಯಂತೆ ಹರೇ ಕೃಷ್ಣ ಅನ್ನುವಂತಹ ಮಹಾಮಂತ್ರ ಅಲ್ಲಿ ಮುಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಚೈತನ್ಯ ಮಹಾಪ್ರಭುಗಳು ಇದನ್ನು ಉಪದೇಶ ಕೊಟ್ಟ ನಂತರದಲ್ಲಿ ಭಕ್ತಿ ಚಳವಳಿಯಲ್ಲಿ ಮುಖ್ಯವಾಗಿ ಗೊತ್ತಿದೆ. ಇವತ್ತು ಹರೇ ರಾಮ ಹೇಳಿದ ತಕ್ಷಣ ಹೇಳೋದು ಏನು ಇಸ್ಕಾನ್ ಅಂತ ಹೇಳಿ ಆ ಮಟ್ಟಕ್ಕೆ ಬಂದಿರುವಂಥದ್ದು. ಅವರು ಅದನ್ನು ತಗೊಂಡ್ರು. ಹರೇ ರಾಮ ಹರೇ ಕೃಷ್ಣ 14 ಅಕ್ಷರ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಇದನ್ನು ಷೋಡಶಾಕ್ಷರಿ ಮಂತ್ರ ಅನ್ನುವಂತಹ ರೀತಿಯಲ್ಲೂ ಕೂಡ ಕರೀತಾ ಇದ್ದಾರೆ. 16 ಅಕ್ಷರಗಳ ಒಂದು ವೈಷ್ಣವ ಮಂತ್ರ. ನಮ್ಮ 15 ಅಕ್ಷರಗಳ ಪಂಚದಶಿ ನಾಮಗಳನ್ನು ಕೇಳಿ ಓಂ ಐಂ ಶಿವದ ತ್ರಿಶತಿಯ ರೂಪದಲ್ಲಿ ಇದು ವೈಷ್ಣವ ಮಂತ್ರ ಅಂತ ಕರೀತಾ ಇದ್ದಾರೆ. ಗೌಡೀಯ ವೈಷ್ಣವ ಶಾಸ್ತ್ರ ಪ್ರಕಾರವಾಗಿ ಕೃಷ್ಣನ ಪರಿಶುದ್ಧ ಪ್ರೀತಿ ಎನ್ನುವಂಥದ್ದೇ ಒಬ್ಬರ ಮೂಲ ಪ್ರಜ್ಞೆ ಮತ್ತು ಜೀವನದ ಗುರಿಯಾಗಬೇಕು. ಅವನನ್ನು ಪ್ರೀತಿಯಿಂದ ನಮ್ಮವನನ್ನಾಗಿ ಮಾಡಿಕೊಂಡಾಗ ಮಾತ್ರ ನಮಗೆ ಮೂಲ ಪ್ರಜ್ಞೆ ಎನ್ನುವಂಥದ್ದು ಬರುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅದು ಜೀವನದ ಗುರಿಯಾಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಕೃಷ್ಣನ ಭಗವಂತನಾದಂತಹ ಕೃಷ್ಣನ ನಿರಂತರ ಜಪ ಮಾಡ್ತಾ ಇದ್ರಂತೆ. ಅದರ ಮೂಲಕವಾಗಿ ಕೃಷ್ಣನ ಬಗ್ಗೆ ಭಕ್ತಿಗೆ ಒತ್ತನ್ನು ನೀಡ್ತಾ ಇದ್ರು. ನಾರದರು ನೋಡಿದ್ವಿ, ನಾರಾಯಣ ನೋಡಿ ಒಂದು ವಿಶೇಷ ಪುರಾಣದಲ್ಲಿ ನೋಡಿದ್ವಿ. ಅದನ್ನು ನಿರಂತರವಾಗಿ ಕೃಷ್ಣನನ್ನು ಜಪ ಮಾಡ್ತಾ ಇದ್ರಂತೆ. ತುಂಬ ಬುದ್ಧಿವಂತರಂತೆ. ಬಾಲ್ಯದಲ್ಲಿ ತುಂಬ ಅಧ್ಯಯನವನ್ನು ಮಾಡಿರ್ಲಿಲ್ವಂತೆ. ಯಾವಾಗಲೂ ಕೃಷ್ಣ ಜಪವನ್ನು ಮಾಡಿ ಅಂತಹ ಸ್ಥಾನವನ್ನು ಪಡ್ಕೊಂಡ್ರು ಅನ್ನುವಂಥದ್ದು ಕೂಡ ಇತಿಹಾಸದಿಂದ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಭಕ್ತಿ ಮಾರ್ಗದಲ್ಲಿ ಪರಮಾನಂದವನ್ನೇ ಶ್ರೇಷ್ಠ. ಭಕ್ತಿ ಮಾಡೋದು ಯಾತಕ್ಕೆ, ಏನೋ ಹೋಗ್ಬಿಟ್ಟು ಆನಂದವನ್ನು ಅನುಭವಿಸೋದೇ ವಿನಃ ಅದರಿಂದ ಇನ್ನೇನೋ ಆಗಬೇಕಾಗಿದೆ ನಮಗೆ. ಅಂತಹ ಪರಮಾನಂದವನ್ನೇ ಶ್ರೇಷ್ಠ ಅನ್ನುವಂತಹ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿದಂಥವ್ರು ಅಂತ ಹೇಳ್ತಾ ಇದ್ದಾರೆ. ಜಗನ್ನಾಥ ಸ್ತೋತ್ರ ಗೊತ್ತಿದೆ, ಜಗನ್ನಾಥ ಪ್ರಿಯ ಆರಾಧ್ಯ ದೇವರಿಗೆ ಸಮರ್ಪಿತವಾಗಿದೆ. ಈ ಶಿಕ್ಷಾಷ್ಟಕ ಅನ್ನುವಂಥದ್ದು 8 ಶ್ಲೋಕಗಳ ಸಂಕಲನ. ಅಷ್ಟಕ ಅಂದರೆ 8 ಶ್ಲೋಕಗಳ ಸಂಕಲನವಾಗಿದೆ ಅಂದರು. ಈ ಶಿಕ್ಷಾ ಅಂದರೆ ಏನದು ಅಂತ ಕೇಳಿದ್ರೆ ಉಪದೇಶ ಅಷ್ಟೇ. ಶಿಕ್ಷೆ ಕೊಡ್ತೀವಿ ಕನ್ನಡದ್ದು, ಆ ಶಿಕ್ಷೆ ಅಲ್ಲ, ಉಪದೇಶವನ್ನು ನೀಡುವಂಥದ್ದು, ಶಿಕ್ಷಣವನ್ನು ನೀಡುವಂಥದ್ದು. ಅದನ್ನು ಶಾಸ್ತ್ರ ಅನ್ನುವಂತಹ ರೀತಿಯಲ್ಲೂ ಕೂಡ ಈ ಶಿಕ್ಷಾ ಅನ್ನುವಂತಹ ಶಬ್ದಕ್ಕಿದೆ. ಅದೇನು ಹಾಗೆ ಒಂದೇ ಥರ ಒಂದೇ ವೃತ್ತದಲ್ಲಿ ಹಾಗೂ ಬರ್ಕೊಂಡು ಹೋಗಿಲ್ಲ. 8ರಲ್ಲೂ ಕೂಡ ಬೇರೆ ಬೇರೆಯಾಗಿರುವಂತಹ ವೃತ್ತ. ಅದರ ವಿಷಯ ಮಾತ್ರ ಬಹಳ ಒಂದು ಏನು ಇದೆ. ನಿಮಗೆ ಇದರ ಲಭ್ಯ ಬೇಕು ಅಂತ ಹೇಳಿದ್ರೆ ಭಕ್ತಿ ಸುಧಾದಲ್ಲಿ ಸಿಕ್ಕತ್ತೆ. ಭಕ್ತಿ ಸುಧಾ ಏನಿದೆಯೋ ಆ ಭಕ್ತಿ ಸುಧಾದಲ್ಲಿ ಈ ಶ್ಲೋಕಗಳನ್ನು ಅವರು ಚಿನ್ಮಯ ಮಿಷನ್ ಮಾಡಿದ್ದಾರೆ. ಎಲ್ಲಿಯ ಏನಿಲ್ಲ ಪರವಾಗಿಲ್ಲ. ಅದ್ರ ಹೇಳ್ತಾ ಇದ್ದಾರೆ, ಚೇತೋದರ್ಪಣ ಮಾರ್ಜನಂ ಭವಮಹಾದವಾಗ್ನಿ ನಿರ್ವಾಪಣಂ ಶ್ರೇಯಃ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೋ ಜೀವನಂ ಆನಂದಂ ಬುದ್ಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತಾಸ್ವಾದನಂ ಸರ್ವಾತ್ಮಸ್ವಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಯಾವಾಗಲೂ ಶ್ರೀಕೃಷ್ಣನ ಸಂಕೀರ್ತನೆ ಇವರು ಮುಖ್ಯವಾಗಿರುವಂಥದ್ದು ಹೇಳ್ಕೊಂಡು ಬರ್ತಾ ಇದ್ದಾರೆ. ಚೇತೋ ದರ್ಪಣಂ, ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಕನ್ನಡಿಯಂತೆ. ಮನಸ್ಸೇ ಕನ್ನಡಿ, ಹೌದು. ಯಾಕೆ ಅಂತ ಕೇಳಿದ್ರೆ ಅದು ಮಲಿನವಾಯಿತು ಅಂತ ಹೇಳಿದ್ರೆ, ಕನ್ನಡಿ ಮಲಿನವಾದರೆ ನಮ್ಮ ಪ್ರತಿಬಿಂಬ ಹೇಗೆ ಕಾಣಲ್ಲ, ಹಾಗೆ ನಮ್ಮ ಮನಸ್ಸು ಅನ್ನುವಂತಹ ಕನ್ನಡಿ ಮಲಿನವಾದರೆ ನಮ್ಮ ಜೀವನವೇ ಮಲಿನವಾಗಿ ಹೋಗುತ್ತೆ. ಅನ್ಕೋತೀವಿ ನಾವು, ಇಷ್ಟು ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಎಲ್ಲ ಅನ್ಕೋತಾ ಇರ್ತೀವಿ. ಒಳ್ಳೆ ಮನಸ್ಸು ಇದ್ದಂಥವ್ರಿಗೆ ಆ ರೀತಿಯಾದಂತಹ ಒಂದು ಎಲ್ಲ ಆನಂದವನ್ನು
ಇಲ್ಲಿರುವಂತಹ ಶಾಂತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿ ಮನಸ್ಸನ್ನು ಕಿರಿಕಿರಿ ಮಾಡ್ಕೊಳ್ಳೋದು, ಯಾವಾಗಲೂ ಯೋಚನೆ ಮಾಡೋದು, ಇಂಥವರಿದ್ದಾಗ ಅವ್ರ ಜೀವನವೂ ಮಲಿನವೇ, ಅವ್ರ ಜೊತೆಗಿರೋರ್ಗೂ ಮಲಿನವೇ, ಯಾರಿಗೂ ಕೂಡ ಒಂದು ಒಳ್ಳೆಯದು ಅನ್ನುವಂಥದ್ದಾಗಲ್ಲ. ಅದು ಮಲಿನ ಆದರೆ ನಮ್ಮ ಜೀವನವೇ ಮಲಿನವಾಗುತ್ತೆ. ಅದಕ್ಕಾಗಿ ಹೇಳಿದ್ದು ಭಗವದ್ಗೀತೆಯಲ್ಲಿ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ, ಯಾವುದೇ ಒಂದು ಮಾಡಬೇಕಾದ್ರೂ ಮನಸ್ಸಿನಿಂದ ಆಗಬೇಕಾದ್ದು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಏನು ಹಾಗಂದರೆ ಮನಸ್ಸು ಮಲಿನವಾಗಿದೆ ಅಂತ ಹೇಳಿದ್ರೆ ಬಂಧನವಂತೆ, ಶುದ್ಧವಾಗಿದೆ ಅಂದರೆ ಮೋಕ್ಷ ಅಷ್ಟೇ. ನಿನ್ನ ಮನಸ್ಸನ್ನು ಹೇಳ್ತಿರ್ತೀನಲ್ಲ, ಈ ಮಲಗಿರ್ತೀರಿ, ಮಲಗಿರುವವರೆಗೂ ಗಾಢ ನಿದ್ರೆಯಲ್ಲಿ ಇರುವವರೆಗೂ ಕೂಡ ಸುಷುಪ್ತಿ ಅಂತ ಕರಿತೀವಿ ಅದನ್ನು, ಅಲ್ಲಿರುವವರೆಗೂ ಕೂಡ ನಿಮ್ಮ ಪ್ರಪಂಚದ ಯಾವುದರ ಅರಿವು ಇಲ್ಲ. ಎಲ್ಲಿ ಮಲಗಿದ್ದೀವಿ ಯಾರು ಅಂದಿಲ್ಲ. ಸ್ವಲ್ಪ ಏನೋ ಕಳ್ಸಲ್ಲಿ ಬಂದರೆ ಅದರ ಊರಿಗೆ ಬಂದರೆ ನೀವು ಅಲ್ಲೇ ಇದ್ದೀವೇನಪ್ಪ ಅನ್ನುವಂತಹ ಭ್ರಮೆಯೇ ಇರುತ್ತೆ. ಸ್ವಲ್ಪ ಪೂರ್ಣವಾದಂತಹ ರೀತಿಯಲ್ಲಿ ಎಚ್ಚರವಾದರೆ ಶುರುವಾಯಿತು ಮನಸ್ಸಿನ ಗಲಾಟೆ. ಮನಸ್ಸು ಗಲಾಟೆ ಶುರುವಾಯಿತು ಅಂದರೆ ಎಲ್ಲವೂ ಏನು ಸಾಂಸಾರಿಕವಾಗಿರುವಂಥದ್ದು ಏನಿದೆಯೋ ಎಲ್ಲವೂ ಕೂಡ ಶುರುವಾಗುವಂಥದ್ದು. ಹಾಗಾಗಿ ಮನಸ್ಸು ಮಲಿನವಾದರೆ ಬಂಧನ, ಮನಸ್ಸು ಶುದ್ಧವಾಗಿದ್ದರೆ ಮೋಕ್ಷ. ಯಾಕಪ್ಪ ಈ ಮನಸ್ಸು ಮಲಿನವಾಗಬೇಕು? ಬೇಡ, ಶುದ್ಧವಾಗಿ ಇಟ್ಕೊಂಡ್ಬಿಡೋಣ. ಕರಡೆ ಅಂತ ಇದೆ, ಕರಡೆ ಅಂತ ಇಟ್ಕೊಂಡ್ಬಿಡೋಣ. ಯಾಕಡೆ ಅಂತ ಕೇಳಿದ್ರೆ ವಿಷಯ ಸುಖಗಳಲ್ಲಿ ತಲ್ಲೀನರಾಗಿರುವಂಥದ್ದು, ರೂಪ ರಸ ಗಂಧ ಸ್ಪರ್ಶ ಹೇಳ್ತಾ ಇದ್ದೀವಲ್ಲ, ಅದೇ ವಿಷಯ. ವಿಷಯ ಅಂದರೆ ಪಕ್ಕದ ಮನೆಯವ್ರ ವಿಷಯ, ಅಕ್ಕದ ಮನೆಯವ್ರ ವಿಷಯ ಅಲ್ಲ. ರೂಪ ರಸ ಗಂಧ ಸ್ಪರ್ಶ ಏನಿದೆಯೋ ಅದೆಲ್ಲತ್ರಲ್ಲೂ ಕೂಡ ಶಬ್ದ, ಈ 5 ಪಂಚಭೂತಗಳು. ಇದರಿಂದಾಗಿಯೇ ನಾವು ಸುಖವನ್ನು ಅರಸ್ಕೊಂಡು ಹೋಗ್ತಾ ಇದ್ದೀವಿ. ವಿಷಯಗಳು ಅಂತೀವೋ ಇವಿಂದ ಸುಖವನ್ನು ಅರಸ್ಕೊಂಡು ಹೋದಾಗ ಅದರಲ್ಲಿ ತಲ್ಲೀನರಾಗಿರುವುದರಿಂದ ಮಲಿನವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ. ಹೇಗೆ ಇದು ಶುದ್ಧವಾಗದೆ? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮನೆ ಹೋಗಿದ್ವಲ್ಲ ನಂಜನಗೂಡಿಗೆ ಹೋದಾಗ ನಾನು ಗೊತ್ತಲ್ಲ, ನನ್ನ ಪೂಜೆ ಎಲ್ಲ ನಿಮ್ಮಗಳಿಗೆ ಗೊತ್ತಾಯಿಲ್ಲ. ಹಾಗೆ ಮಾಡ್ಕೊಂಬಂದರೆ ಸಾಮೂಹಿಕವಾಗಿ ಬೇಡ ಅಂದ್ಬಿಟ್ಟು ಒಂದು ಕಡೆ ಒಂದು ಟೇಬಲ್ ಹಾಕಿ, ಅಯ್ಯೋ ರಾಮ, ಅದಕ್ಕಾಗಲೇ ಮನಸ್ಸು ಮಲಿನ. ಅವ್ರಿಗೆ ಬಡಿಸೋದೇ ನಮಗೂ ಬಡಿಸೋದು ಅಂದರೆ ಕೆಳಗೆ ಕೂತ್ಕೊಳ್ಳೋಕ್ಕಾಗದೇ ಇಲ್ಲ ಬಿಡೆ. ಆ ರೂಮಲ್ಲಿ ಒಂದು ಟೇಬಲ್ ಹಾಕಿ ಊಟಕ್ಕೆ ಬಡಿಸ್ತಾರೆ ಅಂತ ಅದಕ್ಕೆ ಅಷ್ಟು ಕಾಮೆಂಟ್, ಅಯ್ಯೋ ರಾಮನೆ, ಒಬ್ರಿಗೆ ಬಡಿಸೋದೇ ನಿಮಗೂ ಬಡಿಸೋದು, ಅವ್ರಿಗೆ ಬಡಿಸುವ ಹಾಗೆ ಅದನ್ನೇ ಕಂಡು ಬಡಿಸ್ತಿದ್ದಿದ್ದು. ಅದೇನು ಅವ್ರಿಗೆ ವಿಶೇಷ ಟ್ರೀಟ್ಮೆಂಟು. ಮನಸ್ಸು ಎಷ್ಟೆಷ್ಟು ಥರ ಮಾತುಗಳು ಅಂದರೆ ಅಯ್ಯೋ ರಾಮ. ಕೊನೆಗೆ ಒಬ್ರೊಬ್ರು ಉಮೇಶ್ ಅಂತ ನಿಮ್ಗೆ ಗೊತ್ತಲ್ಲ, ಅವ್ರು ಹೇಳೇಬಿಟ್ರು, ಅವರು ಆ ಉಪಾಸನೆ ಮಾಡ್ತಾರೆ, ಅವ್ರನ್ನ ನಿಮ್ಮ ಜೊತೆ ಬಂದು ಕೂರ್ಸೋಕ್ಕಾಗಲ್ಲ. ಅವ್ರು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ದೇವಿ ಉಪಾಸನೆ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲರ ಜೊತೆ ಕೂತ್ಕೊಂಡಿದ್ರು, ಹೇಗ್ರಿ ಆಗುತ್ತೆ ಒಂದು ಸತಿ ಬೈದರು, ಆಮೇಲೆ ಸುಮ್ಮನಾದ್ರು. ಅದು ಎಷ್ಟರ ಮಟ್ಟಿಗೆ ಅಷ್ಟು ಸಹಿಸ್ಕೊಡೋದು ಅಂತ ನಮ್ಮ ಮನಸ್ಸು ಅಂತ ಅದನ್ನೇ ಊಟ ಹಾಕಿದ್ರು. ಅದೇನೋ ಬಗ್ ನೋಡಿದ್ರು ಬಂದು ಎಂತಹ ಬುದ್ಧಿಗಳು ಅಂದರೆ ರಾಮ ಕೃಷ್ಣ ಗೊತ್ತಿಲ್ಲ. ಹಾಗೆ ಮಲಿನವಾಗುವುದು ಯಾಕೆ ಅಂತ ಹೇಳಿದ್ರೆ ವಿಷಯಗಳ ಸುಖ. ಏನೋ ನಮ್ಮಮ್ಮ ಮೇಡಮ್ಗೆ ಬಳಸಿದ್ದು ನಮಗೆ ಬಳಸದೇ ಇದ್ಬಿಟ್ರೆ ಏನೇನೋ ಯೋಚನೆ ಇರುತ್ತೆ. ಭಗವಂತನ ಇದೆಲ್ಲ ಹಾಗಾದರೆ ಶುದ್ಧವಾಗಬೇಕಾದ್ರಪ್ಪ ಹೇಗೆ ಅಂತ ಕೇಳಿದ್ರೆ ಭಗವಂತನ ನಾಮಸ್ಮರಣೆಯಿಂದ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಇದೆಲ್ಲವೂ ಕೂಡ ಮಲಿನ ಮನಸ್ಸನ್ನು ಶುದ್ಧಗೊಳಿಸೋಕ್ಕೆ ಸಾಧ್ಯ ಆಗುತ್ತೆ. ಚೇತೋ ದರ್ಪಣಂ ಅನ್ನುವಂಥದ್ದಕ್ಕೆ ಹೇಳ್ತಾ ಅದನ್ನು ಹೇಳ್ತಾ ಭವಮಹಾ ದಾವಾಗ್ನಿ ನಿರ್ವಾಪಣಂ. ಈ ಸಂಸಾರ, ಭವ ಅಂದರೆ ಸಂಸಾರ, ಈ ಸಂಸಾರ ದೊಡ್ಡ ಕಾಡ್ಗಿಚ್ಚಿನಂತೆ, ಮಹಾ ಕಾಡ್ಗಿಚ್ಚಿನಂತೆ ಎಲ್ಲಿಂದ ವ್ಯಾಪಕವಾಗುತ್ತೋ, ಎಲ್ಲಿ ಸುಡುತ್ತೋ ಯಾವುದೂ ಕೂಡ ನಮಗೆ ತಿಳಿಯೋದೇ ಇಲ್ಲ. ಅದರ ಪಾಡಿಗೆ ಸುಡುಕ್ಕೆ ಶುರುವಾದ ಉರಿ ಹಚ್ಕೊಂಡ್ಮೇಲೆ ಗೊತ್ತಾಗುವಂಥದ್ದು. ಹಾಗಾಗಿ ಒಂದೆಡೆ ಉರಿಯನ್ನು ಶಮನ ಮಾಡಿಕೊಂಡು ಯಾವುದೋ ಒಂದು ಪ್ರಾಬ್ಲಮ್ಮು ಅದು ಸರಿ ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಆಗಲೇ ದಗ ಅದು ಸರಿ ಮಾಡಿದ್ರೆ ಇನ್ನೊಂದಾಗಲೇ ಹತ್ಕೋತಾ ಇರುತ್ತೆ ಬೆಂಕಿ. ಹಾಗಾಗಿ ಅಂತಹ ವ್ಯಾಪಿಸುವಂತಹ ಅಗ್ನಿ ಸ್ವರೂಪದಲ್ಲಿ, ದಾವಾಗ್ನಿ ಎನ್ನುವಂತಹ ಸ್ವರೂಪದಲ್ಲಿ ಅದನ್ನು ನಿರ್ವಾಪಣ, ಶಾಂತಗೊಳಿಸ್ಬೇಕಂತೆ. ನಮ್ಮ ಮನಸ್ಸಿನಲ್ಲಿ ಹುಟ್ಟುವಂತಹ ಕಾಡ್ಗಿಚ್ಚೆ ಏನಿದೆಯೋ ಅದನ್ನು ಶಾಂತಗೊಳಿಸಬೇಕು. ಯಾವುದು ಅದು ಶಾಂತಗೊಳಿಸುವಂತಹ ಒಂದು ಉಪಾಯ ಇದೆಯಪ್ಪ, ಅದೇ ನಾಮಸ್ಮರಣೆ. ನಾಮಸ್ಮರಣಾತ್ ಅನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ಹರೇ. ಸದಾಕಾಲ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಬೇರೆಯಾಗಿರೋದು ಔಷಧಿ ಇಲ್ಲ ಅಂತಾರೆ.
ಮುಂದಕ್ಕೆ ಹೇಳಿದ್ರು ಶ್ರೇಯ ಕೈರವ ಚಂದ್ರಿಕಾ ವಿತರಣಂ. ಶ್ರೇಯಸ್ಸು ನಮಗೆಲ್ಲರಿಗೂ ಕೂಡ ಬೇಕೇ ಬೇಕು. ಏನು ನಮಗೆ ಶ್ರೇಯಸ್ಸು, ಕೀರ್ತಿ ಇವೆಲ್ಲವೂ ಕೂಡ ನಮಗೆ ಬೇಕೇ ಬೇಕು. ಆ ಶ್ರೇಯಸ್ಸು ಅನ್ನುವಂತಹ ಆ ಒಂದು ವಸ್ತು ಹೇಗಪ್ಪ ಇರುತ್ತೆ? ಕಣ್ಣೈದಿದೆ. ಕಣ್ಣೈದಿದೆ ಅಂದರೆ ರಾತ್ರಿಯ ಸಮಯದಲ್ಲಿ ಚಂದ್ರನ ಬೆಳಕಿಗೆ ಅರಳುವಂತಹ ಒಂದು ರೀತಿಯಾದಂತಹ ಕಮಲದ್ದೇ ಇನ್ನೊಂದು ಜಾತಿ ಅದು. ಅದನ್ನು ಕಣ್ಣೈದಿಲೆ ಅಂತ ಹೇಳ್ತಾರೆ. ಸೂರ್ಯ ಹುಟ್ಟಾಗ ಅರಳುವಂಥದ್ದು ಮಾಮೂಲು ಕಮಲ ಪದ್ಮ. ಇದು ರಾತ್ರಿಯ ವೇಳೆಯಲ್ಲಿ ಅರಳುವಂತಹ ಕಣ್ಣೈದಿಲೆ. ನಿಮ್ಗೆ ಹೇಳ್ತಿದ್ದೆ, ನಮ್ಮ ಕ್ಯಾರೆಕ್ಟಿ ಜ್ಞಾಪಿಸ್ಕೊಳ್ಳಿ, ನನ್ನ ಜೊತೆ ಬಂದಿದ್ದವರು ಎರಡೂ ಇದೆ ಅಲ್ಲಿ. ಒಂದು ಕಡೆ ಅದೇ ಕೊಳದಲ್ಲಿ ಕಣ್ಣೈದಿಲೆನೂ ಇದೆ, ಅದೇ ರೀತಿಯಲ್ಲಿ ಕಮಲನೂ ಇದೆ. ನೋಡೋಕ್ಕೆ ಚೆನ್ನ. ಇದು ಎರಡು ಕೂತ್ಕೊಂಡು ಆರ್ಯಾಂಬೆಯ ಸಮಾಧಿಯ ಮುಂದೆ ಕೂತ್ಕೊಂಡು ಶ್ಲೋಕಗಳನ್ನು ಹೇಳಕ್ಕೆ ಶುರು ಮಾಡಿದ್ರೆ ಪ್ರಪಂಚ ಯಾಕೆ ಬೇಕು? ಅದು ದೇಶದಲ್ಲಿ ಎದ್ದೋಗಿ ಬೇಕು, ಅಲ್ಲಿವರೆಗೂ ನಾವು ಆ ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು. ಅಂತಹ ಕಣ್ಣೈದಿಲೆ ಅರಳಬೇಕು ಅಂತ ಹೇಳಿದ್ರೆ ಬೆಳದಿಂಗಳು ಬೇಕು. ಶ್ರೇಯಸ್ಸು ಅನ್ನುವಂತಹ ಕಣ್ಣೈದಿಲೆ ಅರಳಬೇಕು ಅಂತ ಹೇಳಿದ್ರೆ ಪರಮಾತ್ಮನ ನಾಮಸ್ಮರಣೆ ಎನ್ನುವಂತಹ ಕಣ್ಣೈದಿಲೆ ಬೇಕಂತೆ. ಅದಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಎಂದರು. ಮುಂದೆ ಹೇಳ್ತಾರೆ ನೋಡಿ, ವಿದ್ಯಾ ವಧು ಜೀವನಂ. ಯಾವುದು ನಿಜವಾದಂತಹ ವಿದ್ಯೆ? ಸಾ ವಿದ್ಯಾಯ ವಿಮುಕ್ತಯೇ. ನಮ್ಗೆ ಯಾವುದು ಮುಕ್ತಿಯನ್ನು ತಂದುಕೊಡುತ್ತೋ ಅದೇ ನಿಜವಾದಂತಹ ವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ಪರಾವಿದ್ಯೆ ಅದನ್ನು ಕರೆಯುವಾಗ ಪರಾವಿದ್ಯೆ, ಪರವಿದ್ಯೆ ಅಲ್ಲ, ಪರಾವಿದ್ಯೆ. ವಿದ್ಯೆ ಅನ್ನುವಂಥ ಸ್ತ್ರೀಲಿಂಗ, ಶ್ರೇಷ್ಠವಾದಂತಹ ವಿದ್ಯೆ. ಅದನ್ನು ಪಡೆದಾಗಲೇ ನಮ್ಮ ಜೀವನ ಅನ್ನುವಂಥದ್ದು ಸಾರ್ಥಕವಾಗುತ್ತೆ ಎಂದರು. ಅಂತಹ ಅಧ್ಯಾತ್ಮ ವಧು ಅಂತ ಏನಿದೆಯೋ ಅವಳಿಗೆ ಪರಮಾತ್ಮನ ನಾಮಸ್ಮರಣೆಯೇ ಏನು ಜೀವಸ್ವರೂಪ. ಅಧ್ಯಾತ್ಮ ಮಾರ್ಗದಲ್ಲ ಹೋಗಬೇಕು ಅಂದರೆ ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ಅಲ್ಲೇ ಅವಳೇ ಕರ್ಕೊಂಡೋಗ್ತಾಳಂತೆ. ಆ ರೀತಿಯಾಗಿ ವಿದ್ಯಾ ಅನ್ನುವಂತಹ ವಧು ಅಂದರೆ ಮದುವೆ ಹುಡುಗಿ, ವಧು ಅಂದರೆ ಅವಳಿಗೆ ಜೀವನ ಸ್ವರೂಪವಾಗಿರುವಂಥದ್ದು. ಅದೇ ಅವಳಿಗೆ ಜೀವನವೂ ಹೌದು, ಜೀವ ಸ್ವರೂಪವೂ ಹೌದು ಅಂದರು. ಏನಾಗುತ್ತೆ ಈ ಒಂದು ವಿದ್ಯಾವಧುವಿಗೆ ಅಂತ ಕೇಳಿದ್ರೆ ಅದರಿಂದ ನಮ್ಮ ಮನಸ್ಸು ಬುದ್ಧಿಗಳು ಪಕ್ವವಾಗುತ್ತೆ ಅಷ್ಟೇ. ಹೇಳ್ತಾ 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 ನಾಮಸ್ಮರಣೆಯನ್ನು ನಮ್ಮ ಮನಸ್ಸು ಬುದ್ಧಿ ಪಕ್ವ ಆಗುತ್ತೆ. ನಾವು ಬೇಕಾದಷ್ಟು ಮೋಹಜಾರಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ, ಅಂತಹ ಮೋಹಜಾರಗಳೆಲ್ಲವೂ ಕೂಡ ನಿರಸ್ತವಾಗುತ್ತಂತೆ, ವಿಷಯಾಸಕ್ತಿ ನಾಶವಾಗುತ್ತಂತೆ, ಪರಾವಿದ್ಯೆಯ ಕಡೆಗೆ ನಮ್ಮ ಮನಸ್ಸು ಹೋಗುತ್ತಂತೆ. ಹಾಗಾಗಿ ವಿದ್ಯಾವಧು ಜೀವನ ಮಾಡಬೇಕಾದ್ರೆ ಬೇಕಲ್ಲ, ಈ ಅಧ್ಯಾತ್ಮ ಮಾರ್ಗದಲ್ಲಿ ಜೀವನವನ್ನು ಮಾಡ್ತೀನಿ ಅಂದರೆ ನಾಮಸ್ಮರಣೆಯನ್ನು ಬಿಟ್ಟರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆನಂದಾಂಬುದಿ ವರ್ಧನಂ ಅಂದರು. ಪರಾವಿದ್ಯೆಯನ್ನು ಆಶ್ರಯಿಸಿದ್ದೀವಿ ಅಂತ ಹೇಳಿದಾಗ ಆನಂದಕ್ಕೆ ಕೊರತೆ ಇರೋಕ್ಕೆ ಸಾಧ್ಯ ಇಲ್ಲ. ತ್ವದ್ಭಾಷೆಯ ಸ್ಮರಣಾತ್, ನಿನ್ನ ಭಾಷೆಯನ್ನು ಯಾರು ಸ್ಮರಣೆ ಕೋನು ಜನಖೇತ ಜಯ ದೇವ ಜಯ ದೇವ. ಪರಮಾತ್ಮನ ಶಂಕರ ಭಗವತ್ಪಾದರ ಭಾಷ್ಯವನ್ನು ಓದ್ತಾ ಇದ್ರು ಅಷ್ಟೇ. ಯಾವುದೇ ರೀತಿಯಾದಂಥದ್ದು ಕೂಡ ತೊಂದರೆಗಳು, ಮನಸ್ಸಿಗೆ ಕ್ಲೇಶ ಅನ್ನುವಂಥದ್ದು ಉಂಟಾಗೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅದನ್ನೇ ಪರಾವಿದ್ಯೆಯ ಒಂದು ಮುಖ ತಾನೇ ಅದು. ಪರಾವಿದ್ಯೆಯನ್ನು ಆಶ್ರಯಿಸಿದಾಗ ಆನಂದಕ್ಕೆ ಕೊರತೆ ಎನ್ನುವಂಥದ್ದಿಲ್ಲ ಅಂದರೂ ಸಮುದ್ರ ಉಕ್ಕುತ್ತಲ್ಲ ಆ ರೀತಿಯಾಗಿ. ಯಾಕೆಂದರೆ ಹಿಂದಿನಿಂದ ಹೇಳಿದ್ದಾರೆ ಅದು ಚಂದ್ರಿಕೆ ಇದ್ದ ಹಾಗೆ ಎನ್ನುವಂಥದ್ದು ಹೇಳಿದರು. ಚಂದ್ರಿಕೆ ಬಂದಾಗ ಸಮುದ್ರ ಉಕ್ಕುತ್ತೆ, ಚಂದ್ರೋದಯಕ್ಕೆ ಅಂಬುದಿ ಉಕ್ಕುವುದಯ್ಯ, ಅದು ಉತ್ಕೊಂಡು ಹೋಗುತ್ತಲ್ಲ ಆ ರೀತಿಯಾಗಿ. ಹಾಗಾಗಿ ಹೆಚ್ಚಾಗುತ್ತೆ ನಾಮಸ್ಮರಣೆ ಎನ್ನುವಂತಹ ಚಂದ್ರೋದಯ ನಮ್ಮ ಮನಸ್ಸಿನಲ್ಲಿ ಆದಾಗ ಸಮುದ್ರ ಉಕ್ಕೇರುವಂತೆ ಆನಂದ ಅನ್ನುವಂತಹ ಸಾಗರ ಉಕ್ತಾ ಹೋಗುತ್ತದೆ. ಅದಕ್ಕಿಂತ ಇನ್ನೇನು ಆನಂದ ವಸ್ತು ಹೇಳಿದ್ದೀನಿ. ಹೊರಗಿನ ವಿಷಯಗಳನ್ನು ಆಧರಿಸಿ ಪಡೆಯುವಂತಹ ಆನಂದ ಕ್ಷಣಿಕವಾಗಿರುವಂಥದ್ದು. ಒಳಗಿರುವಂತಹ ಆತ್ಮನನ್ನು ಪಡೆದು ಅನುಭವಿಸ್ತೀವಲ್ಲ ಆನಂದ, ಆ ಆನಂದ ನಿರಂತರವಾದಂತಹ ಆನಂದ. ದುಡ್ಡಿಲ್ಲ, ಕಾಸಿಲ್ಲ, ಇಲ್ಲಿರುವಂತಹ ಆನಂದವನ್ನು ಅನುಭವಿಸೋಕ್ಕೆ ನಿಮ್ಮ ಮನಸ್ಸು ಸಿದ್ಧ ಇರಬೇಕು, ಸಾಧನೆ ಸಿದ್ಧ ಇರಬೇಕು. ಅದೆರಡಿದ್ರೆ ಮಾತ್ರ ಅದು ಸಿಕ್ಕಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪ್ರತಿಪದಂ ಪೂರ್ಣಾಮೃತಸ್ಯಂದನಂ ಅಂತಾರೆ. ಪ್ರತಿನಾಮವೂ ಕೂಡ, ಎಷ್ಟು ಪ್ರತಿನಾಮದಲ್ಲೂ ಪ್ರತಿ ಸ್ಮರಣೆಯಲ್ಲಿಯೂ ಕೂಡ ಪೂರ್ಣತ್ವ ಅನ್ನುವಂಥ ಅಮೃತದ ರುಚಿಯನ್ನು ತೋರಿಸುತ್ತೆ. ಹೇಳ್ಕೊಬರ್ತಾರೆ. ಮಹಾಭಾರತ, ಕಬ್ಬು ಎರಡೂ ಕೂಡ ಪ್ರತಿಪರ್ವ ರಸೋದಯಂ. ಪ್ರತಿಪರ್ವ ರಸೋದಯ. ಪರ್ವ ಅಂದರೆ ಗೌರಿ ಮನೆಗ ಶಂಕರದಿ ಹಬ್ಬ ಕಟ್ ಮಾಡಿದ್ವಲ್ಲ, ಒಂದೊಂದು ಪರ್ವ ಒಂದೊಂದು ಗಿಣ್ಣು ಇರುತ್ತಲ್ಲ, ಅದು ಗೊತ್ತಾಗುತ್ತಲ್ಲ ಅದು ಗಿಣ್ಣು. ಆ ಕಟ್ ಮಾಡಿದಾಗ
ಮುಗಿದಲ್ಪ ಕೊನೆ ಕಮ್ಮಿ ಇನ್ನೂ ಹಂಗೆ ಬರುತ್ತೆ. ನಿಮ್ಗೆ ಕಲ್ಲಂಗಡಿ ಹಣ್ಣು ನೋಡಿ, ಕಲ್ಲಂಗಡಿ ಹಣ್ಣು ಮೇಲಿಂದ ತೆಗೆದುಬಿಟ್ರೆ ಕೆಳಗಡೆ ಬರೀ ಏನಿಲ್ಲ, ಸಾರವೇ ಇಲ್ಲ. ಆದರೆ ಕಬ್ಬು ಪ್ರತಿಪರ್ವಂ ರಸೋದಯಂ, ಪ್ರತಿ ಪರ್ವವೂ ಕೂಡ ರಸವನ್ನು ಕೊಡುತ್ತೆ. ಹಾಗೆ ಮಹಾಭಾರತ, ಹಾಗೆ ಇಲ್ಲಿ ಹೇಳೋದು ಪ್ರತಿಪದಂ ಪೂರ್ಣಾಮೃತ, ಪ್ರತಿ ಪದವು ಪ್ರತಿ ನಾಮಸ್ಮರಣೆಯನ್ನು ಕೂಡ ನಿನ್ನೆ ಮಾಡಿದ್ರಲ್ಲ ಸೌಂದರ್ಯ, ಇವತ್ತೇ ಕೇಳಬೇಕು, ಹೇಳ್ರಪ್ಪ ಸಿಕ್ಕತ್ತೆ ಆನಂದ. ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಪ್ರತಿ ನಾಮದಿಂದಲೂ ಕೂಡ ಆ ಒಂದು ಆನಂದ ಅನ್ನುವಂಥದ್ದು ಸಿಕ್ಕತ್ತೆ. ಪ್ರತಿ ಸ್ಮರಣೆಯಲ್ಲೂ ಪೂರ್ಣತ್ವದ ಅಮೃತತ್ವ ನೋಡಿ, ಪೂರ್ಣತ್ವ ಹೇಳ್ತಾ ಇದ್ದಾಗ ಯಾವತ್ತಾದ್ರೂ ನನ್ನ ಸೌಂದರ್ಯ ತುಂಬ ಬಂದ್ಬಿಟ್ಟಿದೆಯಪ್ಪ ಸಾಕು ಅನಿಸಿದೆಯೇ ಯಾರಿಗಾರು? ಸಾಧ್ಯವೇ ಇಲ್ಲ. ಅಂತಹ ನಾಮಸ್ಮರಣೆಯನ್ನು ನಿಜವಾಗಿ ಅದು ಇಂಥವ್ರು ಯಾರು ಸರಿಯಾಗಿ ಟ್ರೈನಪ್ ಮಾಡೋರು ಇದ್ಬಿಟ್ರೆ ಆ ಕಡೆ ಈ ಕಡೆ ಹೋಗುವಂಥವ್ರು ಸಾಧ್ಯವೇ ಇಲ್ಲ. ಹೇಳಿದ್ದಾರೆ ಎಷ್ಟೋ ಜನ, ಏನು ಪ್ರತಿ ವರ್ಷವೂ ಇದನ್ನು ಹೇಳ್ತಾರಲ್ಲ ಗುರುಗಳು, ಬೇರೆ ಬೇರೆ ಇದಕ್ಕಾಗಲ್ಲ ಅಂತ ಕಾಮೆಂಟ್ ಬಂದಿದೆ. ಅದರ ಮಹತ್ವ ಗುರುಗಳಿಗೆ ಗೊತ್ತು, ನಿಂಗೇನಮ್ಮ ಗೊತ್ತು. ಅವ್ರು ಹೇಳಿದ್ದಾರೆ ಪಾರಾಯಣ ಮಾಡೋ ಅಷ್ಟೇ, ಅವ್ರು ಏನು ಹೇಳಿದಾರೋ ಅವ್ರು ಪಾರಾಯಣ ಮಾಡೋ. ಅವ್ರ ಮಟ್ಟಕ್ಕೆ ಹೇಳಿ ಅವ್ರ ಮಟ್ಟಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ ಅದನ್ನು ಏನದು, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಉಂಟಾಗಿದ್ದು ಓಟೆಯಿಂದ. ನಾವು ಓಟೆ ಕೊಡೋದು ಯಾಕೆ ಅಂದರೆ ತಪ್ಪಕ್ಕಿರುತ್ತೆ, ಸ್ವಲ್ಪ ಕಣ್ಣು ಕಾಣುತ್ತೆ, ನೆನಪು ಬರುತ್ತೆ ಇಲ್ಲ. ಮಾವಿನ ಓಟೆ ಕೈಲಿಟ್ಕೊಂಡು ಹಿಂಗೆ ತಿಂದಿರ್ತಿರಲ್ಲ ಬಾಯಿಲಿ, ಅದಕ್ಕೆ ಕೊಡೋದು. ಆ ಮಾವಿನ ಓಟೆಯಿಂದ ಶುರುವಾಯಿತು, ಕೊನೆಗೊಂಡು ಅಂಥದ್ದು ಓಟೆಯಲ್ಲೇ. ನೋಡು, ಆ ಓಟೆ ನೂರಾರು ಓಟೆಗಳ ಕಾರಣ ಆಯಿತು. ಎಷ್ಟೋ ಸತಿ ಉದಾಹರಣೆ ಕೊಡ್ತೀನಿ. ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅದೇ ಉಳ್ಕೊಳ್ಳೋದು, ಇದೇನು ಬೇರೆ ಉಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪೂರ್ಣ ಅಮೃತ ಅಂದರೆ ಶುದ್ಧವಾದಂತಹ ಅಮೃತ, ಕಲಬೆರಕೆ ಅಲ್ಲ ಅಂತ. ಶುದ್ಧವಾದಂತಹ ಅಮೃತ ಸ್ವರೂಪದಲ್ಲಿ ನಾಮಸ್ಮರಣೆ ನಮಗೆ ಆನಂದವನ್ನು ಕೊಡುತ್ತೆ. ಸರ್ವಾತ್ಮ ಸ್ವಪನಂ ಅಂದರು. ಎಲ್ಲ ಜೀವಿಗಳಿಗೂ ಎಲ್ಲ ಆತ್ಮಗಳಿಗೂ ಕೂಡ ಉಪಾಧಿಯಿಂದ ಬೇರೆಯಾಗಿ ತೋರ್ತಾ ಇರುವಂತಹ ಜೀವಾತ್ಮಗಳು, ಜೊತೆಗೆ ಆತ್ಮ ಅಂದರೆ ಇನ್ನೊಂದು ಹೇಳ್ತಾರೆ ಮನಸ್ಸು ಬುದ್ಧಿ ಎರಡನ್ನೂ ಕೂಡ ಆತ್ಮ ಅನ್ನುವಂತಹ ರೀತಿಯಲ್ಲಿ ಕರೀತಾ ಇದ್ದಾರೆ. ಇಂತಹ ಎಲ್ಲಕ್ಕೂ ಕೂಡ ಆ ಪೂರ್ಣಾಮೃತದ ಸ್ನಾನವನ್ನು ಮಾಡಿಸುತ್ತಂತೆ. ಬರೀ ಒಂದಾಯಿತು, ಒಂದು ಕುಡಿಯೋದು ಒಂದು ಆನಂದವಾಯಿತು. ಪೂರ್ಣಾಮೃತದಲ್ಲಿಯೇ ಸ್ನಾನ ಮಾಡೋದು ಅಂತ ಹೇಳಿದ್ರೆ ಇನ್ನೇನಿದೆ. ಅಮೃತದಲ್ಲಿ ಸ್ನಾನ ಮಾಡೋದಂದ್ರೆ ಕೈನ ಹಾಲು ತುತ್ತ ತೊಡಿಸ್ತಾರೆ ಅಂತ, ಹಾಲು ತುತ್ತ ತೊಡಿಸ್ತಾರೆ ಅಂತ ನೀರು ಬೇಕೇ ಬೇಕು. ಹಾಲು ತುತ್ತ ತೊಡ್ಬಿಟ್ಟು ಏನಾದ್ರು ಇಟ್ಕೊಳೋದು ಜಾಗ ಬೀಳ್ತೀವಿ. ಹಾಗಾಗಿ ಹಾಲು ತುತ್ತ ತೊಡಿಸ್ತಾರೆ ಮೀನ್ಸ್ ಏನು ಸುಖವಾಗಿದ್ದಾರೆ ಅಂತ, ಅಷ್ಟು ಶ್ರೀಮಂತಿಕೆ ಇದೆ ಅಂತ. ಹಾಗೆ ಪೂರ್ಣಾಮೃತ ಸ್ನಾನವನ್ನು ಮಾಡಿಸ್ತಾರೆ. ಎಲ್ಲ ನೋಡಿ, ಆ ಸಮುದ್ರದಲ್ಲಿ ಮುಳುಗಿರುವಾಗ ಇಳಿಯ ಮುಳುಗ್ದು ಚಳಿಯೇನು ಮಳೆಯೇನು ಅಂತಾರಲ್ಲ, ಹಾಗೆ ಆ ಪೂರ್ಣಾಮೃತದಲ್ಲಿ ಮುಳುಗಿರುವಂತಹ ಸಮಯದಲ್ಲಿ ಇನ್ಯಾವುದ್ರ ಪರಿವಿಲ್ಲ, ಯಾವುದು ಏನು ಶೇಷ ಉಳ್ಕೊಳ್ಳುತ್ತವಾಗ ಆನಂದ ಅನ್ನುವಂಥದ್ದು ಅನುಭವಿಸುವಾಗ ಅಂತಹ ಸ್ನಾನವನ್ನು ಮಾಡಿಸುತ್ತೆ. ಇಲ್ಲಿ ಹೋಗಿ ಯಾರು ಅಮೃತದ ಬಳಿಗೆ ಯಾರು ಬರ್ತಾರೋ, ಅಮೃತದಲ್ಲಿ ಸ್ನಾನ ಮಾಡಬೇಕು ಅಂತ ಬರ್ತಾರೋ ಯಾರಿಗೂ ಕೂಡ ಮೇಲು ಕೀಳು ಅನ್ನೋಂಥದ್ದು ಭಾವ ಇಲ್ಲ. ಹೋಗಿ ಟಿ ನರಸೀಪುರ ಶುರುವಾಗಿದೆ ಕುಂಭಮೇಳ, ಅಲ್ಲಿ ಹೋಗಿ ಮುಳುಗ್ತೀವಿ ಅಂದರೆ ನೀನು ಪುಣ್ಯ ಮಾಡಿದ್ದೀನಿ, ನಿಂಗೆ ಜಾಸ್ತಿ ನೀರು ನಿಂಗೆ ಕಡಿಮೆ ನೀರು ಹೇಳಿದ್ವಿ ಅಂದರೆ ಇಲ್ಲವೇ ಇಲ್ಲ. ಮೇಲು ಕೀಳು ರಾಜ ಹೋಯ ರಂಕ್ ಅಂತಾರೆ ಹಿಂದಿಲಿ. ರಾಜನೇ ಆಗಿರಲಿ, ರಂಕ್ ಅಂದರೆ ಸೇವಕನೇ ಆಗಿರಲಿ, ಅಥವಾ ಇವು ತುಂಬ ನನಗೆ ಆತ್ಮೀಯವಾದಂತಹ ಭಕ್ತ, ಇವನೇನು ಭಕ್ತ ಯಾವತ್ತು ಸಮಯ ಬಂದ ಕುಂಭಮೇಳ ಬಂದಾಗ ಮಾತ್ರ ಬರ್ತಾನೆ, ಇಲ್ಲೇ ಇದ್ದಾಗ ಅಲ್ಲೇ ಇರ್ತಾನೆ ಪುಣ್ಯ ಬರುತ್ತೆ ಅಂತ. ಹಾಗೂ ಇಲ್ಲಪ್ಪ, ಆ ಥರ ಭೇದವಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಎಲ್ಲರಿಗೂ ಒಂದೇ ರೀತಿಯಾದಂತಹ ಆನಂದ. ಮನಸ್ಸು ಸಿದ್ಧವಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದೇ ಆನಂದವನ್ನು ಕೊಡುವಂತಹದ್ದಾಗಿದೆ ಈ ಒಂದು ನಾಮಸ್ಮರಣೆ ಅಂತ ಹೇಳ್ತಾ, ಜಲಸ್ನಾನ ಮಾಡಿದ್ವಿ ಕುಂಭಮೇಳದಲ್ಲಿ. ಅದೇನಿದ್ರು ಶರೀರಕ್ಕಷ್ಟೇ. ಮನಸ್ಸು ಕುಂಬಳಕಾಯಿ ಹೇಳಿದ್ನಲ್ಲ, ಎಲ್ಲ ಕಡೆ ಸುತ್ಕೊಂಬಂದಾಯಿತು. ಕೃಷ್ಣ ನೀ ಬಾರಪ್ಪ, ನಾ ಬರ್ಲಕ್ಕಪ್ಪ, ನೀವು ಹೋಗಿ ಸುತ್ಕೊಂಬನ್ನಿ ಕಳಿಸ್ತಾ ಎಲ್ಲರೂ ತೀರ್ಥಯಾತ್ರೆಗೆ ಪಾಠವ್ರನ್ನ. ಒಂದು ಕುಂಬಳಕಾಯಿ ಕೊಟ್ಟ, ಅವ್ರ ಜೊತೆಗೆ ತೊಗೊಂಡೋಗಿ ನೀವು ಯಾವ್ಯಾವ ತೀರ್ಥದಲ್ಲಿ ಸ್ನಾನ ಮಾಡ್ತಾರೋ ಮುಳುಗಿಸ್ಬಿಡಿ ಇಲ್ಲ, ತಗೊಂಡೋಗೋರು ಮುಳುಗಿಸೋರು ತಂದ್ಕೊಳ್ಳೋರು ಎಲ್ಲ ಆಯಿತು. ಗಂಗಾ ಸಮಾರಾಧನೆ ಮಾಡಿದ್ರೆ ಏನು ಮಾಡೋದು ಆ ಕುಂಬಳಕಾಯಿ ಏನಿಲ್ಲ, ಅದು ಮಾಡೋದು ಹುಳಿ ಮಾಡೋದು ಕಹಿ ಅಂದ್ರೆ ಕಹಿ. ಇದು ಕುಂಬಳಕಾಯಿ ಏನು ಕೃಷ್ಣ ಎಲ್ಲ ಸರಿ ಆಯಿತು ನೀಗೆಲ್ಲ ಅಂದರೆ ನೋಡಿ ತಿಳ್ಕೊಳ್ಳಿ. ಬಾಹ್ಯ ಶರೀರ ಸ್ನಾನದಿಂದ ಏನೂ ಕೂಡ ಪರಿವರ್ತನೆ ಆಗಲ್ಲ. ಮನಸ್ಸಿನ ಒಳಗಿದ್ರೆ ಮಾತ್ರ ನೀವು ಸುಮ್ಮನೆ ಮುಳುಗಿಸಿದ್ರೆ ಅದು ಒಳಗಡೆ ಕಹಿ ಇದ್ದರೆ
ನೀವು ಎಷ್ಟು ಸ್ನಾನ ಮಾಡೋದೇನು ಅಂತ ನೀತಿಯನ್ನು ಹೇಳ್ಕೊಟ್ಟ. ಇವೆಲ್ಲ ದಂತಕಥೆಗಳು ಅಂತ ಕಿಂವದಂತಿ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಈ ರೀತಿ ಇರ್ಬೋದು. ಜಲಸ್ನಾನ ಶರೀರಕ್ಕೆ, ನಾಮಸ್ಮರಣ ಸ್ನಾನ ಬಾಹ್ಯಕ್ಕೂ ಹೌದು ಆಂತರಿಕಕ್ಕೂ ಹೌದು. ರಾಮ ನಾಮಮಣಿ ದೀಪಧರೋ ಜೀವ ದೇಹನಿ ದ್ವಾರ ತುಳಸಿ ಬೀದರು ಬಾಗಿರೋ ಜೋಚನ ಹಸಿ ಉಜಿಯ. ನೀವೊಂದು ವೇಳೆ ನಿನಗೆ ಏನಾದ್ರು ಒಳಗಡೆ ಬೆಳಕನ್ನು ಕಂಡ್ಕೋಬೇಕು ಅನ್ನುವಂಥ ಮನಸ್ಸಿದ್ರೆ ರಾಮನಾಮಮಣಿ ದೀಪಧರು, ರಾಮನಾಮ ಅನ್ನುವಂತಹ ದೀಪವನ್ನು ದೇಹದಲ್ಲಿ ಅಂದರೆ ನಾಲಿಗೆ ಮೇಲೆ ರಾಮನಾಮವನ್ನು ರಾಮನಾಮ ಅನ್ನುವಂಥ ಬೆಳಕನ್ನು ಇಟ್ಕೊಳಪ್ಪ, ದೀಪವನ್ನು ಹಚ್ಚಿಕೋ. ಆಗ ತುಳಸಿ ಬೀದರು ಬಾಗಿರೋ, ಒಳಗೂ ಶುದ್ಧ ಹೊರಗೂ ಶುದ್ಧ, ಎರಡು ರೀತಿಯಾಗಿರುವಂಥ ನಾಮಸ್ಮರಣೆಗೆ ಅಷ್ಟೊಂದು ಮಹತ್ವ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರಂ ಶ್ರೀಕೃಷ್ಣ ಸಂಕೀರ್ತನಂ ವಿಜಯತೆ, ಶ್ರೇಷ್ಠವಾಗಿರುವಂತಹ ಆ ಶ್ರೀಕೃಷ್ಣನ ಕೀರ್ತನೆ ಅನ್ನುವಂಥದ್ದೇನಿದೆಯೋ ಅದು ಸರ್ವೋತ್ಕೃಷ್ಟವಾಗುತ್ತೆ, ವಿಜಯವಾಗಿದೆ. ಪ್ರತಿಯೊಂದರಲ್ಲೂ ಸದಾ ಕಾಲದಲ್ಲೂ ಅದು ಎಲ್ಲರನ್ನೂ ಉದ್ಧಾರ ಮಾಡುವಂತಹ ಒಂದು ಪಂಥವೇ ಆಗಿದೆ ಅನ್ನುವಂಥದ್ದು ಹೇಳ್ತಾ, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರ ಅರ್ಪಿತಾನಿ ಅಮಿತಃ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ಮಮಾಪಿ ದುರ್ದೈವಮೀದೃಶಮಿಹ ಜನ್ಮನಿ ನಾನುರಾಗಃ ಎಂತ ಹೇಳ್ತಾರೆ ನೋಡಿ. ಇನ್ನು ನಾಮಸ್ಮರಣೆಗೆ ಮಾಡ್ತಾ ಇಷ್ಟೇನೆಲ್ಲ ಮಾಡ್ತಾ ಕೂತಿದ್ರೆ ನಾಮಸ್ಮರಣೆ ಮುಗಿದೋಗುತ್ತೆ. ಇಲ್ಲಪ್ಪ, ನಾಮಸ್ಮರಣೆ ಅನ್ನೋದಕ್ಕೆ ಯಾವತ್ತೂ ಕೊರತೆ ಇಲ್ಲ. ಅಷ್ಟೋತ್ತರ ತಗೊಳ್ಳಿ, ಶತನಾಮ ತಗೊಳ್ಳಿ, ಏನೋ ಬರ್ತಾ ಇರ್ತಾರೆ, ದ್ವಾದಶ ನಾಮ ತಗೊಳ್ಳಿ, ಪಂಚವಿಂಶತಿಯಿಂದ 25 ನಾಮಗಳು ತಗೊಳ್ಳಿ, ಬೇಕಾದಷ್ಟು ನಾಮಗಳಿಂದ ಆ ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಾ ಬರ್ಬೋದು. ನಿಮ್ಗಿನ್ನೂ ಒಂದು ಮಾತು ಹೇಳಿದ್ದೆ, ಸಹಸ್ರನಾಮ ಮಾಡಿದ್ರು ಅಂತ ಹೇಳಿದ್ರೆ ಸಹಸ್ರನಾಮ ಪರಮಾತ್ಮನ ವರ್ಣನೆ ಅವನ ಮಹಿಮೆ ಮುಗಿದೋಯ್ತು ಅಂತಲ್ಲ, ನಿನಗೆ ಸುಸ್ತಾಯಿತು, ನೀನು ನಿಲ್ಲಿಸ್ದೆ. ಸಹಸ್ರ ಅನ್ನುವಂಥದ್ದು ಒಂದು ಸಂಖ್ಯೆ ನೀನು ನಿಲ್ಲಿಸ್ತೀವಿನ ಸಹಸ್ರವಲ್ಲ, ಲಕ್ಷವಲ್ಲ, ಎಷ್ಟು ಮಾಡಿದ್ರು ಅದು ಇರುವಂಥದ್ದು. ಹೇಳಿದಿರಲ್ಲ, 64 ವಿಧವಾದಂತಹ ಉಪಚಾರದ ಪೂಜೆಯನ್ನು ಶಂಕರ ಭಗವತ್ಪಾದ ನಿರೂಪಣೆ ಮಾಡಿದ್ದಾರೆ. ಅದರಲ್ಲೂ ಶಾಸ್ತ್ರದಲ್ಲೂ ಇದೆ, ಅದನ್ನು ಶ್ಲೋಕಗಳ ಮೂಲಕ ಮಾಡಿದ್ದಾರೆ. 16 ಮಾಡೋಕ್ಕೆ, ಷೋಡಶೋಪಚಾರ ಪೂಜೆ ಮಾಡೋಕ್ಕೆ ಸುಸ್ತು, 64 ವಿಧ ಮಾಡಬೇಕಾದ್ರೆ ಅಷ್ಟಕ್ಕೂ ಒಂದು ಶ್ಲೋಕ ಇದೆ ಅಂದರೆ ಯಾವಾಗ ಕೇಳ್ತೀವೋ ಯಾವಾಗ ನೋಡ್ತೀವೋ ಇದೇನು ಅಂತದ್ದು. ಅಷ್ಟು ಶ್ಲೋಕಗಳದ್ದು 1, 2, 3 ಹೇಳ್ತಾರೆ. ಅಂದರೆ ಒಂದು 2 ಕ್ಲಾಸ್ಗೆ ಆಗಲ್ಲ, ಸ್ವಲ್ಪ ದೀರ್ಘವಾಗಿರುವಂಥದ್ದು. ಹಾಗಾಗಿ ಅಂತಹ ಪ್ರತಿ ನಾಮದಲ್ಲಿಯೂ ಕೂಡ ಏನು ನಿನ್ನ ನಿಜವಾದಂತಹ ಶಕ್ತಿ, ಅವನ ರೂಪವರ್ಣನೆ ಮಾಡಿರ್ತಾರೆ, ಅವನ ಮಹಿಮೆಯನ್ನು ವರ್ಣನೆ ಮಾಡಿರ್ತಾರೆ, ಅವನ ಅನುಗ್ರಹವನ್ನು ವರ್ಣನೆ ಮಾಡಿರ್ತಾರೆ. ಆ ರೀತಿ ನಿಜವಾದಂತಹ ಶಕ್ತಿ ಎನ್ನುವಂಥದ್ದು ಅಡಗಿದೆ. ಯಾವುದು ನಾಮವೂ ಕೂಡ ಕಡಿಮೆ ಜಾಸ್ತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಪ್ರತಿ ನಾಮವೂ ಕೂಡ ಆ ರೀತಿಯಾಗಿರುವಂಥದ್ದು, ಅವುಗಳೆಲ್ಲವೂ ಕೂಡ ನಿನಗೆ ಅರ್ಪಿತವಾಗಿರುವಂಥದ್ದು ಅಂತ ಹೇಳ್ತಾ, ನಾಮಸ್ಮರಣೆಗೆ ಏನಾದರೂ ಇಂತಹದೇ ಸಮವಿದೆಯೇ? ನಾಳೆ ಅಭಿಷೇಕ ಮಾಡಿಸ್ತಾ ಇದ್ದೀನಿ, ಅಭಿಷೇಕ ಮಾಡಿಸ್ಬೇಕಾದ್ರೆ ಈಗ ಸಂಜೆ ಪ್ರದೋಷ ಇದ್ರೆ ಮಾತ್ರ ಸಂಜೆ ಮಾಡಿಸ್ಬೇಕಾದ್ರೆ, ಇಲ್ಲ ಮಾಮೂಲು ಪಂಚಾಮೃತದಲ್ಲಿ ಮಾಡಿಸ್ಬೇಕಾದ್ರೆ ಬೆಳಗ್ಗೆನೆ ನೋಡಿ ಹೇಳೋದು. ಆಗ ಶಿವರಾತ್ರಿ ಇಂಥ ವಿಶೇಷವಾದ ದಿನಗಳಲ್ಲಿ ಸಂಜೆ ವೇಳೆ ಅಭಿಷೇಕವೇ ವಿನಃ ಇಲ್ಲ ನಮಗೆಲ್ಲ ಒಂದು ನಿಯಮಿತವಾದಂತಹ 12 ಗಂಟೆ ಆದರೆ ಪೂಜೆ ಶುರು ಮಾಡಬಾರ್ದು, ಈ ರೀತಿಯಾದಂತಹ ಕಟ್ಟುಪಾಡುಗಳು ಸಾಮಾನ್ಯವಾಗಿರುವಂಥದ್ದು ನೋಡಿದ್ದೀವಲ್ಲ ನಾವು. ಅಷ್ಟಕ್ಕಿದ್ದಾರೆ ಗಣಪತಿ ಹಬ್ಬದ ದಿವಸ ಅಷ್ಟೊಂದು ಡಿಮ್ಯಾಂಡ್ ಪುರೋಹಿತರಿಗೆ, ಇಷ್ಟೊತ್ತಿಗೆ ಬರಬೇಕು ಅನ್ನುವಂಥದ್ದೆಲ್ಲ. ಅದಕ್ಕೋಸ್ಕರ ಅಂದರೆ ಅದಕ್ಕೆಲ್ಲಕ್ಕೂ ಕೂಡ ಒಂದು ಸಮಯ ಅನ್ನುವಂಥದ್ದು ನಿಲ್ಲಿದೆ. ನಾಮಸ್ಮರಣೆಗೆಲ್ಲಪ್ಪ ಸೊಂಟ ನೋವು ಬಂದರೂ ರಾಮ ಅಂತೀವಿ, ಹಗಲೋ ರಾತ್ರಿಯೋ ಮಧ್ಯಾಹ್ನವೋ ಗೊತ್ತಿಲ್ಲ, ತುಂಬ ನೋವು ರಾಮ ಸಾಕಾಯ್ತಲ್ಪ, ಅದು ನಾಮಸ್ಮರಣೆಯ. ಈ ರೀತಿ ನಾಮಸ್ಮರಣೆಗೆ ಯಾವುದೇ ಆದಂತಹ ಇಂತಹ ಕಾಲ ಶಂಕರ ಭಗವತ್ಪಾದರು ತಮ್ಮ ವಿಷ್ಣು ಸಹಸ್ರನಾಮದ ಭಾಷ್ಯದ ಪೀಠಿಕೆಯಲ್ಲಿ ಉಪೋದ್ಘಾತದಲ್ಲಿ ಹೇಳ್ತಾರೆ, ಅದಕ್ಕಾದ್ರೂ ನೀನು ಪೂಜೆ ಮಾಡಬೇಕು ಅಂದರೆ ಪುರೋಹಿತರು ಕರಿಬೇಕು, ದುಡ್ಡು ಖರ್ಚಾಗುತ್ತೆ ನೋಡಿ, ಎಷ್ಟೆಷ್ಟಿದೆ ಸಮಯ ಎಲ್ಲವೂ ಇದೆಯಪ್ಪ. ನಾಮಸ್ಮರಣೆ ಅನ್ನುವಂಥದ್ದು ನೀವು ಮಾಡಿಕೊಟ್ರೆ ಯಾರನ್ನು ಕರಿಬೇಕಾಗಿ ರಾಮ ಅನ್ನೋಕ್ಕೆ ಯಾರು? ನಿಮ್ಗೆ ಹಿಂದೆ ಒಂದು ಕಡೆ ಹೇಳಿದ್ದೆ, ಹೋಗುವಾಗ ನಮ್ಮ ಕೊಲಿಗೆ ನೋಡ್ಕೊಂಬಂದಿದ್ದು ಮಾಡಿ ಮೇಲೆ ಅಜ್ಜಿ ಹೋಗಿ ಹಿಂಗೆ 0 ಸುತ್ತ ಇದ್ರಂತೆ. ಮೇಲಕ್ಕೆ ಹೋಗಿದ್ದಾರೆ ನಮ್ಮ ಕೊಲಿಗಾಗಿದ್ದವರು ಮಹಾರಾಜ ಸರಿ
ಅವ್ರು ಹೋಗಿ ಅವ್ರು ಬಂದು ನನ್ನ ಕೈಲೇ ಅಂಥ ವಿಷಯ ಹೇಳ್ಕೊತಿದ್ದಿತ್ತು. ಅಂದರೆ ಆಧ್ಯಾತ್ಮಿಕವಾಗಿ ಅಂತ ಹೇಳ್ಬೇಕು, ನನ್ನ ಕೈಲಿ ಅಂತಲೋ ಏನೋ ಗೊತ್ತಿಲ್ಲ, ಬಂದು ಹೇಳಿದರು. ಸೊನ್ನೆ ಸುತ್ತೋರುತ್ತೆ. ಏನಂತಿ ಏನು ಬರೀತಾ ಇದೀಯಾ? ಇಲ್ಲಪ್ಪ ದೇವಸ್ಥಾನದಲ್ಲಿ ಹೇಳಿದ್ರು ರಾಮ ಬರಿಬೇಕು ಅಂತ ಅಲ್ಲ, ನಿಂಗೆ ಅಕ್ಷರವೇ ಬರಲ್ಲ, ರಾಮ ಅಂತ ಹೇಳಿ ಬರೀತೀಯ. ನಂಗೆ ಅಕ್ಷರ ಬರ್ಲಕ್ಕಣಪ್ಪ ನಿಜ. ಒಂದು ಸೊನ್ನೆ ಹಾಕ್ತೀನಿ ರಾಮ ಅಂತೀನಿ, ಒಂದು ಸೊನ್ನೆ ಹಾಕ್ತೀನಿ ರಾಮ ಅಂತ ಬರ್ತೀನಿ. ನೋಡಿ, ನಡೆದಿರೋದು ಮೈಸೂರಿನಲ್ಲಿ, ಇಲ್ಲೇ ಇದ್ದಾಗದು ನಿಮ್ಮ ಮಂಟಿಕೊಪ್ಪರ ಹತ್ತಿರದೆಯಲ್ಲ, ಬಡವರಹಳ್ಳಿ ನಡೆದಿರೋ ಘಟನೆ. ಸೊನ್ನೆ ಹಾಕ್ತಾರಂತೆ, ಇಲ್ಲಿ ಕೆಳಗಡೆ ಎಲ್ಲ ಮೊಮ್ಮಕ್ಕಳು ಹಾಸ್ಯ ಮಾಡ್ತಾರೆ. ಮಾಡಿ ನೆಲಕ್ಕೆ ಹೋಗಿದ್ದಾರೆ ಅಜ್ಜಿ, ಒಂದು ಪುಸ್ತಕ, ಒಂದು ಪೆನ್ನು ಇಟ್ಕೊಂಡಿದ್ದಾರೆ, ಪೆನ್ಸಿಲ್ಲು ಇಟ್ಕೊಂಡಿದ್ದಾರೆ, ಪೆನ್ನು ಇಟ್ಕೊಳ್ಳೋಕೆ ಬರಲ್ಲ. ಒಂದು ಸೊನ್ನೆ ಸುತ್ತೋದು ರಾಮ ಅನ್ನೋದು, ಸೊನ್ನೆ ಸುತ್ತೋದು ರಾಮ ಅನ್ನೋದು. ಭಕ್ತಿ ನೋಡಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ, ಹಾಗೆ ಮನಸ್ಸು ಅನ್ನುವಂಥ ಸಿದ್ಧವಾಗಿದ್ದಾಗ ಯಾವಾಗ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಂತಹದೇ ಸಮಯ ಅನ್ನುವಂಥದ್ದು ಇಲ್ಲ. ಸಮಯದಲ್ಲಿ ಇಷ್ಟಕ್ಕೆ ಮಾಡಬೇಕು ಅಂತ ನಿದ್ದೆ ಬರಲಿಲ್ವ, ಎದ್ದು ಕೂತ್ಕೊಂಡು ಹೇಳಿ ವಿಷ್ಣು ಸಹಸ್ರನಾಮನ, ಎದ್ದು ಕೂತ್ಕೊಂಡು ಹೇಳಿ ಇದನ್ನು ಲಕ್ಷ್ಮೀ ಸಹಸ್ರನಾಮನ, ಲಲಿತಾ ಸಹಸ್ರನಾಮನ. ಇಂತಹದೇ ಸಮಯ ಅನ್ನುವಂಥದ್ದಿಲ್ಲ. ಅಯ್ಯೋ ಸ್ನಾನ ಮಾಡಬೇಕು ಆಮೇಲೆ ಹೇಳಬೇಕು, ಇಲ್ಲ ಕಣ್ರಮ್ಮ, ಏನೂ ಇಲ್ಲ. ನಾಮಸ್ಮರಣೆಗೆ ಕಾಲದ ಮಿತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಮನಸ್ಸು ಸಿದ್ಧವಾದರೆ ನೀವು ಆ ನಿಮಿಷದಲ್ಲಿ ಮಾಡಿಬಿಡಿ. ಇನ್ನೊಂದ್ಸತಿ ಮನಸ್ಸು ಕೋತಿ ಮನಸ್ಸು, ಬೇಡ ಕಣಪ್ಪ ಏನಿಲ್ಲ, ಇನ್ನೊಂದು ನೋಡೋಣ, ಟಿ ವಿ ನೋಡೋಣ ಅನಿಸುತ್ತೆ. ಹಾಗಾಗಿ ಬಂದಾಗ ಮನಸ್ಸು ಬಂದಾಗ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಸಮಯದ ನಿಯಮ ಅನ್ನುವಂಥದ್ದೇ ಇಲ್ಲ. ಎಂತಹ ಕೃಪೆ ನಿಂದು ಕೇಳ್ತಾ ಇದ್ದಾರೆ, ಎಂತಹ ಕರುಣೆ. ನೀವು ಯಾವಾಗ ಬೇಕಾದ್ರೂ ಪ್ರತಿರಾಮವನ್ನು ಕೂಡ ನಮಗೋಸ್ಕರವಾಗಿ ಇಷ್ಟೊಂದು ಕೊಟ್ಟು ಯಾವಾಗ ಬೇಕಾದ್ರೂ ನೀನು ಜಪ ಮಾಡಿ ಅಂತ ಹೇಳಿದೀಯಾ. ಇಷ್ಟೆಲ್ಲ ಹೀಗೆಲ್ಲ ನನಗೆ ಅನುಕೂಲಗಳಲ್ಲಿ ಕೊಡ್ತಾ ಇದ್ರು ಕೂಡ ನನಗೆ ನೀನು ನನ್ನಲ್ಲಿ ಬದಲಾವಣೆ ಅನ್ನುವಂಥದ್ದು ಆಗಲೇ ಇಲ್ಲ. ಹಲೋ, ಆಮೇಲೆ ಮಾತಾಡಿ ಹಾಗಂತ ಹೇಳ್ತಾ ಇದ್ದಾರೆ ಅಂತೇಳಿ. ಹೀಗಿದ್ರೂ ಕೂಡ ನಾನು ಬದಲಾಗಲೇ ಇಲ್ಲ ಅಂತ ಹೇಳಿದ್ರು. ಈ ಜನ್ಮದಲ್ಲಿ ಬದಲಾಗಲಿಲ್ಲ. ಇನ್ನು ಮನುಷ್ಯ ಜನ್ಮ ಬರದೇಶಿ ಎಷ್ಟು ಜನ್ಮ ಕಾಯಬೇಕು ನೋಡಿ. ದುರ್ಲಭಂ ನಮಗೆಲ್ಲ ಏನೋ ಮನುಷ್ಯ ಜನ್ಮ ಬರುವಂಥದ್ದೇ ದುರ್ಲಭ. ವಿವೇಕ ಚೂಡಾಮಣಿ ಹೇಳ್ಕೊಂಬಂದಿದ್ದಾರೆ ಅಲ್ವಾ. ಈ ಮೂರು ನಮಗೆ ದುರ್ಲಭವಾಗಿ, ಮನುಷ್ಯತ್ವಂ ಮುಕ್ಷುತ್ವಂ ಮಹಾಪುರುಷ ಸಂಶಯ, ಮೂರು ಬರುವಂಥದ್ದು ಬಹಳ ಕಷ್ಟ. ಮನುಷ್ಯರಾಗಿದ್ದೀವಿ, ಮುಂದೆ ಜನ್ಮದಲ್ಲೂ ಮನುಷ್ಯರೇ ಆಗ್ಬಿಡ್ತೀವಿ ಖಂಡಿತ ತಿಳ್ಕೊಬೇಡಿ. ಏನಾಗ್ತೀವೋ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಗೊತ್ತಿಲ್ಲ. ಈಗ ಯಾಕಪ್ಪ ಈ ಪ್ರವಚನ ಮಾಡ್ತಿದ್ರು ನಿದ್ದೆ ಮಾಡ್ತೀವಿ ಗೊತ್ತಿಲ್ಲ, ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. ಅಂದರೆ ನಿದ್ದೆ ಅಲ್ಲಿ ನಂದು ಇದರಲ್ಲೂ ಇತ್ತು, ದೊಡ್ಡ ದಿವಸನೂ ಇತ್ತು. ಶಂಕರ ವಿಜಯ ಹೇಳಿ ಇಲ್ಲಿ ಶಂಕರ ಮಠವೇ ಆದ್ದರಿಂದ ಶಂಕರ ವಿಜಯನೇ ತೊಗೊಂಡು ಹೇಳಿ ಹೋಗಿ ಶಂಕರ ವಿಜಯ ಗೊತ್ತಾ ನಿಮಗೆ ಕೇಳಿದೆ, ಪ್ರಶ್ನೆ ಮಾಡಿದೆ. ಇಷ್ಟು ಮಾತಾಡ್ತೀರಲ್ಲ, ಶಂಕರ ವಿಜಯ ಎಲ್ಲ ಅಧ್ಯಯನ ಮಾಡಿದ್ದೀರಾ? ಇಲ್ಲ ಅಲ್ವಾ? ಕೂತ್ಕೊಂಡು ಕೇಳಿ ಹೇಳ್ತಾರೆ. ಕಥೆ ಉತ್ತರ ಹೇಳಿದ್ರು ನಿಮಗೆ ಪಕ್ಕರು ಅದೇ ತೊಗೊಂಬಿಟ್ಟೆ, ಇದೇನು ಮಾಡಿಬಿಟ್ಟೆ, ಇಷ್ಟೇ ಮಾತೇ ವಿನಃ ಮಾತು ಮಾತು ಮಾತು. ಅದೇ ಕೊನೆ ದಿವಸ ಮಾತ್ರ ಬಂದಿದ್ದ ಮ್ಯಾಚು ಅಂದರೆ ಫ್ಲೋ ಇದ್ದಂಗೆ. ಒಂದ್ಸತಿ ಬರೋರು ಹೋಗೋರು, ಸರ್ತಿ ವಿಸಿಟಿಂಗ್ ಇರೋರು, ದಿನ ಕೇಳೋರು, ಪಾಪ ಮುಂದೆ ಕೂತ್ಕೊಂಡು ಆಸಕ್ತಿಯಿಂದ ಕೇಳೋರು, ಬಂದು ಹೋಗಿ ಮಾಡ್ತಾರಲ್ಲ. ಮಾತು ಅಂದರೆ ನಾನು ಹೇಳಿದೆ, ನೀವು ಇಷ್ಟು ಜನ ಮಾತಾಡಿದ್ರೆ ನಿಮ್ಮನ್ನು ಮೀರಿಸಿ ನಾನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮೈಕ್ ಕೊಟ್ಟಿರುವೆ ಅಕ್ಕನೇ 3 ಸತಿ ಲಲಿತಾ ಸಹಸ್ರನಾಮ ಹೇಳಿ ಬಂದಿರುವೆ. ತಕ್ಷಣ ಏನು ಹೇಳಬೇಕು ಅಂದರೆ ಎಲ್ಲ ಆಗುತ್ತೆ. ಸುಮ್ಮನೆ ತುಂಬ ಚೆನ್ನಾಗಾಯಿತು ಕೊನೆ ದಿನ ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಬದಲಾವಣೆ ಆಗದೇ ಇರುವ ಹಾಗಾದರೆ ಯಾರನ್ನೋ ಕರೆಸಿದ್ದಾರೆ, ಯಾರೋ ಸ್ಪೀಚ್ ಮಾಡ್ತಿದ್ದಾರೆ, ಸುಮ್ಮನಿರೋಣ ಅನ್ನುವಂಥ ಸ್ವಭಾವದಲ್ಲಿ ಬಂದರೆ ಇದ್ದರೆ ಹೇಳ್ತಾ ಇದ್ದಾರೆ. ಈ ಜನ್ಮದಲ್ಲಿ ಬಂದಾಗಿದೆ ನಾನು, ಈ ಜನ್ಮದಲ್ಲಿ ನನಗೆ ಈ ರೀತಿಯಾಗಿ ನಿನ್ನಲ್ಲಿ ನನಗೆ ಅನುರಾಗ ಅನ್ನುವಂಥದ್ದು ಮೂಡಲೇ ಇಲ್ಲ. ಯಾವುದಪ್ಪ ಇಷ್ಟ, ಯಾವುದೋ ಐಹಿಕವಾದ ವಸ್ತುಗಳಲ್ಲೇ ವಿನಃ ಪರಮಾತ್ಮನಲ್ಲಿ ಮೂಡಲಿಲ್ಲ. ಹೇ ಭಗವಂತ, ನನ್ನ ದುರ್ದೈವದಿಂದ ಈ ಜನ್ಮವೂ ಕೂಡ ವ್ಯರ್ಥವಾಗೋಯ್ತು, ಕಳೀತಾ ಇದೆ. ಒಂದು ಕ್ಷಣವೂ ಕೂಡ ಕಳೀತಾ ಇದೆ. ನಮ್ಮ ಜೀವನದ ನಮ್ಮ ಪಾಲಿನ ಆಸ್ತಿ ರಾತ್ರೌ ತದರ್ಧಂ ಗತಃ. 100 ವರ್ಷ ಕೊಟ್ಟಂತೆ ಪರಮಾತ್ಮ. ರಾತ್ರೌ ತದರ್ಧಂ ಗತಃ, ಆಯುಸ್ನಲ್ಲಿ ಅರ್ಧ ಕಳೆದ್ಬಿಟ್ವಿ ನಿದ್ರೆ ಮಾಡ್ತಾ ರಾತ್ರಿ. ಅಲ್ವೇ ಇನ್ನರ್ಧದಲ್ಲಿ ಬಾಲತ್ವ ವೃದ್ಧತ್ವ ಯೋಹೋ, ಒಂದಷ್ಟು ದಿವಸ ಬಾಲಯ,
ಒಂದಷ್ಟು ದಿವಸ ವೃದ್ಧತ್ವ, ಮುದಿತನ. ಈ ಮಧ್ಯದ ಪಿರಿಯಡ್ ಏನಿದೆ, ಮಧ್ಯದ ಪಿರಿಯಡ್ ಬರೀ ಬಾಲ್ಯದಲ್ಲಿ ಆಟ, ಯೌವನದಲ್ಲಿ ಹುಡುಗಾಟ, ಮುಪ್ಪಿನಲ್ಲಿ ಪರದಾಟ ಅಷ್ಟೇ ಆಗಿದ್ದು ನಮಗೆಲ್ಲ. ಹಾಗಾಗಿ ಹೇ ಭಗವಂತ, ಈ ಜನ್ಮವನ್ನು ಕೂಡ ನಾನು ವ್ಯರ್ಥ ಮಾಡಿಕೊಂಡೆ. ನೋಡಿ, ಆ ಚೈತನ್ಯ ಮಹಾಪ್ರಭುಗಳು ಹೀಗೆ ಹೇಳಿದ್ದಾರೆ ಅಂದರೆ ನಾವು ಇನ್ನೆಷ್ಟು ಕಳ್ಕೋಬೇಕು. ಅಂತಹ ಸಂತರು ಅವರೆಲ್ಲ ಹಾಗೆ ಹೇಳಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮನಸ್ಸು ಪರಮಾತ್ಮನನ್ನು ಹೇಗೆ ಸ್ಮರಿಸಬೇಕು ಶಿವಾನಂದ ಲಹರಿಯಲ್ಲಿ ಹೇಳ್ತಾ ಇದ್ದಾರೆ. ನೀನು ಯಾವಾಗಪ್ಪ ರೋಧಸ್ತೋಯ ಹೃದಯ ಶ್ರಮೇಣ ಪಥಿಕ ಅಂತಾರೆ. ಏನೋ ನೀರಿನಿಂದ ಎಳ್ಕೊಂಡು ಹೋಗ್ತಾ ಇರುವಂಥವ್ರಿಗೆ ಒಂದು ತಡೆ ಅನ್ನುವಂಥ ಸಿಕ್ಕಿದಾಗ ಯಾವ ರೀತಿಯಾದಂತಹ ಸಂತೋಷ ಅಂದರೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿರ್ತಾನೆ ಅಂದರೆ ಒಂದು ತೀರ ಸಿಕ್ಬಿಟ್ರೆ ಸಾಕು ಅವ್ನಿಗೆ ಇನ್ನೇನು ಬೇಡ, ಸರಿ ಪ್ರವಾಹದಲ್ಲಿ ದಾಟ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ರೆ ಸಾಕಪ್ಪ ಅಂತ. ಶ್ರಮೇಣ ಪಥಿಕ ಛಾಯಾಂತರೋ ವೃಷ್ಟಿತ, ಶ್ರಮದಿಂದ ತುಂಬ ಶ್ರಮವಾಗಿರುವಂತಹದ್ರಲ್ಲಿ ಅವನು ಯಾವುದಾದ್ರು ಒಂದು ಆಶ್ರಯ ಸಿಕ್ಬಿಟ್ರೆ ಸಾಕು ಅಂತ ಹೇಳ್ತಾ ಇದ್ದಾನೆ. ಛಾಯಾಂತರೋ ವೃಷ್ಟಿತ, ಜೋರ ಮಳೆ ಬರ್ತಾ ಇದ್ರೆ ಒಂದು ಮರದ ನೆರಳು, ಈಗ ಅದು ಕಷ್ಟ, ಮರಗಳು ಬಿದ್ದೋಗುತ್ತೆ. ಆ ರೀತಿಯಾಗಿ ಹೇಳಿದಾರಾಗ ಭೀತನ ಸ್ವಸ್ಥ ಗೃಹ, ತುಂಬ ಹೆದರಿಕೆ ಉಂಟಾಗಿರುವಂಥವ್ರು ರಾತ್ರಿ ಹೊತ್ತು ಪ್ರಯಾಣ ಮಾಡುವಾಗ ಒಂದು ಮನೆ ಒಂದೇನರ ಹಾಲ್ಟಿಂಗಿಗೆ ಏನಾದ್ರು ಒಂದು ಸ್ಟೇಷನ್ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗೆ ಗೃಹಸ್ಥಂ ಅತಿದೀನ, ತುಂಬ ಏನೋ ಹಸಿವು ಡಾಬ ಇರ್ತಿರ್ಲಿಲ್ಲ ಆಗ. ಅಂತಹ ಸಮಯದಲ್ಲಿ ಒಬ್ಬ ಗೃಹಸ್ಥ ಸಿಕ್ಬಿಟ್ರೆ ಸಾಕು. ಯಾಕೆಂದರೆ ಹಿಂದಿನ ಪದ್ಧತಿ ಪ್ರಕಾರವಾಗಿ ಯಾರೇ ಹಸಿದು ಬಂದರೂ ಕೂಡ ಊಟ ಹಾಕುವಂತಹ ಪದ್ಧತಿ ಇತ್ತು, ಅರವಟ್ಟಿಕೆಗಳಿರ್ತಾ ಇತ್ತು. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ಪ್ರಭು ಧಾರ್ಮಿಕನಾಗಿರುವಂತಹ ಪ್ರಭುವನ್ನು ಅವನು ಹುಡುಕ್ತಾನೆ. ದೀಪಂ ಯಾವುದೋ ತಾಮಸ ಕುಲ, ಯಾವುದು ಸಂತಾಮಸ ಕುಲ ಅಂತಾರೆ. ಕತ್ಲೆಯಲ್ಲಿರುವಂಥವ್ರಿಗೆ ಒಂದು ದೀಪ ತೋರಿಸ್ಬಿಟ್ರೆ ಸಾಕಪ್ಪ, ಇನ್ನೇನಿಲ್ಲ ಅಂತ. ಶಿಖಾಮೃತ, ಒಳ್ಳೆ ನವೀನ ರೀತಿಯಲ್ಲಿ ನೋಡ್ತಾ ಇರುವಂಥದ್ದು, ಆ ರೀತಿಯಾಗಿರುವಂಥದ್ದು. ತುಂಬ ಚಳಿಯಿಂದ ಇದ್ದಂಥದ್ದು ಬೇಡ, ಚಳಿ ಬೇಡ, ಇಲ್ಲಿ ತುಂಬ ಶೀತದಿಂದ ಇರುವುದು ಶಿಖಿ ಅಂದರೆ ಅಗ್ನಿ. ತುಂಬ ಚಳಿಲಿರುವಂಥದ್ದು ಒಂದು ಬೆಂಕಿಯನ್ನು ನೋಡಿದ್ರೆ ಹೇಗೆ, ಹಾಗೆ ಸದಾಕಾಲ ನಮ್ಮ ಭಯವೆಲ್ಲವನ್ನೂ ಕೂಡ ದೂರ ಮಾಡುವಂತಹ ಆ ಶಂಭುವಿನ ಪಾದವನ್ನು ನೀನು ಸ್ಮರಣೆ ಮಾಡು. ಇವನ್ನೆಲ್ಲರನ್ನೂ ಕೊಟ್ಟರೆ ಉದಾಹರಣೆ. ಹಾಗೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಪುಸ್ತಕದಾಗ ಏನೋ ಹೇಳಿದ್ದಾರೆ, ರಾಮ 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 ಅಂತೀನಿ ಅಂತಲ್ಲ, ನಿರಂತರವಾಗಿ ಅಂದರೆ ಕಷ್ಟಕ್ಕೆ ನಾವು ಸಿಕ್ಕಾಕೊಂಡಾಗ ಯಾವ ರೀತಿಯಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡ್ಕೋತೀವೋ ಆ ರೀತಿಯಾಗಿ ನಾವು ಪರಮಾತ್ಮನನ್ನು ಸದಾ ಕಾಲ ಸ್ಮರಣೆಯನ್ನು ಮಾಡ್ಕೋತಿರ್ಬೇಕು. ಹಾಗೆ ನಮಗಿರುವಂಥದ್ದು ಅಂತ ಹೇಳ್ಬಿಟ್ಟು 3ನೇ ಶ್ಲೋಕದಿಂದ ಹೇಳ್ತಿದ್ದಾರೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನಾಂ ಮಾನದೇನ ಕೀರ್ತನೀಯ ಸದಾ ಹರಿ. ನಾವು ನಾಮಸ್ಮರಣೆಯನ್ನು ಮಾಡಕ್ಕೆ ಹೊರಟ್ರೆ ಹುಲ್ಲಿಗಿಂತಲೂ ಕೂಡ ಹಗುರನಾಗಬೇಕಂತೆ. ಹುಲ್ಲಿಗಿಂತ ಹಗುರ ಅಂದರೆ ಯಾವುದು ನಾನು ಅನ್ನುವಂಥದ್ದು ಇರಬಾರ್ದು. ನಿಮ್ಗೆ ಮಧುಕರ ವೃತ್ತಿ ಹೇಳ್ತೀನಲ್ಲ, ಮಧುಕರ ವೃತ್ತಿಯನ್ನು ಹೇಳಿರುವಂಥದ್ದೇ ನಿಮ್ಮಲ್ಲಿರುವಂತಹ ಅಭಿಮಾನ ಕಡಿಮೆ ಆಗೋಕ್ಕೆ ಕೇಳ್ತೀರಲ್ಲ. ಈ ಕೇಳಿ ಮಧುಕರ ವೃತ್ತಿಯಲ್ಲಿ ಅಲ್ಲೊಂದು ಗೊತ್ತಿದೆಯಲ್ಲ, ಮಧುಕರ ವೃತ್ತಿ ಪ್ರತಿಯೊಬ್ಬರೂ ಕೂಡ 5 ಮನೆಗಾರು ಹೋಗಿಸ್ಕೊಂಬನ್ನಿ ಅಂತಾರೆ ಗಾಣಗಾಪುರದಲ್ಲಿ. ಯಾಕೆ ಅಂತ ಕೇಳಿದ್ರೆ, ಈ ಕೈ ಚಾಚಿದಾಗ ನಿಮ್ಮಲ್ಲಿರುವಂತಹ ಅಭಿಮಾನ ತಾನೇ ದುರಭಿಮಾನ, ಅಭಿಮಾನಕ್ಕಿಂತ ನಾನು ಅನ್ನುವಂಥದ್ದೇನಿದೆಯೋ ಅದು ಸಂಪೂರ್ಣವಾಗಿ ಹೋಗುತ್ತೆ ಬೇಡುವಾಗ ಅನ್ನುವಂತಹ ರೀತಿಯಲ್ಲಿ. ಹಾಗಾದರೆ ಏನಾಗಬೇಕು, ಹುಲ್ಲಿಗಿಂತಲೂ ಹಗುರನಾಗಬೇಕು. ಅಂದರೆ ಆ ರೀತಿಯಾದಂತಹ ಅಭಿಮಾನ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥನ್ನ ಬಿಟ್ಟಾಗ ಮಾತ್ರ ನಾವು ನಗುವಾಗಲು ಸಾಧ್ಯ ಆಗುತ್ತೆ. ಆಗ ನಿಕೃಷ್ಟ, ಅಯ್ಯೋ ಹುಲ್ಲೇನಪ್ಪ, ಹುಲ್ಲು ಹೇಗೆ ನಿಕೃಷ್ಟ ಅಂದರೆ, ರಾವಣ ಕೇಳಿದ್ನಂತೆ, ಯಾವ್ದಿಲ್ಲಾರು ನೀನು ಸಾವು ಬೇಕೇ ಬೇಕಪ್ಪ ಅಂದರೆ, ಹುಲು ಮಾನವ ಏನು ಮಾಡ್ತಾನೆ, ಪರವಾಗಿಲ್ಲ ನನಗೆ ಮಾನವನಿಂದ ಸಾವಿರಲಿದ್ದ ಪ್ರಾರ್ಥನೆ ಮಾಡುವಾಗ ರಾವಣ ನನಗೆ ಮಾನವನಿಂದ ಆಗಲಿ ಪರವಾಗಿಲ್ಲ ಅಂದರೆ, ಮಾನವರು ನನ್ನ ಏನು ಮಾಡ್ತಾರೆ ಅನ್ನೋ ಹುಲು ಮಾನವ ಅನ್ನುವಂತಹ ರೀತಿಯಲ್ಲಿ ಕಾಮೆಂಟ್ಸ್ ಮಾಡುವಾಗ ಮಾಡ್ತಾರೆ. ಅದಕ್ಕಿಂತಲೂ ಕೂಡ ನಿಕೃಷ್ಟ. ಅಷ್ಟು ಒಂದು ಇದರ ಸ್ಥಿತಿಯನ್ನು, ಲಘುತ್ವವನ್ನು ಹೊಂದಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಸಾಧ್ಯ ಅಂದರೆ, ನಮ್ಮ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ನಾವು ಲಘುವಾಗಿರೋಕ್ಕೆ ಸಾಧ್ಯ. ತೃಣಾದಪಿ ಸುನೀಚೇನ ಅಂದರು. ತೃಣಕ್ಕಿಂತಲೂ ಕೂಡ ಸಣ್ಣ ವಸ್ತು ಆಗಬೇಕು, ಅದಕ್ಕಿಂತಲೂ ಹಗುರವಾಗಬೇಕು. ಹಾಗಾಗಿ ಸದಾ ಕೀರ್ತನೀಯ ಹರಿ. ಹಾಗೆ ಹೇಳ್ತಾ ಇದ್ದಾರೆ. ತರೋರಪಿ ಸಹಿಷ್ಣುತ, ನಾಮ ಸಂಕೀರ್ತನೆ ಯಾಕೆ ಸಾಧ್ಯ ಅಂದರು,
ಮನಸ್ಸಿಗೆ ಇದು ಮರಕ್ಕಿಂತಲೂ ಸಹಿಷ್ಣುವಾಗಬೇಕು. ಹೊಸದಿ ಬಂದಾಗಲೂ ಹೇಳಿದ್ದೆ, ದಿನ ನಿಮ್ಮ ಮೇಡಮಲ್ಲಿ ದಿನ ಊಟ ಕೊಡ್ತಾರಾ ಅನ್ನೋದು. ಮಧ್ಯಾಹ್ನ ಹೋಗ್ತಿರಲ್ಲ, ನಿಮ್ಮ ಮೇಡಮಲ್ಲಿ ದಿನ ಊಟ ಹಾಕ್ತಾರಾ, ನೀವು ಅಡುಗೆ ಮಾಡ್ಕೊಳಕ್ಕೆ ಹೋಗ್ತೀರ. ಜನ ಮಾತಾಡೋಕ್ಕೆ ಏನೇನು ಅಲ್ಲ, ಇಂಥ ಸಂಕೀರ್ತನ ನಮಗಂತೂ ಹೋಗೋಕ್ಕಾಗಲ್ಲಪ್ಪ. ಹೋಗೋರು ಸುಮ್ಮನಿರ್ಬೇಕೋ ಬೇಡವೋ, ಕಾಮೆಂಟ್ಸು ಎಷ್ಟು ರೀತಿಯಾಗಿರುವಂಥದ್ದು. ಆದರೆ ಎಲ್ಲವನ್ನೂ ಕೂಡ ಸಹಿಸಿ ಬಂದಾಗ ನಿಮಗೇನು ಒಬ್ಬರೇ ಇದ್ದೀರಿ ಬರ್ತೀರಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಹಾಗೆ ಅದೇನಾರ ಅಂದ್ಕೊಳ್ಳಿ, ನನಗೆ ನಾಮಕೀರ್ತನೆ ಸಿಕ್ಕತ್ತೆ, ನಾಮ ಸಂಕೀರ್ತನೆಗೆ ಬರ್ತೀನಿ ಅನ್ನುವಂತಹ ಸಹಿಷ್ಣುತ್ವ ಇದ್ದರೆ ಮಾತ್ರ ಮುಂದುವರಿಯಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮರಕ್ಕಿಂತಲೂ ಸಹಿಷ್ಣು ಮಾಡಬೇಕು. ಯಾಕೆಂದರೆ ಮರ ನೋಡಿ, ನೀವು ಎಷ್ಟು ಸತಿನಾರು ಕತ್ತರಿಸಿ ಪಾಪ ತಿರ್ಗಾ ಇನ್ನೆಂತಿದಕ್ಕೆ ಚಿಗುರ್ಕೊಂಡು ಬರ್ತಾನೆ ಇರುತ್ತೆ, ಕಡಿದ್ರೂ ಚಿಗುರುತ್ತೆ. ಹಾಗೆ ನೀವು ಎಂಥ ನೀರಾರ ಹಾಕಿ ಏನು ಪರಿಶುದ್ಧವಾಗಿ ಅಕ್ವಾ ನೀರು ಹಾಕ್ತೀರಾ? ಅದಕ್ಕೆ ಇಲ್ಲವಲ್ಲ, ಯಾವುದೋ ನೀರು ತೊಗೊಂಡು ಹೋಗ್ತೀವಿ ಹಾಕ್ತೀವಿ. ಪ್ರಥಮ ವಯಸ್ಸಿ ಪೀತಂ ತೋಯಮಂತ ಸ್ಮರಂತಹ, ಮೊದಲನೇ ವಯಸ್ಸಲ್ಲಿ ಹಾಕಿರ್ತೀವದೇ ತೆಂಗಿನ ಗಿಡಕ್ಕೆ ನೀರನ್ನ. ಪ್ರಥಮ ವಯಸ್ಸಿ ಪೀತಂ ತೋಯಮಂತಂ ಸ್ಮರಂತಹ ಜ್ಞಾಪಕ ಇಟ್ಕೊಂಡಿರುತ್ತಂತೆ. ಜ್ಞಾಪಕ ಇಟ್ಕೊಂಡು ಏನು ಮಾಡ್ತಂತೆ, ಶ್ಲೋಕ ಹಿಡಿದು ಟೈಮ್ ಆಗುತ್ತೆ. ಏನು ಅದನ್ನು ಹೋಗಿ ಅದನ್ನು ಹಾಗೆ ಜ್ಞಾಪಕ ಇಟ್ಕೊಂಡು ಉದಕಮೃತ ಕಲ್ಪಂ ದದ್ಯುರಾಯೇ ನಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತೆ. ನನಗೆ ನೀರು ಹಾಕಿದ್ರಪ್ಪ ಇವ್ರಿಗೆ ನಾನು ಯಾವಾಗಲೂ ಅತಿಥಿ ಸತ್ಕಾರ ಮಾಡಬೇಕು ಅಂತ ಆ ನೀರನ್ನು ಅಮೃತತುಲ್ಯವಾಗಿ ಮಾಡಿ, ಅಂದರೆ ಗೆಳ್ಳೀರನ್ನಾಗಿ ಮಾಡಿ, ಬನ್ನಿ ನಾನು ನಿಮ್ಗೆ ಕೊಡ್ತೀನಿ ತಲೆ ಮೇಲೆ ಹೊತ್ತಿರ್ತದೆ. ಎಂತೆಂಥ ಶ್ಲೋಕ ಬೇಕೋ ನಿಮಗೆ, ತಲೆ ಮೇಲೆ ಹೊತ್ತು ಕಾಯ್ಕೊಂಡು ಕರೆಯುತ್ತಂತೆ, ಬನ್ನಿ ಕೊಡ್ತೀನಿ. ಉದಕಂ ಅಮೃತ ಕಲ್ಪಂ ದದ್ಯುರಾಯಿ ನಿತಾಂತಂ ನಹಿ ಕೃತಂ ಉಪಕಾರಂ ಸಾಧವೋ ವಿಸ್ಮರಂತೆ. ಮಾಡಿದ ಉಪಕಾರವನ್ನು ಸಾಧುಗಳು ಯಾವತ್ತೂ ಕೂಡ ಮರೆಯಿಲ್ಲ. ಹಾಗೆ ಅಂತಹ ಸಹನಶೀಲತ್ವ. ಅದಕ್ಕೆ ನೋಡಿ, ನಾವು ಹಾಕಿದ ನೀರು ಏನೋ ನೀರು ಹಾಕಿದ್ವಿ, ಪಾತ್ರೆ ತೊಳೆದಿದ್ದೋ ಬಟ್ಟೆ ಒಗೆದಿದ್ದೋ ಯಾವುದೋ ಹಾಕಿದ್ವಿ, ಬಟ್ ಆ ನೀರನ್ನೆಲ್ಲ ಅದು ನಮಗೆ ಕೊಡ್ತಾ ಇರೋದು ಅಮೃತ ತುಲ್ಯವನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸಹನಶೀಲತ್ವ ಬಂದಾಗ ಮಾತ್ರ ನಾಮಸ್ಮರಣೆ ಸಾಧ್ಯ. ಜೊತೆಗೆ ಎಲ್ಲ ಕಡೆ ಇವ್ರು ಹೇಳಿದ್ರು, ಮೇಡಮ್ 28 ದಿನ ಜಪ ಮಾಡಿ, ಗುರುಗಳು ಹೇಳಿದ್ರು 28 ದಿನ ಜಪ ಮಾಡಿದ್ರೆ ನಂಗೆ ಬರೀ ನೀನು ಪಾಪ ಅಷ್ಟೊಂದು ಇದೆಯಲ್ಲಪ್ಪ, ನಾವೇನು ಮಾಡೋಣ, ನಾವು 28 ದಿನಕ್ಕೆ ಹೋಗ್ಬೋದು ಅಂತ ಹೇಳಿದ್ವಿ, ಅದಕ್ಕಿಂತಲೂ ಹೆಚ್ಚಾಗಿದೆಯಲ್ಲ ಪಾಪ ಹಾಗನ್ನುವಂತಹ ಇನ್ನೊಂದು 28 ಸತಿ ಮಾಡಬೇಕಷ್ಟೇ ಅನ್ನುವಂತಹ ನಾಮಸ್ಮರಣೆ ಅಂಥವ್ರಿಗೆ ಮಾತ್ರ ಸಾಧ್ಯ. ಅಭಿಮಾನವನ್ನು ಹೊಂದಿರುವಂಥದ್ದು, ತನ್ನ ಅಭಿಮಾನವನ್ನು ತೊರೆಯಬೇಕು. ಅರಿತುರ ಅಭಿಮಾನ ಅನ್ನೋದ ಆಗ ಮಾತ್ರ ಹರಿಯ ನಾಮದ ಸ್ಮರಣೆ ಅನ್ನುವಂಥದ್ದು ಸಾಧ್ಯವಾಗುತ್ತೆ. ನಿಜವಾಗಿ ನೋಡಿದ್ರೆ ಪ್ರತಿ ದಿನವೂ ಕೂಡ ನೀವು ಕೇಳಿದ್ದೀರಿ, ಬಂದಿರೋ ಸುಮಾರು ಜನ ಬಂದಿದ್ದ. ಅಲ್ಲಿ ಸುರೇಶ್ ಪಾಟೀಲ್ ಅಂತ ಬರ್ತಾರೆ, ಪ್ರಕಾಶ್ ಅವರು ಕರ್ಕೆಹಳ್ಳಿಯಿಂದ ಅಲ್ಲಿಯವರು. ನೀವು ನಮಗೆ ನೀವು ಸ್ವಲ್ಪ ಒಂದು 2 ಸತಿ ಹೋಗ್ಬಿಟ್ರೆ ಆ ಲಿರಿಕ್ಸ್ ಇಟ್ಕೊಂಡ್ಬಿಟ್ರೆ ನಮಗೆ ಬಾಯಿಗೆ ಬಂದ್ಬಿಡುತ್ತೆ. ಪ್ರತಿದಿನ ಅವ್ರಿಗಿಷ್ಟು ಅಂತ, ಅಯ್ಯೋ ದಿವಸೂ 1-2 ಕಮ್ಮಿ ಮಾಡಬಾರ್ದು ಅನ್ಕೋತೀವಿ ನಾವಿಲ್ಲಿ. ಅದೇ ಥರ ಅದೇ ರಾಗ ಅದೇ ಭಜನೆ, ಬೇಜಾರೇ ಇಲ್ಲ ನೋಡಿ. ಕಂಠವೂ ಹಾಗೆ ಇದೆ, ಕೂತಿರೋರು ಹಾಗೆ, ಹೇಳೋರು ಹಾಗೆ ಹೇಳ್ತಾರೆ, ಬೇರೆ ಬರಲ್ಲ ಅಂತಿಲ್ಲ. ಅವರ ವಾರಿಕಾರಿ ಸಂಪ್ರದಾಯದ ಪ್ರಕಾರವಾಗಿ ಅಷ್ಟು ಹೇಳಲೇಬೇಕಂತೆ. ಬೆಳಗ್ಗೆಯೂ ಅಷ್ಟೇ, ಬೆಳಗ್ಗೆ ಕಾಕಡಾರತಿಗೆ ಹೇಳ್ತಾರೆ, ಮಧ್ಯಾಹ್ನ ಮಂಗಳಾರತಿ ಮಾಡುವಾಗ ಹೇಳ್ತಾರೆ, ಸಂಜೆ ಸಂಕೀರ್ತನೆಗೆ ಹೋಗುವಾಗ ಹೇಳ್ತಾರೆ, ತಿರ್ಗಾ ರಾತ್ರಿ ಮುಗಿಸುವಾಗ ಹೇಳ್ತಾರೆ. 4 ಸತಿ ಭಜನೆ. ಅದೇ ಹೇಳಿದಾಗ ನಾವೇನಾದ್ರು ಇಟ್ಕೊಂಡ್ಬಿಟ್ರೆ ಅದು ಈ ಥರ ಸ್ವಲ್ಪ ನೆನಪಿರೋದಾದರೆ ನಾವೇ ಮಾಡಿಬಿಡ್ಬೋದು. ನಿಮಗೆ ಕೂತಿದ್ದೀವಿ ನಾವೇ ಮಾಡ್ತೀವಿ ಬನ್ನಿ ಅಂದರೆ ಅಷ್ಟು ಅದನ್ನೇ ಹೇಳಿ ಅವ್ರು ಶುರು ಮಾಡಿದ್ರೆ ನೆಕ್ಸ್ಟ್ ಇದು ನಮಗೆ ಗೊತ್ತಾಗಬೇಕು. ಅಷ್ಟು ಸಹನಶೀಲತ್ವ ಅಂದರೆ ಯಾರು ಕೇಳಿ, ಯಾರು ಬಿಡಿ, ಯಾರು ಬೇಜಾರು ಕಣ್ಣು ಮುಚ್ಕೊಂಡು ಹೇಳಕ್ಕೆ ಶುರು ಮಾಡಿದ್ರೆ ಮುಗಿದೋಯ್ತು, ಯಾವುದೂ ಇಲ್ಲ. ಅದೇ ಸಹನಶೀಲತ್ವ ಅಂದರೆ ನಾಮಸ್ಮರಣೆ ನೋಡಬೇಕು ಅಂದರೆ ಅವ್ರದ್ದು ಅಲ್ಲಿರೋ ಅರ್ಧದ ಮುಂದೆ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹೇಳಿದ್ರು, ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭಗವತ್ ಭಕ್ತಿ ಅಹೇತುಕಿ ತ್ವಯಿ. ನನಗೆ ಯಾವುದೇ ರೀತಿಯಾಗಿರುವಂತಹ ಧನ ಕನಕ ವಸ್ತುಗಳು ಬೇಡಪ್ಪ, ನ ಧನಂ ಹಣ ಬೇಡಪ್ಪ ನನಗೆ ಅಂದರು. ಯಾಕೆ ಅಂದರೆ ಹಣ ಯಾವತ್ತೂ ಕೂಡ ನಮಗೆ ಸುಖವನ್ನು ಕೊಡಲೇ ಇಲ್ಲ. ಹಣ ಇದ್ದಷ್ಟು ಕೂಡ
ತೊಂದರೆಯೇ ವಿನಃ ಸುಖ ಅನ್ನುವಂಥದ್ದು ಸಿಕ್ಕಲೇ ಇಲ್ಲ. ಏನು ವಿತ್ತಸ್ಯ ಅರ್ಜನೆ ದುಃಖಂ ಅರ್ಜಿತಾನಾಂಚ ರಕ್ಷಣೆ. ಹಣವನ್ನು ಸಂಪಾದನೆ ಮಾಡೋದು ಕಷ್ಟ ಅಂತೆ, ಹಾಗೆ ಸಂಪಾದನೆ ಮಾಡಿದ ನಂತರದಲ್ಲಿ ಅದರ ರಕ್ಷಣೆ ಮಾಡೋದು ಕಷ್ಟವೇ ಅಂತೆ, ದುಃಖವೇ ಅಂತೆ. ನಾಶೇ ದುಃಖಂ ವ್ಯಯೇ ದುಃಖಂ. ಖರ್ಚಾಗೋದ್ರೂ ಕಷ್ಟ, ಯಾರು ಬಂದು ಎತ್ಕೊಂಡು ಹೋದ್ರೂ ಕಷ್ಟ. ದಿಗರ್ಥ ಕಷ್ಟ ಸಂಶಯ. ಕಷ್ಟಕ್ಕೆ ಎಲ್ಲ ಮೂಲ ಕಾರಣವಾಗಿರುವಂಥ ದುಃಖವನ್ನೇ ಕೊಡ್ತಿರುವಂಥ ಈ ಹಣಕ್ಕೆ ಧಿಕ್ಕಾರ. ನೋಡಿ ಎಷ್ಟು ಅಂದರೆ ಎಷ್ಟು ರೀತಿ ಪ್ರತಿ ಹಂತದಲ್ಲೂ ಕೂಡ ಅದು ನಮಗೆ. ಅದೇ ವಿದ್ಯೆ ನೋಡಿ, ವಿದ್ಯಾ ನಾಮ ನರಸ್ಯ ರೂಪಮಧಿಕಂ. ಎಷ್ಟೇ ಓದಿದ್ರು ಅದನ್ನಾರಿಂದ ಎಂಥದ್ದು ನಿಮ್ಮ ಕಂಪ್ಯೂಟ್ರ್ ನನಗೆ ಆಗೋಯ್ತು, ನನಗೆ ಭರ್ತಿ ಆಗೋಯ್ತು, ನಾನು ತೆಗೀರಿರುತ್ತೆ ಕಂಪ್ಯೂಟ್ರ್ ಮೊಬೈಲು, ಇದು ಯಾವತ್ತಾರ ಹೇಳಿದೆಯಾ ಕೇಳಿ. ನೀ ಯಾವುದೇ ಕೊಡು ಎಲ್ಲನೂ ಸ್ಟೋರ್ ಮಾಡಿಕೊಡುತ್ತೆ, ಸಮಯ ಬಂದಾಗ ಇಷ್ಟಿಷ್ಟು ಕೊಡುತ್ತೆ. ನೋಡಿ ಎಂಥ ಕಂಪ್ಯೂಟ್ರ್ ನಮ್ಮದಲ್ಲೇನೆ ಅಲ್ವಾ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸು ಖಕರೆ ವಿದ್ಯಾ ಗುರುಣಾಂ ಗುರುಹೋ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನ ಪಶುಹೋ. ಯಾವತ್ತೂ ಕೂಡ ಆಗಲಿಲ್ಲ. ಹಾಗೆ ಹೇಳ್ತಾರೆ ಎಲ್ಲ ಭರ್ತೃಹರಿ ನೀತಿಶಿಲ್ಪದ ಶ್ಲೋಕಗಳು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ. ನೋಡಿ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರ್ಯೇ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಎಷ್ಟು ಬೇಕ್ರಿ ನೋಡಿ. ನ ಚೋರಹಾರ್ಯಂ ಕಳ್ಳ ಬಂದು ಎತ್ಕೊಂಡು ಹೋಗ್ತಾನ, ನಿನ್ಗಿರು ಬೇಕಾ ಸರ್ಟಿಫಿಕೇಟ್ ಎತ್ಕೊಂಡು ಹೋಗ್ಬೋದು. ತಲೆಗಿರೋ ಜ್ಞಾನವನ್ನು ಅವನೇನು ಮಾಡಿದ್ರು ಎತ್ಕೊಂಡು ಹೋಗೋಕ್ಕಾಗಲ್ಲ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ. 2 ಮನೆ ಇದೆಯಾ ಕೊಡಿ ನನಗೆ ಎಂಬುದು ಗೌರ್ಮೆಂಟು, ಅದು ನಿಮಗೆ 2 ಡಿಗ್ರಿ ಇದೆ ಕೊಡು ಹೋಗೋಕ್ಕಾಗಲ್ಲ. ನ ಚ ರಾಜಹಾರ್ಯಂ. ಹಾಗೆ ನ ಭ್ರಾತೃಭಾಗ್ಯಂ. ಅಂಟಮ್ಮಂದ್ರು ಹಂಚ್ಕೋತೀವಿ ಅಂತ ಬರೋಕ್ಕಾಗಲ್ಲ. ನಮ್ಮಲ್ಲಿರೋ ಜ್ಞಾನ ನಮಗೇ ಸಿಗುತ್ತೆ, ಮಕ್ಕಳಿಗೂ ಹಂಚಕ್ಕಾಗಲ್ಲ. ನಿಮ್ಮಲ್ಲಿರುವಂತಹ ಆ ಜ್ಞಾನ ಏನಿದೆ ನಿಮ್ಮಲ್ಲೇ ವಿನಃ ಅಯ್ಯೋ ಪರವಾಗಿಲ್ಲ ನಮ್ಮ ಮಗುಗೊಂಚೂರು ಕೊಡೋಣ ಅಂದರೆ ಅಮ್ಮ ಆಶೀರ್ವಾದ ಮಾಡಿಬಿಡಿ, ಅಮ್ಮ ಆಶೀರ್ವಾದ ಮಾಡಿಬಿಡಿ, ನಮಗೆ ಬಿಡಲಿ, ಅದೇನು ಹಿಂಗೆ ಬಿಟ್ಬಿಡೋಣ, ಹೆಂಗೆ ಬಿಡೋಣ, ರೇಸು ಸಾಧ್ಯವೇ ಇಲ್ಲ. ನೀವು ಬರಬೇಕು, ನೀವು ಓದಬೇಕು, ನೀವು ಸಾಧನೆ ಮಾಡಬೇಕು, ಅಷ್ಟು ವಿನ ಇಲ್ಲದೆ ಇದ್ದರೆ ಸಾಧ್ಯವೇ ಆಗಲ್ಲ. ಹಾಗಾಗಿ ನಾವು ಭ್ರಾತೃಭಾಜ್ಯಂ. ಯಾವುದಾದ್ರು ಭಾರ ಅನ್ನಿಸ್ತೀಯ? ಸೌಂದರ್ಯ ಲಹರಿ ಕಲ್ತ್ವಿ, ಶಿವಾನಂದ ಲಹರಿ ಕಲ್ತ್ವಿ, ಎಲ್ಲ ಶ್ಲೋಕಗಳನ್ನೇ ನೋಡ್ಕೊಳ್ಳಿ. ಯಾವತ್ತೂ ನಮಗೆ ಭಾರ ಅನಿಸಲ್ಲ. ತೆಗೆದ ತಕ್ಷಣ ಡಿಸ್ಕ್ ಅದರ ಪಾಡದ ಬರ್ಕೊಂಡು ಹೋಗುತ್ತೆ. ನ ಭ್ರಾತೃಭಾಜ್ಯಂ ನ ಚ ಭಾರ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಈ ಹಣ 500 ರೂಪಾಯಿ ಇಟ್ಕೊಂಬಂದಿದ್ದೇನೆ, ಹೋಗುವಾಗ ಸಾಮಾನು ತೊಗೊಂಡಿದ್ರೆ ಖರ್ಚಾಗ್ತಾ ಬಂತು. ಆದರೆ ಇದನ್ನು ಇನ್ನೊಬ್ಬರಿಗೆ ಹೇಳ್ತಾ ಬಂದ ಹಾಗೆ ಈ ಶ್ಲೋಕವನ್ನು ನಾನು ಒಂದು 10,000 ಸತಿ ಹೇಳಿರ್ಬೋದು ಪ್ರವಚನಗಳಲ್ಲಿ. ಅಂದರೆ ಆ ಶ್ಲೋಕಗಳೆಲ್ಲ ಹಾಗೆ ಬಾಯಿಲಿರೋದ್ರಿಂದ ಸಮಯ ಬಂದಾಗ ವಿದ್ಯೆ ಮಹತ್ವವನ್ನು ತಿಳಿಸ್ತಿರೋದೇ ಕೆಲಸ. ಅಂತಹ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಹೆಚ್ಚಾಗ್ತಾ ಹೋಗುತ್ತೆ ವಿನ ಕಮ್ಮಿ ಆಗಲ್ಲ. ವಿದ್ಯಾಧನಂ ಸರ್ವಧನಾತ್ ಪ್ರಧಾನ. ಎಂತೆಂಥ ಶ್ಲೋಕ. ಆದರೆ ಈ ಧನ ವಿದ್ಯಾಧನ, ಅದು ಇವ್ರು ಹೇಳ್ತಾ ಇರೋದು ಮಾಮೂಲಾಗಿರುವಂತಹ ಧನ. ಅಂತ ಹಣ ಬೇಡ ನನಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನ ಜನಂ ಅಂದರು, ಜನಬಲವೂ ಬೇಡ ಅಂತಾರೆ. ಯಾವ ಪಾರ್ಟಿ ಯಾವಾಗ ಚೇಂಜ್ ಆಗ್ತಾರೋ ಅಲ್ವಾ. ಇವತ್ತಿರುವಂತಹ ಜನ ನಾಳೆ ಏನಾಗ್ತಾರೋ ಗೊತ್ತು. ಇವತ್ತೊಂದು ಪಕ್ಷ ನಾಳೆ ಒಂದು ಪಕ್ಷ, ಇವತ್ತೊಂದು ಪಕ್ಷ ನಾಳೆ ಒಂದು ಪಕ್ಷ, ರಾಜಕೀಯದಲ್ಲಿ ನಿಮಗೆಲ್ಲ. ಹಾಗಂತ ಹೇಳಿದ್ರೆ ಅದೆಲ್ಲವೂ ಕೂಡ ಕ್ಷಣಿಕವೇ ಆಗಿರುತ್ತೆ. ಯಾವತ್ತು ವಿತ್ತೋಪಾರ್ಜನ ಸಟ್ಟ. ಹಣ ಎಲ್ಲಿವರೆಗೂ ನಮಗೆ ಕಾಯುತ್ತೆ, ಜನ ಎಲ್ಲಿವರೆಗೂ ನಮಗೆ ಕಾಯುತ್ತೆ ಅಂದರೆ ಯಾವತ್ತು ವಿತ್ತೋಪಾರ್ಜನ ಸಟ್ಟ. ಎಲ್ಲಿವರೆಗೆ ಹಣವನ್ನು ನೀ ಸಂಪಾದನೆ ಮಾಡ್ತೀಯೋ ಎಲ್ಲರೂ ಕೂಡ ನಿನ್ನನ್ನು ಆಧರಿಸ್ತಾರೆ, ಗೌರವಿಸ್ತಾರೆ. ಮಾಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಶ ಕಾಲಸ್ಥರು. ಜಂಬ ಪಡಬೇಡ ಕಣಪ್ಪ. ಧನ ಜನ ಯೌವನ ಮೂರನ್ನೂ ಕೂಡ ಜಂಬ ಪಡಬೇಡ. ಹರತಿ ನಿಮೇಶ ಕಾಲ ಸರ್ವ. ನಾವಿಲ್ಲಿಗೆ ಬಂದ್ವಿ, ಈಗ 6 ಗಂಟೆಗೆ ಬಂದ್ವಿ ಅಂದರೆ 6:40 ಆಯಿತು, 7 ಗಂಟೆ ಆಯಿತು ಅಂದರೆ 1 ಗಂಟೆ ನಮ್ಗೆ ಯೌವನ ಕಮ್ಮಿ ಆಯಿತು. ನೋಡಪ್ಪ ನನಗೆ ಎಷ್ಟು ಚೆನ್ನಾಗಿ ಹಾಕೊಂಡು ಹೋಗಿದ್ದೆ, ಪೌಡ್ರ್ ಹಾಕೇ ಇದ್ದೀನಿ ಅಂತ. ಆದರೆ ನಮ್ಮ ಯೌವನದ ನಮ್ಮ ಆಯಸ್ಸಿನ ಕ್ಷಣಗಳು ಇಷ್ಟು ಮುಂದಕ್ಕೆ ಹೊರಟೋದ್ವು. ಹಾಗಾಗಿ ಹೇಳ್ತಾ ಇದ್ದಾರೆ, ನನಗೆ ಆ ಜನಬಲವೂ ಬೇಡ,
ನ ಸುಂದರಿ ಅಂದರು. ಸುಂದರಿಯರ ಸಹವಾಸವನ್ನು ಕೂಡ ನಾನು ಬಯಸುವುದಿಲ್ಲ. ಯಾವುದನ್ನು ಬಿಟ್ಟಿಲ್ಲ ಶಂಕರ ಭಗವತ್ಪಾದರು. ನಾರೇಸ್ತನ ಭರನಾಭಿದೇಶಂ ದೃಷ್ಟ್ವಾ ಮಾದ ಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಮನಸಿ ವಿಚಿಂತಯ ಮಾರಂ ಮಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸುಖದ ಕ್ರಿಯತ ರಾಮ ಭೋಗ ಪಶ್ಚಾತ್ ಶರೀರದ್ಯಂದೇ ರೋಗ. ಸುಖವಾಗೆಲ್ಲ ಯೌವನ ಇದ್ದಾಗ ಅನ್ಭವಿಸೋದಂತೆ ಶರೀರವನ್ನು. ರಾಮ ಅಂದರೆ ಸುಂದರಿ, ಸುಂದರಿಯ ಭೋಗವನ್ನು ಮಾಡಿದ್ದಾಯಿತು, ಕೊನೆಗೆ ಶರೀರ ಭರ್ತಿ ರೋಗ ಬಂತು. ಆ ರೀತಿಯಾಗಿರುವಂಥದ್ದು ಅಂತ. ನನಗೆ ಸ್ತ್ರೀಯರದ್ದು ಕೂಡ ಸಹವಾಸವು ನನಗೆ ಬೇಡ ಕಣಪ್ಪ. ಇದು ಯಾವುದು ಧನ ಜನ ಬಲ ಸ್ತ್ರೀಯರು ಯಾವುದು ಬೇಡ ಅಂತ ಕೇಳಿದ್ರೆ ನನಗೆ ಕವಿತಾ ಶಕ್ತಿಯೂ ಬೇಡ ಅಂತಾರೆ. ಕವಿತಾ ಶಕ್ತಿಯೂ ಬೇಡ ನನಗೆ. ಏನೋ ಕವಿತೆ ಮಾಡಿಬಿಟ್ರೆ ಏನೋ ಆಗೋಗುತ್ತೆ ಅಂತ ಹೇಳಿದ್ರೆ ಅದು ಬೇಡಪ್ಪ. ಹೇಳ್ತಾ ಇದ್ದಾರೆ ಕವಿತೆಯಿಂದ ಎಲ್ಲರನ್ನೂ ತೃಪ್ತಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಒಂದೇನೋ ಬರೆದ್ರೆ ಇನ್ನೊಬ್ಬರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಎಲ್ಲರನ್ನೂ ಬರೀ ಕವಿತೆಯಿಂದ ನಾನು ಸಂತೋಷ ಪಡಿಸ್ತೀನಿ ಅಂತ ಆಗಿಲ್ಲ. ಆದರೆ ನನಗೆ ಇದು ಯಾವುದು ಬೇಡ, ಯಾವುದನ್ನು ನಾನು ಬಯಸಲ್ಲ ಅಂತ ಹೇಳಿದ್ರು. ಅದರಿಂದ ಏನಪ್ಪ ಕೇಳೋದು, ಪ್ರತಿ ಜನ್ಮದಲ್ಲಿಯೂ ಕೂಡ ಜಗದೀಶ್ವರನಾಗಿರುವಂತಹ ನಿನ್ನಲ್ಲಿ ನನ್ನ ಮನಸ್ಸು ನೆಟ್ಟಿನಲ್ಲಿ ಅಷ್ಟೇ. ನನ್ನ ಕನಕ ಯಾವುದು ಬೇಡಪ್ಪ. ಹೇಳ್ಬಿಟ್ರಲ್ಲ ಪುರಂದರದಾಸರು ಹೇಳಿದ್ರು ನೋಡಿ, ಬೇಡಪ್ಪ ನನಗೆ ಏನು ಬೇಡ ಕಣಮ್ಮ, ನೀನು ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಮೊನ್ನೆ ರೆಕಾರ್ಡ್ ಆಗಲಿಲ್ಲ ಅದು ಅಲ್ಲ ಅಂದರೆ ಅದು ಅಲ್ಲಿ ಪ್ರಾಬ್ಲಮ್ ಇತ್ತು. ಇಂಟರ್ನೆಟಲ್ಲಿ ಅದೇನೋ ಪ್ರಾಬ್ಲಮ್ ಇತ್ತು. ಇನ್ನೊಂದು ಶ್ಲೋಕ ಇರೋ ಹಾಗೆ ನಿಲ್ಲಿಸ್ಬೇಕಾಗ್ಬಿಡ್ತು. ಅದೇನೋ ಪ್ರಾಬ್ಲಮ್ ಆಗಿ ಅಂತ ಸಬ್ಜೆಕ್ಟ್ ಅದು ನಿಂತೋಯ್ತು. ನಿಲ್ಲಿಸೋದೇ ಮಾಡಬೇಕು ಅದನ್ನೇ. ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಬಮ್ಮ ನೀನು ಬೇಗ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಮೋಕ್ಷಲಕ್ಷ್ಮಿ ಎಲ್ಲ ಬಿಟ್ಬಿಟ್ಟು ಒಂದು ಕಡೆ ಕೂತ್ಕೊಂಡ್ಬಿಡ್ತೀವಿ. ನಿಧಾನಕ್ಕೆ ಬಾ. ಯಾರನ್ನು ಕರಿತಿರೋದು ಅಂದರೆ ಮೋಕ್ಷಲಕ್ಷ್ಮಿಯನ್ನು, ಈ ಧನಲಕ್ಷ್ಮಿಯನ್ನಲ್ಲ. ಸಾಧನೆಯ ಮಾರ್ಗದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಅವಳು ಇರಬೇಕಂತೆ. ಏನೋ ಒಂದು ಸಲ ಮಿಂಚು ಬಂದಂಗೆ ನಮ್ಗೆ ಆಕೆ ತೋರ್ತಿರ್ಬೇಕಂತೆ. ತೋರಿದ ನಂತರದಲ್ಲಿ ನಮಗೆ ಇರಬೇಕು. ಮನೆಯೂ ಕೂಡ ಅದೇ ಶಂಕರ ವಿಜಯ ಮಾಡಿದೆ ಅನ್ನಲ್ಲ, ಅಲ್ಲೂ ಕೂಡ ಅದೇ. ಎಲ್ಲವಾಗಲೂ ಬರುವಾಗ ಗೆಜ್ಜೆಯ ಶಬ್ದಗಳನ್ನು ಅನುಸರಿಸಿ ನಾನು ನಿನ್ನ ಮುಂದೆ ಹೋಗ್ತಾ ಇರೋ ನನ್ನ ಗೆಜ್ಜೆ ನಾದ ಕೇಳಿ ಬರ್ತೀನಿ ಅಂತ. ಎಲ್ಲಿ ಕೂಡ್ಲಿಕ್ಕೆ ಬಂದಾಗ ಗೆಜ್ಜೆ ಶಬ್ದ ಕೇಳಲಿಲ್ಲ ಶಂಕರ ಭಗವತ್ಪಾದರಿಗೆ. ಕೂಡ್ಲಿಕ್ಕೆ ಬಂದಾಗ ಯಾಕೆ ಅಂದರೆ ಆ ನಡ್ಕೊಂಡು ಹೋಗುವಾಗ ಮರಳು ಅಲ್ಲೆಲ್ಲ ನೋಡಿದಿರಲ್ವ. ಕೂಡ್ಲಿ ಹಾಕಿ ಮತ್ತೆ ಪ್ರೋಗ್ರಾಮು ಹೋಗೋಣ ನಡೆಯಿದೆ. ಆ ಕೂಡ್ಲಿಗೆ ಮರಳು ತುಂಬ ಹತ್ತಿರ ಇತ್ತು ದೇವಸ್ಥಾನಕ್ಕೆ, ಹೊಳೆ. ನಡ್ಕೊಂಬರುವಾಗ ಧ್ವನಿ ಕೇಳಲಿಲ್ಲ ನೋಡಿ. ಎಂಥವ್ರಿಗೂ ಕೂಡ ಸಂಶಯ ಅನ್ನುವಂಥದ್ದು ಇರ್ತಲ್ಲ. ದೇವಿಗೆ ಇಷ್ಟೊಂದು ಮಾತು ಕೊಟ್ಟಿದ್ಲಲ್ಲ, ಯಾಕೆ ಎಲ್ಲೋದ್ರು ಇವಾಗ ಶಬ್ದ ಕೇಳ್ತಿಲ್ಲ ಅಂತ ತಿರುಗಿ ನೋಡಿದ್ರು. ಹೇಳಿದ್ರು ತಿರುಗಿ ನೋಡಿದ್ರೆ ನಾನು ನಿನ್ನನ್ನು ಹಿಂಬಾಲಿಸಲ್ಲ, ಇನ್ನು ಮುಂದಕ್ಕೆ ಬರಲ್ಲ ಅಂತ. ಅಲ್ಲೊಂದೇ ಕಡೆ ನಿಂತಿರುವಂತಹ ಶಾರದೆ, ಇನ್ನೆಲ್ಲ ಕಡೆ ಕೂತಿರುವಂತಹ ಶಾರದೆ ಅಲ್ಲಿ ಮಾತ್ರ ಕೂರ್ಡಿಗೆಯಲ್ಲಿ ನಿಂತಿರುವಂತಹ, ಅಲ್ಲೇ ನಿಂತಿದ್ದು ಇವತ್ತು ಕೂಡ ಹಾಗೆ ಇಲ್ಲವೇ. ಅಲ್ಲಿಯ ಹೇಳುವಂಥದ್ದು ತುಂಬ ಇಲ್ಲಿಂದ ಈ ರೋಡ್ಗೋದಷ್ಟು ಇಲ್ಲ ನದಿ. ಅಲ್ಲೇ ಮಣ್ಣಲ್ಲಿ ಕೇಳಲಿಲ್ಲ ಇವ್ರಿಗೆ, ಶಬ್ದ ಕೇಳಲಿಲ್ಲ. ಶಬ್ದ ಕೇಳದೇ ಇದ್ದಾಗ ಇವ್ರಿಗೆ ಅನುಮಾನ ಬಂತು, ತಿರುಗಿ ನೋಡಿದ್ರು. ಏನೋ ಶೃಂಗೇರಿ ಆಮೇಲೆ ಕರ್ಕೊಂಡೋದ್ಲು. ಹೇಳುವಂಥದ್ದು ಹೇಳೋದು ಕೂಡಲಿಯಲ್ಲಿ ಯಾಕೆ ಅಂತ ಕೇಳಿದ್ರೆ ತಿರುಗಿ ನೋಡ್ಬಿಟ್ರು ಅಲ್ಲಿ ನಿಂತಿರುವಂಥದ್ದು. ಅಲ್ಲೇ ಮೂಲ ಹೇಳುವಂಥದ್ದಲ್ಲೇ ಅಲ್ಲಿ ಬರ್ತಿರೋದು ತುಂಗಭದ್ರ ಬರುತ್ತೆ, ಅದು ಪುರಸ್ತುಂಗಭದ್ರಾ ಬರುತ್ತೆ. ಆ ತುಂಗ ಅಂದರೆ ಬೇರೆ ಅದು ಬೇರೆ ಅರ್ಥ ಮಾಡ್ತೀವಿ. ಆ್ಯಕ್ಚುಲಿ ಶಾರದೆಯ ನಿವಾಸ ಇರುವಂಥದ್ದು ಕೂಡಲಿ. ಅರ್ಥ ಸಂಪೂರ್ಣವಾಗಿ ನಾವು ಸಮನ್ವಯ ಮಾಡಿಕೊಂಡು ಹೋದರೆ ಕೂಡಲಿಯೇ ಸೂಕ್ತವಾದಂಥ. ಶೃಂಗೇರಿ ಕರ್ಕೊಂಬಂದ್ರು ಅವ್ರ ಶಕ್ತಿ ಎಲ್ಲ ಕಡೆಗೂ ಇರುತ್ತೆ, ಸೂರ್ಯ ಅಲ್ಲೇ ಇದ್ರು ಎಲ್ಲ ಕಡೆಗೂ ಬೆಳಕು ಬಿಡಲ್ವೇ, ಆ ರೀತಿ ಅದು ಬೇರೆ. ಆದರೆ ಅಲ್ಲಿ ನಿಂತು ಬಿಟ್ಲು. ಶೃಂಗೇರಿಗೂ ಬಂದು ಅವಳನ್ನ ಬಾಮ್ಮ ಅಂತ ಹೇಳಿ ಅಂಶ ರೂಪದಲ್ಲಿ ಅವಳು ಸ್ಥಿತವಾದ್ಲು ಅನ್ನುವಂಥದ್ದೇ ಶಂಕರ ವಿಜಯ ಹೇಳ್ತಾರೆ, ಮಾಧವೀಯ ಶಂಕರ ವಿಜಯ. ಆ ರೀತಿಯಾಗಿರುವಂತಹ ಪ್ರತಿ ಜನ್ಮದಲ್ಲಿಯೂ ಕೂಡ ಜಗದೀಶ ಏನು ಇಲ್ಲಿ ಶಿವಮೊಗ್ಗ ಅಲ್ಲ, ಇಲ್ಲಿ ಕೂಡಲಿ ತುಂಗಭದ್ರಾ ಸಂಗಮ ಪುರಸ್ತುಂಗಭದ್ರಾ ಬರ್ತಲ್ಲಮ್ಮ. ತುಂಗಭದ್ರೆಯ ಮುಂದೆ ಇರುವಂಥದ್ದು ತುಂಗಭದ್ರಾ ಇದಕ್ಕೆ ಬಂದ್ಬಿಡ್ತು, ಎಲ್ಲ ಇಲ್ಲೇ ಆಗಿರುವಂಥದ್ದು ಬೇಕಾದಷ್ಟು ಅರ್ಥ ಹೇಳ್ತೀವಿ. ಪುರಸ್ತುಂಗಭದ್ರಾ ಅಂದ್ರೆ ಕೂಡಲಿ
ತುಂಗಭದ್ರಾ ನದಿ ಸಂಗಮ ಅಲ್ಲಿ ಹರಿಯುತ್ತೆ. ಅಲ್ಲ ಜನ ಹೇಗಿರ್ತಾರೆ ಅಂತ ಕೇಳೋದು ನನಗೆ ಬರೀ ಅದಷ್ಟೇ ನನಗೆ ಆಗಲ್ಲ. ಆ ಸಮಯ ಬಂದಾಗ ಅದನ್ನೇನು ಹೇಳಬೇಕು, ಇಳಿಯಕ್ಕಾಗಲ್ಲ ನದಿಗೆ. ಅಲ್ಲಿ ತುಂಬಾ ಮೆಟ್ಲುಗಳು ಸರಿಯಾಗಿದೆ, ಇಳಿಯಕ್ಕಾಗಲ್ಲ. ನಮಗೆ ಗೊತ್ತಿಲ್ಲ ಇವ್ರು ಯಾಕೆ ಹಿಂಗೆ ಮೇಲೆ ನಿಂತ್ಕೊಂಡು ಸ್ನಾನ ಮಾಡ್ತಾರೆ ಊರಿನವರು ಅಂತ ನಮ್ಮ ಕಾಮೆಂಟು. ಆಮೇಲೆ ನೋಡಿದ್ರೆ ಹೇಳೋದು ಗಾಜನ್ನು ತಂದು ಹಾಕಿರ್ತಾರೆ. ಯಾವ ಥರ ಕೇಳ್ತೀವಿ, ಮೆಟ್ಲು ಮೇಲೆಲ್ಲ ಗಾಜು ಒಳಗಡೆ ನೀವು ಗೊತ್ತಿರಲಿ ಕಾಲು ಇಟ್ಬಿಟ್ರೆ ಕಾಲು ಇದಾಗಬೇಕು. ನೋಡ್ಕೊಂಡು ಕೆಲವು ಕಡೆ ಮಾತ್ರ ಸ್ನಾನ ಮಾಡ್ತಾರೆ ಅಲ್ಲಿ ಪುರದವರು, ಆ ಊರಿನವರು. ಯಾಕೆ ಅಂತ ಕೇಳೋದಕ್ಕೆ ಹೇಳ್ತೀವಿ ಅಷ್ಟೊಂದು ಎಂತೆಂಥ ಕೆಟ್ಟು ಜನ ಅನ್ನೋರಿಗೆ. ಅದರ ಪ್ರತಿ ಜನ್ಮದಲ್ಲಿಯೂ ಕೂಡ ಜಗದೀಶ್ವರನಾಗಿರುವಂತಹ ನಿನ್ನಲ್ಲಿ ನನ್ನ ಮನಸ್ಸು ಅನ್ನುವಂಥದ್ದು ನೇತಿರಲಿ, ನನಗೆ ಇನ್ನೇನು ಬೇಡ ಎಂತ ಹೇಳೋದು. ಅಹೈತುಕಿ ಭಕ್ತಿ ಹೇಳ್ತಾರೆ. ಯಾವ ಕಾರಣವೂ ಇಲ್ಲದಂತಹ, ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದಂತಹ ಭಕ್ತಿ ನಿನ್ನಲ್ಲಿ ಸದಾ ಕಾಲ ನನಗೆ ನೆಲೆಸಿರಲಿ ಅಷ್ಟೇ. ಹೇತು ಅಂದ್ರೆ ಕಾರಣ. ಅಹೈತುಕಿ ಅಂದರೆ ಯಾವ ಕಾರಣದಿಂದಲೂ ನಾನು ನಿನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಸ್ತೋತ್ರವನ್ನು ಹೇಳ್ತಿಲ್ಲ. ನಾನು ಹೇಳ್ತಾ ಇರುವಂಥದ್ದು ಕೇವಲ ನನ್ನ ಆನಂದಕ್ಕೋಸ್ಕರವಾಗಿ ಎನ್ನುವಂಥದ್ದನ್ನು ಹೇಳ್ತಾ ಅದನ್ನು ಹೇಳ್ತಾರೆ. ಹಣವನ್ನು ಕೂಡ ಮೂರು ಹೇಳ್ತಾರೆ. ಇಷ್ಟು ನೋಡಿ ವಿಷಯಗಳು. ಹಣವೂ ಕೂಡ 3 ರೀತಿಯಂತೆ. ಹಣ ಸಂಪಾದನೆ ಮಾಡ್ತೀವಲ್ಲ 3 ರೀತಿ. ಒಂದು ಸಾತ್ವಿಕ, ರಾಜಸ, ತಾಮಸ. 3 ರೀತಿಯಲ್ಲಿ ಹಣವನ್ನು ಸಂಪಾದನೆ. ವೇದ, ಶಾಸ್ತ್ರಾಭ್ಯಾಸ, ಪರಾಕ್ರಮ, ತಪಸ್ಸು, ಗುರುದಕ್ಷಿಣೆಯಿಂದ ಬಂದದ್ದು, ಯಜ್ಞ ಯಾಗಾದಿಗಳನ್ನು ಮಾಡಿಸೋದ್ರಿಂದ ಬಂದಿದ್ದು, ವಂಶ ಪರಂಪರೆಯಾಗಿ ಬಂದಿರುವಂಥದ್ದು. ಇದನ್ನು ಸಾತ್ವಿಕ ಧನ, ಸಾತ್ವಿಕ ಮಾರ್ಗದಲ್ಲಿ ಬರುವಂತಹ ಧನ ಅಂದರು. ವ್ಯವಸಾಯ, ವ್ಯಾಪಾರ, ಸುಂಕ, ಸಂಗೀತ, ಪ್ರತ್ಯುಪಕಾರ, ಇದರಿಂದ ಬಂದಂತಹ ಹಣವನ್ನು ರಾಜಸ ಧನ. ಹಾಗೆ ಜೂಜು, ಕಳ್ತನ ಇದನ್ನು ಸಂಪಾದನೆ ಮಾಡ್ತಾರಲ್ಲ. ಈ ರೀತಿಯಾಗಿ ಪರಹಿಂಸೆ, ವಂಚನೆ ಇತ್ಯಾದಿಗಳಿಂದ ಮಾಡುವಂಥದ್ದು. ಮೋಸದಿಂದ ಬಂದಂತಹ ಹಣವನ್ನು ಎಂದರು ತಾಮಸ ಧನ ಮಾಡಬೇಕು ಅಂದರೆ ಸಾತ್ವಿಕ ಧನದಿಂದಲೇ ಎಲ್ಲವನ್ನೂ ಮಾಡಬೇಕು. ಅದಕ್ಕೆ ಅವ್ರು ನನಗೆ ಹಣದ ಸಹವಾಸ ಬೇಡ. ಅಷ್ಟೇ ಅಲ್ಲ, ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಓದಿರುವಂಥದ್ದು ಹೇಳ್ತಾರೆ. ನನಗೆ ಯಾವತ್ತೂ ಕೂಡ ಮಠದ ಆಧಿಪತ್ಯ ಬೇಡ ಅಂತ. ಮಠದ ಆಧಿಪತ್ಯ ಅಂದರೆ ಒಂದಲ್ಲ ಒಂದು ಏನೋ ಒಂದು ಆಗುತ್ತೆ, ಏನೋ ಒಂದು ಹೇಳಬೇಕಾಗುತ್ತೆ ಸುಳ್ಳನ್ನು. ನನಗೆ ಯಾವತ್ತೂ ಕೂಡ ಮಠದ ಆಧಿಪತ್ಯವನ್ನು ಕೊಡಬೇಡ. ಶಂಕರ ಭಗವತ್ಪಾದರ ಪ್ರಾರ್ಥನೆ ಭಗವಂತನಲ್ಲಿ ಮಠದ ಆಧಿಪತ್ಯ ಬೇಡ, ಗ್ರಾಮಾಧಿಕಾರಿ ಬೇಡ, ರಾಜಕೀಯ ಬೇಡ ಅಂದ್ಬಿಟ್ರು. ಯಾವುದೂ ಬೇಡಪ್ಪ, ಯಾವಾಗಲೂ ಕೂಡ ನಿನ್ನಲ್ಲಿ ನೆನೆಸಿದ್ರು ಸಾಕು. ನನಗೂ ಬೇಡ ಯಾಕಾದ್ರೂ ಕಳ್ಸಪ್ಪ. ಏನ ಮಠದ ಮಠ ಅಂದರೆ ಇದೇ ನೀನೇ ಇಟ್ಕೊಂಡು ಏನು ಹಣ ಸಂಪಾದನೆ ಮಾಡೋದು, ದುಡ್ಡು ವಸೂಲು ಮಾಡೋದು ಇಲ್ವಲ್ಲ. ಕೊಡೋದಕ್ಕೆ ಲೆಕ್ಕ ಬರೆಯೋದು ಇಡೋದು. 12 ರೂಪಾಯಿ 12 ರೂಪಾಯಿ, 10 ರೂಪಾಯಿ ಲೈಟ್ ಬಿಲ್ಲು, 2 ರೂಪಾಯಿ ಪ್ರವಚನಕಾರರಿಗೆ, ಮುಗಿದೋಯ್ತು ಲೆಕ್ಕ. ಅದೇ ನಿಶ್ಚಿತಪಟ್ಟು ಇಡಬೇಕು. ಅದು ಬಂದರೆ ಅಲ್ಲೇ ಬರೆಯುವಾಗಿಂದ ಯೋಚನೆ ಮಾಡಬೇಕು. ಅಲ್ಲ ಹಾಗೆ ಅಂತಿರೋದು ಆ ಥರ ಅಲ್ಲ. ಎಲ್ಲನೂ ಹಾಗಾದರೆ ಕೊಟ್ಟರೆ ಮಾಡೋರು ಬೇಕಲ್ಲ, ಸಮರ್ಥರು ಬೇಕಲ್ಲ. ಅದೆಲ್ಲ ಮಾಡುವಾಗ ಬೇಕಾದಷ್ಟಲ್ಲ. ವೆಂಕಟಾಚಲ ವಧುಕರು ಬಂದಿದೆಯಲ್ಲ, ಮನೆ ಹೋಗಿ ಬಂದ್ಮೇಲೆ ಅವರು ಶೃಂಗೇರಿಗೆ ವಿಜಯಯಾತ್ರೆ ಹೊರಡುವಾಗ ಭಾರತೀ ತೀರ್ಥರಿಗೆ ಮೊದಲು ನೀವು ಇಲ್ಲಿಗೆ ಬರಬೇಕು, ನಮ್ಮ ಸಕ್ಕರೆಪಟ್ಟೆಗೆ ಬರಬೇಕು ಅಂತ ಹೇಳಿದ್ರೆ ಬಂದೇ ಹೋಗ್ಬೇಕು. ಅಷ್ಟು ಆರ್ಡ್ರು, ನೀವು ಬಂದೇ ಹೋಗಬೇಕು ಅಂತ ಅಂದರೆ ಹೇಳ್ಬಿಟ್ರೆ ಹ್ಞೂ ಆಯ್ತಪ್ಪ ಅಂತ ಬರೋರು. ಅವರು ಭಾರತೀ ತೀರ್ಥರು ಬರೋರಂತೆ. ಸರಿ ಆಯಿತು. ಗೌರಿಶಂಕರ್ ಅವ್ರಿಗೆ ಸಿಕ್ಕಾಬಿಟ್ಟೆ ಸಿಟ್ಟಂತೆ. ಮನೆ ಹೋದಾಗ ವಿಮರ್ಶೆ ಬಂತು. ಎಲ್ಲ ಅವರವರೇ ಇರ್ತಾರಲ್ಲ, ಇವ್ರು ತುಂಬ ಹತ್ತಿರದಲ್ಲಿ ನೋಡಿದ್ರು. ಅವರು ಇಲ್ಲ, ನೀವು ಏನು ಅವ್ರು ಹೇಳ್ದಾಗ ಕೇಳ್ತೀರಿ? ಇಲ್ಲಪ್ಪ, ಅವ್ರು ಹೇಳ್ದಾಗ ಕೇಳಬೇಕು ಅಷ್ಟೇ. ನನ್ನ ಪ್ರೋಗ್ರಾಮ್ ಫಿಕ್ಸ್ ಮಾಡುವಾಗ ಒಂದು ಸಕರಾಯಪಟ್ಟೆಗೆ ಫಿಕ್ಸ್ ಮಾಡು, ಮುಂದಕ್ಕೆ ಹೋಗೋಣ. ಇಲ್ಲ ವಾಪಸ್ ಬರುವಾಗ ಅಂತ ಹೇಳಿದ್ರೆ ವಾಪಸ್ ಬರುವಾಗಲೇ ಹೇಳೋಣ. ಅಷ್ಟು ಹೋಲ್ಡ್ ಇದ್ದಂಥವ್ರು ಮಹಾತ್ಮರು. ಹಾಗೆ ನಿಜವಾಗಿ ಪ್ರಕಾಶ್ ಅವ್ರೆ ಹೆಂಗೆ ಬರುತ್ತೆ ಅಂದರೆ, ಇವತ್ತು ಹೋದಾಗ ಖಾಲಿ ಇರುತ್ತೆ. ನಿಮ್ಗೆ ಒಂದ್ಸತಿ ಬರ್ಬೇಕು ಅಲ್ಲಿಗೆ. ಒಂದ್ಸತಿ ಎಲ್ಲರೂ ಆದಾಗ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನ ಒಂದು ಸಪ್ತಾಹ ಕರ್ಕೊಂಡು ಹೋಗ್ತೀನಿ. ಅವ್ರು ಹೇಳೋದು ಹೇಳ್ಕೊಳ್ಳಿ, ನಮ್ಮ ಕಡೆ ನಾವು ಕೇಳೋಣ, ಗುರ್ಜರಿದ್ರವುಗಳನ್ನ. ಇದಿಷ್ಟೆಲ್ಲ ಜಾಗ ಅಂದರೆ ಇದು ಖಾಲಿ ಇರುತ್ತೆ. 1-2 ಬರುತ್ತೆ. ಸಪ್ತಾಹ ಮುಗಿಯೋಷ್ಟು ಬೇಯಿಸ್ಬಿಟ್ಟಿರ್ತಾರೆ ತಂದು ಭಕ್ತರು. ದುಡ್ಡಿಲ್ಲ, ಅವ್ರ ಶಕ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರ ಮಹಿಮೆ ಹೇಳೋಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ.
ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಅನೌನ್ಸ್ ಮಾಡಲೇಬೇಕು. ನೆಕ್ಸ್ಟು ಡಿಸೆಂಬರ್ 7ರಿಂದ 14ರವರೆಗೆ ಗಿರಿನಾರಿಗೆ ಪ್ರವಾಸ ಹಾಕಿದ್ದಾರೆ. ಸುಮಾರು 30,000 ತನಕ ಚಾರ್ಜ್ ಆಗುತ್ತೆ. ಅದಕ್ಕೆ ಇಲ್ಲಿಂದ ಹೇಳ್ತಾ ಇರೋದು, ಇಷ್ಟು ದಿವಸ ಕೂಡಿಟ್ಕೊಳ್ಳಿ ಅಂತ. ಆಮೇಲೆ ಸ್ವಲ್ಪ ಬೇರೆ ನಮಗೆ ಖರ್ಚಿಗೂ ಬೇಕಾಗುತ್ತೆ. ಸುತ್ತಮುತ್ತ ದ್ವಾದಶ ಲಿಂಗಗಳಲ್ಲಿ 2 ಲಿಂಗ ನೋಡ್ಕೊಂಡ್ಬರ್ಬೋದು, ಅದಕ್ಕೂ ಅವಕಾಶ. ಈ ಗಿರಿನಾರ್ ಪ್ರದೇಶ ಏನಿದೆಯೋ ಮೇಲೆ 10,000 ಮೆಟ್ಲು, 5,000ವರೆಗೂ ಹೋಗುತ್ತದೆ ಅದರಲ್ಲಿ ವೆಹಿಕಲ್ಸು. ಇನ್ನು 5,000 ನಡೀಕಾಗೋರು ನಡೀಬೋದು, ಇಲ್ಲದೇ ಇದ್ದರೆ ಡೋಲಿಗೆ ಹೋಗುತ್ತಂತೆ. ಹಾಗೆ ನಡೀಕಾಗೋರು ಕೋಲ್ ಕೊಡ್ತಾರಂತೆ, ಅಲ್ಲಿ ಹತ್ಕೊಂಡು ಹೋಗೋದು. ಮೇಲೆ ಒಂದು 100 ಮೆಟ್ಲಷ್ಟು ಹತ್ತಲೇಬೇಕಂತೆ. 100 ಮೆಟ್ಲು ಹತ್ತಿದ್ರೆ ಅಲ್ಲಿ ಗುರುಗಳ ಪಾದುಕೆಯ ದರ್ಶನ, ದತ್ತಾತ್ರೇಯರ ಪಾದುಕೆಗಳ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅದಷ್ಟು ಅನೌನ್ಸ್ ಮಾಡಬೇಕು. ನಾವು ಇನ್ನೇನು ಅಲ್ಲಿ ಕಾರ್ಯಕರ್ತರು ತಾನೆ, ಮತ್ತು ಎಚ್ಚರಿಕೆಯಿಂದಲೇ ತಿಳಿಸ್ಬೇಕಲ್ಲ. ಹಾಗಾಗಿ ಈಗೀಗಲೇ ಮಾಡಿಸಿದ್ರೆ, ಅಂದರೆ ಈಗಲೇ 1 ತಿಂಗಳು 2 ತಿಂಗಳು ಏನು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮಾಡಿದ ಬ್ರೋಚರ್ ತರಲಿಲ್ಲ ನಾನು. ಅದು ಮಾಡಿಸಿದ್ರೆ ಫ್ಲೈಟ್ ರೇಟ್ ಕಮ್ಮಿ ಅಂತೆ, ಹತ್ತಿರ ಬರ್ತಾ ಫ್ಲೈಟ್ ರೇಟ್ ಜಾಸ್ತಿ ಅಂತ. ಈಗ ನೋಡ್ಕೊಂಬಂದು ಎಷ್ಟು ಮುಂದಾಲೋಚನೆ ಇದ್ದರೆ ಈಗಾಗಲೇ ರೂಮ್ಗಳೆಲ್ಲಿ ಬುಕ್ ಮಾಡಬೇಕು ಎಲ್ಲ ನೋಡಿ ಯೋಚನೆ ಮಾಡಿದ್ದಾರೆ. ಗಣಪತಿಲಿ ನಾವು ಮನೇಲೆ ಕೂತಿರ್ತೀವಿ, ಎಮ್ಮೆ ಕಾಯಿಸ್ಕೊಂಡು ಕೂತಿರ್ತೀವಿ, ಹಾಗೆ ಹಿಂಗೆ ಮನೆ ಬಿಡೋಕ್ಕಾಗಲ್ಲ ಅಂತ ಕೂತಿರ್ತೀವಿ. ಬೈತಾಳೆ ಅಂದ್ಕೊಂಡು ಚಿಂತಿಲ್ಲ, ಎಲ್ಲದಕ್ಕೂ ಹಿಂದಕ್ಕೆ ಹೋಗ್ತೀರ. ಕೋಪ ಬರುತ್ತೆ ಅಂದರೆ ಒಂದು ವಾರ ಇನ್ನೇನಿಗೆ ಹಾಂ ಏನು ಹೇಳಿದ್ನಲ್ಲ, 7ರಿಂದ 14 ಹೋಗೋದು 1 ದಿವಸ, ಬರೋದು 1 ದಿವಸ. ಅಕಸ್ಮಾತ್ ಅಲ್ಲಿಂದ ಸುತ್ತಮುತ್ತ ಹೋಗ್ತೀವಿ ಅಂದರೆ ಅದು ಹೇಳಿದ್ದಾರೆ, ಪಾರಾಯಣ ಮುಗಿಸ್ಕೊಂಡ್ಬಿಡಿ. ಪಾರಾಯಣ ಮುಗಿಸ್ಕೊಂಡ್ಮೇಲೆ ಸುತ್ತಕ್ಕೆಲ್ಲ ಏರ್ಪಾಡು ಮಾಡ್ಕೊಡ್ತೀವಿ, ಹೋಗಿ ನೋಡ್ಕೊಂಡು ಬನ್ನಿ. ಅದು ನಮ್ಮ ಖರ್ಚು, ಅದೇ ಹಾಂ. ಅಲ್ಲಿ ಪಾರಾಯಣ ಇನ್ನೇನಕ್ಕೆ ಹೋಗೋದು ಅಲ್ಲಿವರೆಗೆ? ಅಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಪಾರಾಯಣ, ಮೇಲ್ಗಡೆ 1 ದಿವಸ ಮಾತ್ರ ದರ್ಶನ. ಅಲ್ಲಿಂದ ವಾಪಸ್ ಬರುವಾಗ ಅರ್ಧದಲ್ಲಿ ಅಲ್ಲೊಂದು ಆಶ್ರಮ ಇದೆಯಂತೆ, ಅವರೆಲ್ಲರಿಗೂ ಏನೋ ಭೋಜನ ಕೊಡ್ತಾರಂತೆ, ತೊಗೊಂಡು ಅಂದರೆ ಅಷ್ಟು ಹೊತ್ತಾಗುತ್ತಂತೆ. ಹೋಗಿ ಬರೋಕ್ಕೆ ಬೆಳಗ್ಗೆ ಬೇಗ ಹೊರಟ್ರೆ ಸಂಜೆವರೆಗೂ ಆಗುತ್ತಂತೆ ಅಲ್ಲಿರುವಂಥದ್ದು. ಆಮೇಲೆ ಅಮ್ಮ ಹೇಳಿದ್ರು ಪ್ರಯೋಜನವಿಲ್ಲ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ, ಇವೆಲ್ಲ ಮಳೆ ಕೊಲ್ಲುಗಳು ಬೈತಿದ್ದಾಳೆ ಅಂತ. ಪ್ರಕಾಶ್ ಅವರೇ, ನನ್ನ ಆರೋಗ್ಯ ಅಷ್ಟು ಸರಿಗಿಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ಹೇಳ್ಕೊಟ್ಟಿರ್ತೀನಿ, ಒಂದು ಸಭೆಗೆ ಬರಲಿ, ಇವ್ರಿಗೆ ಬಂದು ಹೇಳ್ಕೊಡ್ಬೇಕಾ? ನಾನು ಹೇಳಿದ್ದೀನಿ ಏನು ಏನು ಬರ್ತೀವಿ ಯೂಟ್ಯೂಬಲ್ಲಿ? ಪರವಾಗಿಲ್ಲ ಬರಲಿ. ಇವನ್ನೆಲ್ಲ ಹೀಗೆ ಬೈತಿದ್ದಾರೆ ಪರವಾಗಿಲ್ಲ ಅಂತ ಅಂದ್ಕೊಳ್ಳಿ, ಬೈತಾರೆ ಹೇಳ್ತಾರೆ ಅಂದ್ಕೊಳ್ಳಿ. ಗೊತ್ತಿಲ್ಲ, ಮಾಡಬೇಕ್ರಮ್ಮ. ನಾವು ನಿಸ್ವಾರ್ಥವಾಗಿ ಬಂದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ನಮ್ಮ ಆರೋಗ್ಯ ಲೆಕ್ಕಿಸದೆ ಬರ್ತೀವಿ ಅಂದಮೇಲೆ ನಮ್ಮ ಜೊತೆಗೆ ಸಹಕಾರ. ಅದಕ್ಕಾಗಿ ದುಡ್ಡು ಹಂಚ್ಕೋಬೇಕು, ಮನೇಲಿ ಏರ್ಪಾಡು ಮಾಡಬೇಕು, ಎಲ್ಲ ಜವಾಬ್ದಾರಿಗಳಿರುತ್ತೆ, ಗೊತ್ತಿಲ್ವಾ? ಅದಕ್ಕಾಗಲೇ ಇವತ್ತಿಂದ ಹೇಳ್ತೀನಿ. ಡಿಸೆಂಬರ್ 7ನೇ ತಾರೀಕು ಅಂದರೆ ಡಿಸೆಂಬರ್ 7ಕ್ಕೆ 6ನೇ ತಾರೀಕು ಕೊಡ್ತೀನಿ ದುಡ್ಡು ಹೋದ್ರೆ ಆಗಲ್ಲ. ಸೆಪ್ಟೆಂಬರಲ್ಲೇ ಕೊಡಬೇಕು. ಹ್ಞೂ 3 ತಿಂಗಳಲ್ಲಿ ಕೊಡಬೇಕು. ಟ್ರೈನಾ ಈಗಲೇ ಕೊಡಬೇಕು. ಮತ್ತೆ ಹಾಗಾದ್ರೆ ಫುಲ್ಲು ಫ್ಲೈಟ್ನವರು ಆಫಲ್ಲಿ ಇಳಿಸ್ಕೊತಾರೆ, ಹೋಗ್ತಾ ಬರ್ತಾ 2 ಅಲ್ಲ. ಈಗ ಒಂದು ಲಲಿತಾ ಸಹಸ್ರನಾಮದ್ದು ಪೂಜೆ ಮಾಡ್ತಾ ಇದ್ದೀನಿ, 500 ರೂಪಾಯಿ ಫಿಕ್ಸ್ ಮಾಡಿದ್ದೀನಿ, ಜವಾಬ್ದಾರಿ ಇರಲಿಲ್ಲ ಅಂತ. ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಅಂತ ನಾನು ಅಂಗಡಿಯವ್ರಿಗೆ ಹೇಳ್ಬೇಕಾದ್ರೆ, ಕುಂಕುಮ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಮೇಡಮ್, ದುಡ್ಡು ಕೊಡೋದು. ಅಲ್ಲಿ ಹೋಗಂಗೆ ಹೇಳೋದು, ಏನು ಮಾಡ್ತೀರಾ ಹಾಗಾಗಿ ಹೇಳೋವಂಥದ್ದು ಹಾಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಐಜ ನಂದತನೂಜ ಕಿಂಕರಂ ಪತಿತಂ ಮಾಂ ವಿಷಮೇ ಭವಾಂಬುಧೋ ಕೃಪಯಾ ತವ ಪಾದ ಪಂಕಜಂ ಸ್ಥಿತಧೂಲಿ ಸದೃಶಂ ವಿಚಿಂತೆಯ. ನಿನ್ನ ಪಾದದಲ್ಲಿರುವಂತಹ ಧೂಳು ಅನ್ನುವಂಥ ರೀತಿಯಲ್ಲಿ ನಾನು ಭಾವಿಸಪ್ಪ, ನಾನೇನು ನಿನ್ನ ಹೃದಯದಲ್ಲಿ ಜಾಗ ಕೇಳಲ್ಲಪ್ಪ. ಶಂಕರ ಭಗವತ್ಪಾದರು ಕೂಡ ಇದನ್ನು ಹೇಳ್ತಾರೆ, ನನಗೆ ನೀನು ಯಾವಾಗಲೂ ಹೀಗೆ ದೃಷ್ಟಿಸಿ ನಾನು ನೋಡಬೇಡ, ಆ ಕಡೆ ಈ ಕಡೆ ನೋಡುವಾಗ ನಿನ್ನ ಕಡೆಗಳನ್ನ ನೋಡೋಲ್ಲ, ಒಂದ್ಸತಿ ನಂಗೆ ಅನಿಸ್ಬಿಡು ಸಾಕು ಅಂತ. ಹೀಗೆ ನೋಡಬೇಡ, ನಾನೇನು ಪರವಾಗಿಲ್ಲ, ಈಗ ನೋಡ್ತೀಯಲ್ಲ ಒಂದ್ಸತಿ ನಿನ್ನ ಕಣ್ಣು ದೃಷ್ಟಿಯಲ್ಲ ನನಗೆ ಅನಿಸ್ಬಿಡು. ಇದು ಸೌಂದರ್ಯ ಹರಿಯ ಅರ್ಥದಲ್ಲಿ ಬರುವಾಗ ಪಾದಧೂಳಿಯ ಮಹತ್ವ ಅನ್ನುವಂಥದ್ದು
ಅನುಪಮವಾದ್ದು. ತನೀಯಾಂ ಸಂಪಾಂಸುಂ ಬರ್ತಲ್ಲ ಅದರಲ್ಲಿ. ಹಾಗೆ ನಿನ್ನ ಹೃದಯದಲ್ಲಿ, ನಿನ್ನ ಮಸ್ತಕದಲ್ಲಿ ಸ್ಥಳ ಸಿದ್ಧ ಇದ್ರೆ ಬೇಡ ಕಣಪ್ಪ, ನನಗೆ ಬೇಡ, ನಿನ್ನ ಹೃದಯದಲ್ಲಿ ಕೊಡ್ಬೇಡ, ನಿನ್ನ ತಲೆ ಒಳಗೂ ನನ್ನೇ ಜ್ಞಾಪಕ ಇಟ್ಕೊಬೇಡ, ಅಲ್ಲಿ ಸ್ಥಳ ಸಿಕ್ಕಕ್ಕೆ ಸಾಧ್ಯವೂ ಇಲ್ಲ ಅಂತಾರೆ. ಯಾಕೆ ಅಂದರೆ ವಿಷಮವಾದಂತಹ ಈ ಸಂಸಾರದಲ್ಲಿ ಬಿದ್ದಿದ್ದೀನಿ, ಇದರ ಸುಖದಲ್ಲಿಯೇ ಮೈ ಮಾಡ್ತಿದ್ದೀನಿ, ಇದು ವಿಷಮವಾಗಿರುವಂಥದ್ದು. ನಿನ್ನ ನಾಮಸ್ಮರಣೆಗೆ ಸಿಕ್ಕ ಅವಕಾಶವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ನಿಂಗೆ ಅಲ್ಲೆಲ್ಲೂ ಕೂಡ ನನಗೆ ಜಾಗ ಸಿಕ್ಕಲ್ಲ. ಈಗ ಕಿಂಚಿತ್ ಜ್ಞಾನೋದಯ ಆಯಿತು, ಏನೋ ಬೈದು ಬಿಟ್ಟುಗಳು ಬಂದರೆ ಬರಲಿ, ಇನ್ನೊಬ್ರಿಗೂ ಆಗುತ್ತೆ ಅಂತೇಳಿ ಜ್ಞಾನೋದಯವಾಗಿದೆ, ದಾಸನಾಗಿದ್ದೀನಿ. ಹಾಗಾಗಿ ನಿನ್ನ ಪಾದ ಕಮಲದಲ್ಲಿರುವಂತಹ ಧೂಳಿಗೆ ಸಮನಾಗಿರುವಂತಹ ಒಂದು ಸ್ಥಾನವನ್ನು ನನಗೆ ಕೊಟ್ಬಿಡಪ್ಪ ಸಾಕು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇ ನಂದ ತನಯ ಪ್ರಾರ್ಥನೆ ಮಾಡಿದ್ರು, ನನ್ನನ್ನು ನಿನ್ನ ಪಾದದ ಧೂಳಿ ಎನ್ನುವಂತಹ ರೀತಿಯಲ್ಲಿ ಭಾವಿಸು, ಅದೇ ನನಗೆ ಸಾರ್ಥಕತೆ ಜೀವನದಲ್ಲಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಮುಂದಕ್ಕೆ ಹೇಳ್ತಾರೆ. ನಯನಂ ಗಲದಷ್ಟು ಧಾರೆಯ ವದನಂ ಗದ್ಗದ ವೃದ್ಧಯ ಗಿರ ಪುಲಕೈ ನಿಚಿತಂ ವಪುಃಕದ ತವ ನಾಮಗ್ರಹಣೆ ಭವಿಷ್ಯತಿ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಭಕ್ತಿಯಿಂದ ಮನಸ್ಸು ತುಂಬಬೇಕಂತೆ. ಪರಮಾತ್ಮನ ನಾಮೋಚ್ಚಾರಣೆಯನ್ನು ಮಾಡುವಾಗ ಮನಸ್ಸು ಅದಕ್ಕೆ ಅನುವಾದಾಗ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಅನ್ನುವಂಥದ್ದು ಹರಿತಾ ಇರಬೇಕಂತೆ. ಬಾಯಲ್ಲಿ ಗದ್ಗದವಾದಂತಹ ಮಾತು, ಈ ಕಡೆ ಮಾತು ಆಡ್ತೀನಿ, ಈ ಕಡೆ ಹೇಳ್ತೀನಿ, ಆಗಲ್ಲ. ಮಾತು ನಿಂತು ಹೋಗಬೇಕು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ನಿಂತು ಹೋಗಿ ಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗಬೇಕು. ಗದ್ಗದಿತವಾದಂತಹ ಮಾತುಗಳು ಬರಬೇಕು, ಪುಲಕ ಬರಬೇಕಂತೆ, ಮೈಯಲ್ಲೆಲ್ಲ ರೋಮಾಂಚನ ಉಂಟಾಗಬೇಕು. ಅಲ್ಲೋ ಪಾರಾಯಣ ಅಂದ ತಕ್ಷಣ ಮೈ ರೋಮಾಂಚನ ಮಾಡಬೇಕಲ್ಲ, ಪುಲಕದಿಂದ ಶರೀರ ತುಂಬಿಕೊಳ್ಬೇಕು. ಇಂತಹ ಸ್ಥಿತಿ ನನಗೆ ಯಾವಾಗಪ್ಪ ಬರೋಕ್ಕೆ ಸಾಧ್ಯ? ಪ್ರಾರ್ಥನೆ ಮಾಡ್ತಾರೆ ಪ್ರತಿಯೊಬ್ಬರೂ. ಈ ಸ್ಥಾನವನ್ನು ಪಡೆಯೋಕ್ಕೆ ಹೇಳಬೇಕು. ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಶುರು ಮಾಡಿದ್ರೆ ನಾಳೆ ನೋಡೋಣ ಎಷ್ಟು ಜನ ಬರ್ತೀವಿ, ಯಾರ್ಯಾರು ಅಂತ ಹೇಗೆ ಮಾಡ್ತೀವಿ ಎಲ್ಲವೇ. ಶ್ರೀಮಾತ ಶ್ರೀ ಮಹಾರಾಜ್ಞಿ ಕೊನೆಯ ನಾಮ ಬರೋವರೆಗೂ ಬಾಹ್ಯ ಸ್ಮರಣೆ ಇರ್ಬೋದು. ಹಾಳು ಮೊಬೈಲ್ ಬಿಸಾಕ್ಬಿಟ್ಟಿರಿ, ಬರ್ರೀ ನಿಮ್ಮ ಮನಸ್ಸು ದೇವಿಯವರ ಪಾದದಲ್ಲಿಯೇ ಇರಬೇಕು. ಆ ಸ್ಥಿತಿಯನ್ನು ತಂದುಕೊಂಡಾಗ ನಿಜವಾಗಿ ಆನಂದ ಅನ್ನುವಂಥದ್ದು ಸಿಕ್ಕಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಪ್ಪ ಬರುತ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಯುಗಾಯುಧಂ ನಿಮಿಷೇಣ ಚಕ್ಷುಷ ಪ್ರಾವೃಷಾಯಿತಂ ಶೂನ್ಯಾರ್ಪಿತಂ ಜಗದ ಸರ್ವಂ ಗೋವಿಂದ ವಿರಹೇಣ ಮೇ ಅಂತಾರೆ. ಗೋವಿಂದನ ನಾಮಸ್ಮರಣೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ ವಿರಹ ಅನ್ನುವಂಥದ್ದು ಉಂಟಾಗುತ್ತೆ. ನನಗೆ ನಾಮಸ್ಮರಣೆ ಮಾಡ್ತಾ ಇದ್ದರೆ ಸಾನ್ನಿಧ್ಯ ಮುಕ್ತಿ ಉಂಟಾಗುತ್ತೆ. ಅವನೇ ಇದ್ದಾನೆ ನನ್ನ ಹೃದಯದಲ್ಲಿ ಎನ್ನುವಂಥ ಮುಕ್ತಿ ಉಂಟಾಗುತ್ತಂತೆ. ಈಗ ಯಾವಾಗ ನಾಮಸ್ಮರಣೆಯನ್ನು ಬಿಟ್ಟೆ ಅವನ ಸಾನ್ನಿಧ್ಯವಿಲ್ಲದೆ ನಿಮಿಷ ಯುಗದಂತೆ ಆಗ್ತಾ ಇದೆ. ಅವನ ಕ್ಷಣ ಕಳೆಯುವುದು ಕಷ್ಟವಾಗ್ತಾ ಇದೆ. ಕಣ್ಣುಗಳಲ್ಲಿ ಪ್ರಾವೃಷ ಅಂದರೆ ಕಣ್ಣೀರು, ಮಳೆ. ಆ ಕಣ್ಣೀರು ಕಂಬನಿ ಮಳೆಯನ್ನೇ ಸುರಿತಾ ಇದೆ. ಜಗತ್ತೆಲ್ಲವೂ ಕೂಡ ಶೂನ್ಯ ಅನ್ನಿಸ್ತಾ ಇದೆ. ಯಾಕೆ? ನಾಮಸ್ಮರಣೆಯಿಂದ ವಿಮುಕ್ತರಾದಾಗ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂಥವ್ರಿಗೆ ಅದು ರುಚಿಯನ್ನು ತಿಳ್ಕೊಂಡಿರೋರಿಗೆ ಈ ರೀತಿಯಾದಂತಹ ಅನುಭವ ಆಗುತ್ತೆ. ಅಂತಹ ಸ್ಥಿತಿ ಉಂಟಾಗುತ್ತೆ ನಿನ್ನ ನಾಮಸ್ಮರಣೆಯನ್ನು ಬಿಟ್ಟರೆ. ಅದರಿಂದ ನಿರಂತರವಾಗಿ ನಿನ್ನ ನಾಮಸ್ಮರಣೆಯ ಭಾಗ್ಯವನ್ನು ಕೊಡು ಅಂತ ಹೇಳಿ ಆಶ್ಲಿಷ್ಯವ ಬಲರತಾಂ ವಿನಷ್ಟು ಮಾಂ ಅದರ್ಶನಾತ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸ ಏವ ನಾಪರಃ. ನನ್ನ ಪ್ರಾಣನಾಥ ಯಾರು ಅಂದರೆ ಕೃಷ್ಣನೇ, ಪರಮಾತ್ಮನೇ. ಕೃಷ್ಣ ಅಂತ ಹೇಳಿದ್ರು ಉದ್ದೇಶ ಇರುವಂಥದ್ದು ಪರಮಾತ್ಮನಿಗೆ. ಪರಮಾತ್ಮ ಒಬ್ಬನೇ ನನ್ನ ಪ್ರಾಣನಾಥನೇ ವಿನಃ ನ ಅಪರಃ. ಬೇರೆ ಬೇರೆ ಯಾರೂ ಕೂಡ ನನಗೆ ಪ್ರಾಣನಾಥರಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕೆ? ಅವನು ಬಂದು ನಿಂತ್ಕೊಳ್ಳಿ, ಆ ಕೃಷ್ಣ ಪರಮಾತ್ಮ ನನ್ನ ಎದುರಿಗೆ ಬರಲಿ, ಅವನಿಷ್ಟ ಅದು ಬಂದು ಏನೋ ಆಶ್ಲಿಷ್ಯಮ ಪದರತಾಂ ವಿನಷ್ಟು ಮಾಂ ಹೇಳ್ತಾ ಇದ್ದಾರೆ. ಪರಮಾತ್ಮ ಎದುರಿಗೆ ಬಂದು ಸ್ವೇಚ್ಛೆಯಿಂದ ನನ್ನನ್ನು ಆನಂದಿಸಿಕೊಳ್ಳಲಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅಥವಾ ಬಿಡಲಿ, ಅದು ಅವನಿಷ್ಟ. ಆಶ್ಲಿಷ್ಯ ಅಂದರೆ ಆಶ್ಲೇಷಣ ಅಂದರೆ ಆಲಿಂಗನ ಅಂತ, ಅಂತಹ ರೀತಿಯಲ್ಲಿ ಇಟ್ಕೊಳ್ಳಿ. ಅಥವಾ ಪದರತಾಂ ವಿನಷ್ಟು ಮಾಂ ಇಲ್ಲದೇ ಇದ್ದರೆ ಕಾಲಲ್ಲಿ ಹಾಕೊಂಡು ಅವ್ನು ಬೇಕಾದ್ರೆ ನನ್ನನ್ನು ತಿರಸ್ಕಾರ ಮಾಡಲಿ,
ಅವನ ಸಾನ್ನಿಧ್ಯ ಅನ್ನುವಂಥದ್ದಾಗಲಿ ಅದನ್ನು ಬಿಡೋದು, ತಪ್ಪಿನಷ್ಟು ಹೋದರೆ ಅದನ್ನು ಬಿಡೋದು, ಬಿಗ್ಯಾಗ ಆಲಿಂಗನ ಮಾಡ್ಕೊಂಡು ಆ ರೀತಿ ಯಾಕೆ ಮಾಡಲಿ ಇಲ್ವಾ? ಅದರ್ಶನಾತ್ ಮರ್ಮಾತಾಂ ಕರೋದುವ, ಅಥವಾ ಅದರ್ಶನ ಯಾವಾಗ ಪರಮಾತ್ಮ ದರ್ಶನವನ್ನು ಕೊಡಲ್ಲ ಆಗ ಮರ್ಮಸ್ಥಾನದಲ್ಲಿ ನನಗೆ ನೋವು ಅನ್ನುವಂಥದ್ದು ಉಂಟಾಗುತ್ತೆ. ನಿರಂತರವಾಗಿ ಸ್ಮರಣೆಯನ್ನು ಮಾಡ್ತಾ ಇರೋರಿಗೆ ಒಂದು ದಿವಸ ಪೂಜೆ ಗೀಜೆ ಬಿಟ್ಬಿಟ್ರೆ ಹೆಂಗಾಗತ್ತೆ ನೋಡಿ, ಆ ರೀತಿಯಾಗಿ ಆಗುತ್ತೆ. ಅಂತಹ ಪೆಟ್ಟನ್ನೇ ಕೊಡಲಿ ಪರವಾಗಿಲ್ಲ, ಅದು ಒಂದು ಶಿಕ್ಷೆ. ಹೇಗೆ ಕೊಡ್ತಾರೋ ಶಿಕ್ಷೆ ಗೊತ್ತಿಲ್ವಲ್ಲ. ಒಂದು 4 ದಿವಸ ಜ್ವರ ಬಡಿಸಿದ್ರು ಸಾಕಲ್ಲ, ಹೇಳೋಕ್ಕೂ ಆಗಲ್ಲ, ಪೂಜೆ ಮಾಡೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ ಅಂತ ಸ್ಥಿತಿ ಮರ್ಮಸ್ಥಾನಗಳಲ್ಲಿ ಹೊಡೆಯಲಿ. ಅಥವಾ ಯಥಾತಥಾವ ವಿಧದಾತು ಲಂಪಟ. ಲಂಪಟ ಅಂದರೆ ಪೂರ್ಣವಾಗಿ ಅದರ ಲೈನ್ ಬಿಟ್ಟು ಹೋಗಿರೋರು ಅಂತಾರಲ್ಲ, ಆ ರೀತಿ ಆಗಿರುವಂಥದ್ದು. ಲಂಪಟನಾಗಿ ಅವ್ನಿಗೆ ಇಷ್ಟ ಬಂದ ಹಾಗೆ ಏನು ಬೇಕಾದರೂ ಮಾಡ್ಕೊಳ್ಳಿ, ನನಗೆ ಯಾವುದೇ ರೀತಿಯಾದಂತಹ ದುಃಖವೂ ಆಗಲ್ಲ. ಆದರೆ ಅವ್ನು ನನ್ನ ಹತ್ತಿರ ಕರೆದ ಆಲಿಂಗನ ಮಾಡಿಕೊಳ್ಳಿ, ನನಗೆ ದರ್ಶನವನ್ನು ಕೊಡದೆ ನನಗೆ ಏನೋ ಮರ್ಮಸ್ಥಾನಗಳಲ್ಲಿ ನೋವನ್ನುಂಟು ಮಾಡಲಿ, ಅಥವಾ ಅವ್ನಿಗೆ ಇಷ್ಟ ಲಂಪಟನಾಗಿ ಏನು ಬೇಕೋ ಆಗಾರ ಆಡಲಿ. ಮತ್ ಪ್ರಾಣನಾಥ, ನನ್ನ ಪ್ರಾಣನಾಥ ಯಾರು ಅಂದರೆ ಅವನೊಬ್ಬನೇ. ಸಯೇವ, ಇಷ್ಟು ದೃಢ ನೋಡಿ. ಏವ ಅಂದರೆ ಅವನೇ ಅಂತೀವಲ್ಲ ಕನ್ನಡದಲ್ಲಿ, ಅವನೇ ಅಂತೀವಲ್ಲ, ಆ ರೀತಿಯಾಗಿರುವಂಥದ್ದು. ಅವನೇ ವಿನಃ ನ ಅಪರಃ, ಬೇರೆಯವರು ಯಾರೂ ಆಗೋಕ್ಕೆ ಸಾಧ್ಯವಿಲ್ಲ. ನಿರಂತರವಾಗಿ ಪರಮಾತ್ಮನ ಧ್ಯಾನದಲ್ಲಿ ತೊಡ್ಕೊಂಡ್ರೆ ಅದನ್ನು ಚೇಂಜ್ ಮಾಡೋ ಹಂಗೂ ಇಲ್ಲ. ಇವತ್ತು ಯಾರೋ ಹೇಳಿದ್ರು ಅದು ಮಾಡೋದು, ನಾಳೆ ಯಾರೋ ಹೇಳಿದ್ರು ಅದು ಮಾಡೋದು, ಇಲ್ಲ. ಒಬ್ಬನ್ನ ನೀವು ಆರಾಧ್ಯ ದೈವದವನ್ನಾಗಿ ಇಟ್ಕೊಂಡ್ರೆ ಮಾಡಿ ಯಾರನ್ನೇ ಬೇಕಾದ್ರೂ ಇಲ್ಲ ಅನ್ನಲ್ಲ. ಆ ಪರಮಾತ್ಮನಲ್ಲಿ ಅಲ್ಲಿ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ, ನೀ ಯಾವುದೇ ರೂಪದಲ್ಲಿ ಪೂಜೆ ಮಾಡಪ್ಪ, ಮೂಲವಿರುವಂತಹ ಪರಮಾತ್ಮನೇ ನಾನು ಅನ್ನೋದನ್ನು ತಲೆಗೆ ಇಟ್ಕೊಡಪ್ಪ ಅಷ್ಟೇ. ದೇವ್ರ ಪೂಜೆ ಬಿಡಬೇಡಿ. ಯಾವುದೇ ಆದರೂ ಪರಬ್ರಹ್ಮ ತತ್ವ ಒಂದಿಟ್ಕೊಳ್ಳಿ. ಪರಬ್ರಹ್ಮ ತತ್ವ ಅವನೊಬ್ಬನೇ ಅನ್ನುವಂಥದ್ದು ಇಟ್ಕೊಂಡಾಗ ಮಿಕ್ಕೆಲ್ಲ ದೇವತೆಗಳು ಕೂಡ ಅದರಲ್ಲೇ ಬರ್ತಾರೆ. ಅದು ಜಗಳ ಆಡ್ತೀವಲ್ಲ, ಹಾಗೆ ಹೀಗೆ ಜಗಳ ಆಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಅನ್ನುವಂಥದ್ದನ್ನು ಹೇಳ್ತಾ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಮಧುರ ಸಂತಿ ಯಾವಂತೋ ಭಾವ ಸರ್ವತ್ರ ಚೇತಸಃ ತೇಭ್ಯೋಪಿ ಮಧುರಂ ಪ್ರೇಮ ಪ್ರಸಾದಿ ಕುರುತಂ ನಿಜಂ. ಜಗತ್ತಿನಲ್ಲಿ ನಮ್ಮ ಮನಸ್ಸಿಗೆ ಮುದವನ್ನು ನೀಡುವಂತಹ ಯಾವ ವಸ್ತುಗಳಿದೆಯೋ, ಯಾವ್ಯಾವ ವಸ್ತು ಅಂದರೆ ಯಾರ್ಯಾರಿಗೆ ಯಾತ್ರೆಯಿಂದ ಆನಂದ ಸಿಗುತ್ತೋ ಎಲ್ಲವನ್ನು ಜ್ಞಾಪಿಸ್ಕೊಳ್ಳಿ. ಎಲ್ಲ ರೀತಿಯಾಗಿರುವಂತಹ ಮುದವನ್ನು ನೀಡುವಂತಹ ಯಾವ ಮಧುರ ವಸ್ತುಗಳಿವೆಯೋ ಅವುಗಳಿಗಿಂತಲೂ ಕೂಡ ಮಧುರವಾಗಿರುವಂತಹ ನಿನ್ನ ಪ್ರೇಮ ಏನಿದೆಯೋ ಅದನ್ನು ನಮ್ಗೆ ಅನುಗ್ರಹಿಸು ಸಾಕು. ಇದಿರುವಂಥದ್ದು ಯಾವುದೇನೇ ಇದ್ದರೂ ಎಲ್ಲವೂ ಕೂಡ ಕ್ಷಣಿಕ. ದೃಷ್ಟೋ ನಷ್ಟ, ನೋಡುವ ಪ್ರತಿಯೊಂದು ವಸ್ತುವು ಕೂಡ ನಷ್ಟವಾಗುತ್ತೆ. ಅಂದರೆ ನಮ್ಮ ಮೋಹ ಎಷ್ಟು ಮಟ್ಟಿಗಿದೆ ಅಂದರೆ ನಮ್ಮ ಏನೋ ಮಕ್ಕಳು ಮಾಡ್ತಾರೆ, ಇನ್ಯಾರೋ ಮಾಡ್ತಾರೆ, ಇದೇ ಭ್ರಮೆಲೇ ಹೋಗ್ತಾ ಇದ್ರು. ಪರಮಾತ್ಮನ ಪ್ರೇಮ ನಿಮ್ಗೆ ಹೇಳಿದ್ದೀನಲ್ಲ, ಪರಮಾತ್ಮನ ಮುಂದೆ ಕೂತ್ಕೊಂಡು ನೀವೇನಾರು ಹೇಳ್ಕೊಳ್ಳಿ, ಅವನು ಯಾರಿಗೂ ಹೇಳಲ್ಲ. ಪಾಪ ಅವನೇ ಇಟ್ಕೋತಾನೆ, ಅವನೇ ನಮಗೇನೋ ಪರಿಹಾರವನ್ನು ಕೊಡ್ತಾನೆ. ನಾವು ಹಾಗಲ್ಲ, ಏನೋ ಒಂದು ಸ್ವಲ್ಪ ಪ್ರೇಮ, ಒಂಚೂರು ಪ್ರೀತಿಯಿಂದ ಮಾತಾಡ್ಬಿಟ್ರೆ ಅವ್ರ ಕೈಲಿ ಎಲ್ಲವನ್ನೂ ಹೇಳ್ಕೊಬೋದು. ನಮ್ಮ ಜೀವನ ಲೈಫ್ ಹಿಸ್ಟ್ರಿನೇ ಅವ್ರಿಗೂ ಹೇಳ್ಬಿಡು. ಎಂ ಪಶ್ಯಸಿ ತಸ್ಯ ಪುರತಃ ಮಾ ಬ್ರೂಹಿ ದೀನಂ ವಚಃ. ನೋಡಿದವ್ರು ಎಲ್ಲರ ಮೊದಲು ಕೂಡ ನಿನ್ನ ಕತೆ ಹೇಳ್ಕೊಬೇಡ ಕಣಪ್ಪ. ಯಾರ್ಯಾರು ನೋಡ್ತೀವೋ ಎಲ್ಲರಿಗೂ ನಿನ್ಗೆ ಹೇಳ್ಕೊಬೇಡ. ಯಾಕೆ ಅಂದರೆ ದೃಢವಾಗಿರು ನೀನು, ಕಂಡೋರ್ ಕೈಲೆಲ್ಲ ನಿನ್ಗೆ ಬೇಕಾಗಿಲ್ಲ. ನೋಡಿ ಎಂಥ ಮಾತು. ಎಂ ಪಶ್ಯಸಿ ತಸ್ಯ ಪುರತಃ ಮಾ ಬ್ರೂಹಿ ದೀನಂ ವಚಃ. ಒಳ್ಳೆ ಏನೋ ಅಳುಗ್ ಶುರು ಮಾಡಿಬಿಡ್ತೀವಿ. ಯಾಕೆ ಅಳ್ತಿದೆ? ಬೇಡ, ಪರಿಹಾರ ಮಾಡ್ತಾರೆ. ದೇವ್ರ ಮನೆ ಬಾಗಿಲ ಕೂತ್ಕೊಂಡಳಿ, ದೇವರು ಯಾವತ್ತಾರು ಪರಿಹಾರ ಕೊಡ್ತಾನೆ. ಇವತ್ತು ನೀವೆಲ್ಲ ಹಿಡ್ದೆಲ್ಲ ಕೇಳ್ಬಿಟ್ಟು ಹೋಗ್ತೀವಿ ಪಕ್ಕಕ್ಕೆ, ಯಾವತ್ತು ಹಾಗಂತೆ ಕಣ್ರಿ ನೋಡಿ ಹೋಗಿ ಹೇಳುವಾಗ ಎಷ್ಟು ರೀತಿಯಲ್ಲಿ ಹೇಳ್ತೀವಿ. ನೋಡಿದವ್ರ ಮುಂದೆನೇ ಹೇಳ್ಕೊಬೇಡ, ನೀನು ನಿವೇದನೆ ಮಾಡ್ಕೋಬೇಕಾ? ಹೋಗು, ಪರಮಾತ್ಮ ಇದ್ದಾನೆ, ಅವನ ಎದ್ದರಿಗೆ ನಿವೇದನೆ ಮಾಡ್ಕೋ. ಇನ್ನೆಲ್ಲರಿಗೂ ಡಾಕ್ಟ್ರ್ ಹತ್ರ ಹೇಳಲೇಬೇಕು, ಅದು ಬಿಡಿ, ರೋಗ ಆಗಿದ್ರೆ ಅದು ಬಿಟ್ಬಿಟ್ರೆ ನಮ್ಮ ಯಾವುದೇ ನಿಮ್ಮ ಮನಸ್ಸಿನ ದುಃಖ ಇದ್ರೂ ಕೂಡ ಪರಮಾತ್ಮ ಒಬ್ಬನೇ, ಅವನ ಪ್ರೇಮವೇ ನಮ್ಮನ್ನು ಕಾಪಾಡುತ್ತೀವಿ. ಮಿಕ್ಕಿದ ಯಾವುದೂ ಕೂಡ ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರೇಮವನ್ನು ನಮಗೆ ಅನುಗ್ರಹಿಸು ಅನ್ನುವಂತಹ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನೇ ಎಂಥದ್ದು ಶಿಕ್ಷಾಷ್ಟಕ. ಇದರಲ್ಲಿ ಎಷ್ಟು ಶಿಕ್ಷಣ ಸಿಕ್ತು ನಮಗೆ. ನಾಮಸ್ಮರಣೆ ಮಹತ್ವ ಎಷ್ಟು ಅಂದರೆ
ಎಷ್ಟು ರೀತಿಯಲ್ಲಿ ಉಪದೇಶ ಮಾಡಿದ್ದಾರೆ ಅಂತ ಕೇಳಿರುವ ಚೈತನ್ಯ ಪ್ರಭುಗಳು. ಆ ರೀತಿಯಾಗಿರುವಂಥದ್ದು ಅವ್ರ ಪಂಥವೇ ಒಂದು ಸಿಗುತ್ತೆ. ಎಲ್ಲ ಕಡೆನೂ ಅವ್ರು ನೋಡಬೇಕು ಅಂದರೆ ಬೇಕಾದಷ್ಟು ರೀತಿಯಲ್ಲಿ ಅವ್ರದ್ದೆಲ್ಲವೂ ಕೂಡ ಸಿಕ್ಕೊಂಡು ಹೋಗುತ್ತೆ. ಆ ಮಾರ್ಗವನ್ನು ಅನುಸರಿಸೋಣ. ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ಮಾಡಿ ಅದು ಮಾಡಿ ಜನ ಈ ಸರಿ ಪುಣ್ಯ ಏನಂದ್ರೆ ಇಷ್ಟೊಂದು ಸ್ವಲ್ಪ ಕಣ್ಣಿಗೆ ಹೀಗಂದ್ರೆ ಎಲ್ಲ ಕಡೆನೂ ಜನ ಕಾಣ್ತೀವಿ. ಬಾಗಿಲು ಗೋಡೆ ಎಲ್ಲೇ ಕಾಣೋದು ಏನು ಇಲ್ಲಿ ಇಷ್ಟು ಜನರಾದ್ರೂ ಬಂತು ಅಂತ ಹೇಳಿದ್ರೆ ನೀವು ಬಂದಾಗ ಉಪನ್ಯಾಸಕಾರರಿಗೆ ನೀವು ಕೇಳ್ತಿದ್ರಿ ಅಂದರೆ ಉತ್ಸಾಹ ಬರುತ್ತಮ್ಮ. ನೀವು ಸೈಲೆಂಟಾಗಿ ಕೇಳ್ತಿದ್ದೀವಿ ವಿಷಯಗಳು ಅಹಮಾನಿಕೆಯ ಅಗಚ್ಚಂತೆ ಇದ್ದಾರೆ. ನನ್ನ ಹೇಳು ಅನ್ನೋಂಥದ್ದು ತಲೆಯೊಳ ವಿಷಯಗಳು. ಆ ರೀತಿಯಾಗಿ ನೀವು ಪ್ರೋತ್ಸಾಹ ಕೊಟ್ಟರೆ ನಮ್ಮಲ್ಲಿರೋ ಆಸ್ತಿನ ನೀವು ತೊಗೋಬೋದು. ನಾವೇನೋ ಸಂಪಾದನೆ ಮಾಡಿರುತ್ತೆ, ನಮಗೇನು ಏಕದಮ್ ಹೊಡೆದುಬಿಟ್ಟಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಆಸ್ತಿ ಏನಿದೆಯೋ ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಆ ರೀತಿಯಾಗಿ ಪ್ರಯತ್ನವನ್ನು ಮಾಡಬೇಕು. ಕಾರಣ ಹೇಳಿ ಆಗ ಎಷ್ಟು ಜನ ಅಬ್ಸೆಂಟು ಅಲ್ವಾ? ಹಾಗೆ ಮಾಡಬಾರ್ದಮ್ಮ. ಬನ್ನಿ. ಈ ವಾರವೆಲ್ಲ ಎಷ್ಟು ಜನ ಬರ್ತಿದ್ದಿಲ್ಲ ನನಗೆ ಗೊತ್ತಿಲ್ಲ. ದಿನ ಬರುವಷ್ಟು ಹತ್ತಿರವಿಲ್ಲ ನಮ್ಮ ಮನೆ. ಪ್ರತಿ ದಿವಸವೂ ಬನ್ನಿ. ಇಂತಹ ಒಂದು ಸದುಪಯೋಗ ಗುರುಗಳು ಯಾರೋ ಮಾಡಿಟ್ಟು ಹೋಗಿದ್ದಾರೆ, ಯಾರೋ ಮುಂದುವರಿಸ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಸ್ಥಾಪಕರು ಸಿಗ್ತಾರಂತೆ. ಎಲ್ಲ ಕಡೆಯೂ ಕೂಡ ಸ್ಥಾಪನೆ ಮಾಡಿಬಿಡ್ತಾರಂತೆ. ಅದರ ನಿರ್ವಾಹಕರು ಸಿಕ್ಕಲ್ವಂತೆ. ಮುಂದೆ ಹೋಗುವಂಥವ್ರು ಅಲ್ವೇ ಯಾರು ಮಾಡ್ತಾರೆ. ಅದೆಲ್ಲರೂ ಕೂಡ ಇಲ್ಲಿ ನಡೀತಾ ಇದೆ ಅಂದಮೇಲೆ ಈ ಏರಿಯಾ ಜನಗಳ ಒಂದು ಪುಣ್ಯ ಅದು. ಸ್ಥಾಪಕರು ಇದ್ದಾರೆ, ಸಂಸ್ಥಾಪಕರು ಸಿಕ್ಕಿದ್ದಾರೆ, ವ್ಯವಸ್ಥಾಪಕರು ಸಿಕ್ಕಿದ್ದಾರೆ. ಸ್ಥಾಪಕರು ಸಿಗ್ತಾರೆ, ವ್ಯವಸ್ಥಾಪಕರು ಸಿಕ್ಕಲ್ಲ. ಇಲ್ಲಿವರೆಗೂ ನಿಮ್ಗೆ ಸಿಗ್ತಾ ಇದೆಯಲ್ಲ, ಅದ್ರ ಉಪಯೋಗವನ್ನು ಮಾಡಿಕೊಡಿ. ಗುರುಗಳ ಪಾದಾರವಿಂದಗಳಿಗೆ ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ತಿರ್ಗಾ ಶನಿವಾರ ಭೇಟಿಯಾಗೋಣ. ದೇವಿ ಪೂಜೆ ಇದೆ, ಅದು ಭೇಟಿಯಾಗೋಣ ಅಂತ ಹೇಳ್ತಾ ಯಾರು ಬೇಕಾದರೂ ಮಾಡ್ಬೋದು. ಆ ಕಟ್ಟು ಪಾಡು ಬೇಡ. ಇನ್ನೂ ಮನಸ್ಸಲ್ಲಿ ಇಟ್ಕೊಳ್ಳೋದು ಹೊರಗೆ ಬೇಡ. ಇಟ್ಕೊಂಡು ಎಲ್ಲರೂ ಒಂದು 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 45 ನಿಮಿಷ 50 ನಿಮಿಷ ದೇವಿಯ ನಾಮವನ್ನು ಸ್ಮರಣೆ ಮಾಡೋದ್ರ ಮೂಲಕವಾಗಿ ನಮ್ಮ ಕೈಲಾಗೋ ಅಷ್ಟನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ಅವಕಾಶ ಕೊಡೋದು. ನಾವು ಮೊದಲೆಲ್ಲ ಕೇಳೇ ಬಿಡೋದೆ, ಕೊಡಿ ಅವಕಾಶ ಹಾಗೆ ಕೊಡಲ್ಲ ಅಂತ. ಇವ್ರು ಬಿಡಲ್ಲ ಅಂತ ಇವಾಗ ಅವರೇ ಕೊಟ್ಬಿಡ್ತಾರೆ. ಹಾಗಾಗಿ ಅಂತಹ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ವ್ಯವಸ್ಥಾಪಕರಿಗೂ ಕೂಡ ಧನ್ಯವಾದವನ್ನು ಹೇಳಿ ಇವತ್ತಿನ ಕೆಲಸವನ್ನು ಮುಗಿಸೋಣ. ಗಿರ್ನಾರ್ಗೆ ಮಾತ್ರ ಜ್ಞಾಪಕ ಇಟ್ಟು ಗಿರ್ನಾರ್ಗೆ ಜ್ಞಾಪಕ ಇಟ್ಕೊಳ್ಳಿ. ಅದೇ ಡಿಸೆಂಬರ್ಗೆ ಇಷ್ಟು ಬೇಕು